ಪ್ರೈಸ್ ಲಾರ್ಡ್. ಪ್ರೈಸ್ ಲಾರ್ಡ್. ದೇವರು ಒಳ್ಳೆಯವನಾಗಿದ್ದಾನೆ. ಕ್ಷಮಿಸ್ರಿ, ಸಾರಿ. ಈ ಮುಂಜಾನೆ ನಾವು ಕರ್ತನನ್ನು ಆರಾಧನೆ ಮಾಡಲಿಕ್ಕೆ ನಾವು ಬಂದವರಾಗಿದ್ದೇವೆ. ಪುನರುತ್ಥ ದಿನ. ಆಮೇನ್. ಕರ್ತನು ಜೀವದಿಂದ ಎದ್ದು ಬಂದ ದಿನ ಆಗಿದೆ. ಸೊ ಈ ಮುಂಜಾನೆ ಈ ಒಂದು ಭಾನುವಾರದ ಆರಾಧನೆಗೆ ನಾನು ಸ್ವಾಗತ ಮಾಡ್ತೇನೆ. ಆನ್ಲೈನ್ ಬಂದಂಥ ನಿಮ್ಮನ್ನೆಲ್ಲ ನನ್ನ ಪ್ರೀತಿಯಿಂದ ನಾನು ವಂದನೆ ಸಲ್ಲಿಸ್ತೇನೆ. ಹಾಗೆ ಬಂದವರು ನೀವು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ನ, ನಿಮ್ಮ ಫ್ಯಾಮಿಲಿನ ಇನ್ವೈಟ್ ಮಾಡಿರಿ. ಯಾಕೆಂದರೆ ನನ್ನ ದೇವರು ಅತಿಶಯವನ್ನು, ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ಆಮೇನ್. ಆತನು ನಿನ್ನೆ ಇದ್ದ ಹಾಗೆ ಇವತ್ತು, ನಾಳೆಯೂ, ನಿರಂತರವೂ ಏಕ ರೀತಿಯಲ್ಲಿರುವ ದೇವರಾಗಿದ್ದಾನೆ. ಆಮೇನ್. ಆತನು ಬದಲಾಗುವ ದೇವರಲ್ಲ. ಆತನಲ್ಲಿ ಯಾವ ವ್ಯತ್ಯಾಸ ಸೂಚನೆ ಕೂಡ ಎಂಬುದಾಗಿ ಬೈಬಲ್ ವಾಕ್ಯ ಹೇಳುವಂಥದ್ದಾಗಿದೆ. ಪ್ರಿಯರಿಗೆ, ಮುಂಚೆ ನಾನು ಹೇಳ್ತೇನೆ, ನಿಮ್ಮ ಜೀವಿತ ಇದ್ದ ಹಾಗೆ ಇರುವುದಿಲ್ಲ. ಆತನು ಮಾರ್ಪಡಿಸುವ ಆತನಾಗಿದ್ದಾನೆ. ಆಮೇನ್. ಸೊ ನಾವು ಹಾಗೆ ಆರಾಧನೆ ಹೋಗಿದ ಮುಂಚೆ ನಾವು ವಾಕ್ಯವನ್ನು ನಾವು ಓದ್ಕೊಡೋಣ. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಾ? ಆಮೇನ್. ಸಂತೋಷವುಳ್ಳವರಾಗಿದ್ದರೂ ಒಂದು ಕಮೆಂಟ್ ಹಾಕಿರಿ, ಎಸ್ ಐ ಆಮ್ ಹ್ಯಾಪಿ ಎಂಬುದಾಗಿ. ನಾವು ಕೀರ್ತನೆ 129 ಸಾಮ್ಸ್ 129 ಓದ್ಕೊಳ್ಳೋಣ. ಇಲ್ಲಿ ವಾಕ್ಯ ಹೇಳ್ತದೆ, 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಉಳುವವರು ನಮ್ಮ ಬೆನ್ನಿನ ಮೇಲೆ ಹುತ್ತುತ್ತಾ ಉದ್ದವಾದ ಗೆರೆಯನ್ನು ಮಾಡಿದರು, ಆದರೆ ನೀತಿ ಸ್ವರೂಪನಾದ ಯೆಹೋವನು ದುಷ್ಟರು ಹಾಕಿದ ಬಂಧನಗಳನ್ನು ಭೇದಿಸಿ ಬಿಟ್ಟನು. ಆಮೇನ್. ಇಲ್ಲಿ ಈ ವಚನ ನೀವು ಓದಿದಾಗ ನಿಮಗೆ ಅನಿಸ್ಬೋದು, ಏನೋ ಏನೋ ಹೇಳ್ತಾ ಇದೆ ಎಂಬುದಾಗಿ. ನಾನು ಕೂಡ ಹಾಗೆ ಅಂದ್ಕೊಂಡೆ. ಆದರೆ ಪರಿಶುದ್ಧಾತ್ಮನು ಇದನ್ನು ಪ್ರಕಟಿಸಿದ್ದಾನೆ, ಅನೇಕ ಸೇವಕರ ಮುಖಾಂತರ ಪ್ರಕಟಿಸಿದ್ದಾನೆ. ದಿಸ್ ಇಸ್ ಕನ್ಸರ್ನಿಂಗ್ ಅಬೌಟ್ ಯೇಸು ಕ್ರಿಸ್ತನಾಗಿದ್ದಾನೆ. ಯೇಸು ಕ್ರಿಸ್ತು ನಮಗೋಸ್ಕರ ಚಾಟಿ ಏಟನ್ನು ತೆಗೆದುಕೊಂಡಾಗ ಅವನ ಮೈಯಲ್ಲಿ ಒಂದೇ ಒಂದು ತೋಲ, ಅಂದರೆ ಚರ್ಮದ ಒಂದೇ ಒಂದು ಪೀಸ್ ಇರಲಿಲ್ಲ ಎಂಬುದಾಗಿ ಬೈಬಲ್ ಹೇಳ್ತದೆ. ಎಲ್ಲವೂ ಅಂದರೆ ಇಂಗ್ಲಿಷ್ ಬೈಬಲ್ ನೋಡ್ತೇವೆ, ಬೈ ಈಸ್ ಸ್ಟ್ರೈಪ್ಸ್ ಅಂತ ನೋಡ್ತೇವೆ, ಬಾಸುಂಡೆಗಳು ಅಂತ ನೋಡ್ತೇವೆ. ಆದರೆ ಒಬ್ಬ ಗ್ರೀಕ್ ಸ್ಕಾಲರ್ ಬರೀತಾರೆ, ಯೇಸುವಿಗೆ ಗಾಯ ಆದಾಗ, ಬಾಸುಂಡೆ ಆದಾಗ ಮೈಯಲ್ಲಿ ಒಂದೇ ಒಂದು ಚರ್ಮ ಇರಲಿಲ್ಲ ಅಂತ. ಹಾಗಾಗಿ ಒಂದು ಬಾಸುಂಡೆ ಅಂತ ಬಂತು. ಒಂದು ಬಾಸುಂಡೆ ಅನ್ಕೊಂತೀರಿ ಏನಂತ, ಒಂದು ಗೀರ್ ಅನ್ಕೊಬೋದು. ಒಂದು ಗೀರಲ್ಲ. ಕೆಲವೊಂದು ಪಿಕ್ಚರ್ ಡಿಸ್ಕ್ರೈಬ್ ಮಾಡ್ತದೆ ಏನಂತ, ಯೇಸುಸ್ವಾಮಿಗೆ ಒಂದು ಶಿಲುಬೆಲ್ ಹಾಕಿರ್ತಾರೆ, ಎಲ್ಲೋ ಒಂದೆರಡು ಗಾಯ ಆಗಿರುತ್ತೆ. ಇಲ್ಲ ಪ್ರಿಯರೇ, ನಮಗೋಸ್ಕರ ಯೇಸು ತಲೆಯಿಂದ ಪಾದವರೆಗೂ ಸಂಪೂರ್ಣವಾಗಿ ಮುರಿಯಲ್ಪಟ್ಟನು, ಜಜ್ಜಲ್ಪಟ್ಟನು, ಗಾಯವನ್ನು ಹೊಂದಿಕೊಂಡನು. ಈ ಬೈಬಲ್ ವಾಕ್ಯ ಹೇಳಲ್ಪಟ್ಟ ಪ್ರಕಾರ ಉಳುವವರು, ನೀವು ಹೊಲ ಗದ್ದೆ ಉಳ್ತೀರಿ, ನೋಡಿರ್ಬೋದು ಹಳ್ಳಿಯಲ್ಲಿರೋರು, ಯಾವ ರೀತಿಯಾಗಿ ಉಳುವಾಗ ಆ ಮಾರ್ಕ್ ಬರುತ್ತೆ, ಆ ರೀತಿಯಾಗಿ ಯೇಸು ಸ್ವಾಮಿಯ ಬೆನ್ನಿನ ಮೇಲೆ ಆ ಚಾಟಿ ಎಳುವಾಗ ಮಾಂಸ ಕಿತ್ಕೊಂಡ್ಬಂತಂತೆ, ಚರ್ಮ ಹರಿದೋಯ್ತಂತೆ. ಇದೆಲ್ಲ ಯಾಕೆ ಗೊತ್ತಾ? ನನಗೆ ನಿನಗೆ ಆರೋಗ್ಯ ಉಂಟು ಮಾಡಲಿಕ್ಕೋಸ್ಕರ. ಅದಕ್ಕೆ ಯೇಸುವಿನ ಬಾಸುಂಡೆಯಿಂದ ರೋಗ ವಾಸಿ ಎಂಬುದಾಗಿ ನೋಡ್ತೇವೆ. ನನ್ನ ಪ್ರೀತಿ ದೇವ ಜನರೇ, ದೇವರ ಉದ್ದೇಶ ಆರೋಗ್ಯ. ಆಮೇನ್. ದೇವರ ಉದ್ದೇಶ ನಿನ್ನ ರಕ್ಷಣೆ ಆಗಬೇಕೆಂಬುದಾಗಿ, ದೇವರ ಉದ್ದೇಶ ನೀನು ಐಶ್ವರ್ಯವಂತನಾಗಬೇಕೆಂಬುದಾಗಿ. ಗಾಡ್ಸ್ ಪ್ಲ್ಯಾನ್, ಅದು ದೇವರ ಉದ್ದೇಶ ಆಗಿದೆ. ಆದಮ್ನ ಕ್ರಿಯೇಟ್ ಮಾಡಬೇಕಾದಾಗ ನಾನು ನೋಡಲ್ಲ ಆದಮ್ನಿಗೆ ಪಿಂಪಲ್ ಇತ್ತು, ಕಾಲು ನೋವಿತ್ತು, ತಲೆನೋವಿತ್ತು ಎಂಬುದಾಗಿ. ನಾನು ಹೇಳ್ತೇನೆ ಪ್ರಿಯರೇ, ಇವತ್ತು ಯೇಸು ಸ್ವಾಮಿ ಶಿಲುವೆ ಮೇಲೆ ಎಲ್ಲವೂ ಮುಗೀತು ಅಂತ ಹೇಳಿದಾಗ ಮುಗಿದು ಹೋಯಿತು. ಇವತ್ತು ನಾನು ನೀನು ಮಾತಾಡುವಾಗ ಎಲ್ಲವೂ ನಡೆಯುವಂಥದ್ದಾಗಿದೆ. ಹೇಳ್ರಿ, ಎಲ್ಲವೂ ನಡೀತದೆ. ಆಮೇನ್. ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಹೆಸರಲ್ಲಿ ನಾವು ನೋಡ್ತೇವೆ, ಅದ್ಭುತವಾಗಿ ಇಲ್ಲಿ ಕೀರ್ತನೆಗಳನ್ನು ಡಿಸ್ಕ್ರೈಬ್ ಮಾಡ್ತಾನೆ. ಉತ್ತುವವರು ನಮ್ಮ ಬೆನ್ನಿನ ಮೇಲೆ, ಅಂದರೆ ನಿಮ್ಮ ಬೆನ್ನಿನ ಮೇಲಲ್ಲ, ನಮ್ಮ ಅಪರಾಧಗಳ ದಸೆಯಿಂದ, ನಮ್ಮ ದ್ರೋಹಗಳ ದಸೆಯಿಂದ ಆತನಿಗೆ ಗಾಯ ಆಯಿತು ಎಂಬುದಾಗಿ ಯೆಶಾಯ 53 ನಾವು ನೋಡ್ತೇವೆ. ಈ ಒಂದು ಕೋವಿಡ್ ಸಿಚುವೇಶನ್ ಮಧ್ಯದಲ್ಲಿ ನಾನು ಇದನ್ನು ಮಾತಾಡ್ತೇನೆ. ನಾನು ಚಾಲೆಂಜ್ ಆಗಿ ಹೇಳ್ತೇನೆ, ಒಬ್ಬೊಬ್ಬ ವಿಶ್ವಾಸಿ ಯಾರು ಕೂಡ ಅಸ್ವಸ್ಥರಾಗುವುದಿಲ್ಲ. ಒಂದು ವೇಳೆ ಆದರೆ ಈ ವಾಕ್ಯ ನಿಮ್ಮನ್ನ ಗುಣಪಡಿಸುವಂಥದ್ದಾಗಿದೆ. ನಂಬೋರ್ ಒಂದು ಕಮೆಂಟ್ ಹಾಕಿರಿ. ಆಮೇನ್. ನಾನು ಹೇಳ್ತೇನೆ ಪ್ರಿಯರೇ, ನಿಮಗೆ ತಮಾಷೆ ಕಾಣ್ಬೋದು, ಆದರೆ ಇದೇ ಸತ್ಯ. ಯಾಕಂದರೆ ಹುತ್ತದ ಯಾಕೆ ಹೇಳಿ? ಫಸ್ಟ್ ಏನಕ್ಕೆ ಕೂತ್ತಾರೆ? ಹೊಲ ಯಾಕೆ ಕೂತ್ತಾರೆ ಹೇಳಿ? ಬೀಜ.
ಇವತ್ತು ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಇವತ್ತು ಆ ಕಮ್ಯುನಿಯನ್ ಕ್ರಿಸ್ತನ, ನಾನು ಯಾವಾಗಲೂ ಹೇಳ್ತಿದ್ದೀನಿ ಲಾರ್ಡ್ಸ್ ಟೇಬಲ್ ಇಲ್ಲ ಪ್ರಿಯರು, ಅದು ವೆರಿ ಇಂಪಾರ್ಟೆಂಟ್. ಅದನ್ನು ತಿನ್ನುವಾಗ ಯು ಆರ್ ಪ್ಲಾಂಟಿಂಗ್ ಹೀಲಿಂಗ್ ಸೀಡ್, ಸ್ವಸ್ಥತೆಯ ಬೀಜವನ್ನು ನೀನು ಬಿತ್ತಾ ಇದೆಯಾ. ಆ ಪ್ರತಿಯೊಂದು ರೋಗ, ಒಂದು ಕ್ಯಾನ್ಸರ್ ಆಗಿರ್ಬೋದು, ಒಂದು ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಕಣ್ಣಿನ ಕಾಯಿಲೆ ಆಗಿರ್ಬೋದು, ಕಿಡ್ನಿಯ ಪ್ರಾಬ್ಲಮ್ ಆಗಿರ್ಬೋದು, ಅರ್ಥರೈಟಿಸ್ ಆಗಿರ್ಬೋದು, ಅಥವಾ ಯಾವುದೇ ಕಾಯಿಲೆ ಆಗಿರ್ಬೋದು, ಅದು 100% ಒಂದು ಫಲ ಕೊಡುತ್ತೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೆ ಅಂದರೆ, ಒಬ್ಬ ವಿಶ್ವಾಸಿ ಸಂತೋಷ ಪಡಬೇಕೆಂಬುದಾಗಿ ದೇವ್ರ ಉದ್ದೇಶ. ನೀವು ಸಂತೋಷ ಇಲ್ಲದೆ ದೇವ್ರ ಆರಾಧನೆ ಮಾಡೋಕ್ಕಾಗಲ್ಲ. ನೀವು ರೋಗದಲ್ಲಿದ್ದರೆ, ನೀವು ದರಿದ್ರಲ್ಲಿದ್ದರೆ ನೀವು ಆರಾಧನೆ ಮಾಡೋಕ್ಕಾಗಲ್ಲ. ಬೈಕೊಂಡು ಹೋಗ್ಬಿಡ್ತೀರ. ಕೆಲವು ಚರ್ಚಿಗೆ ಬರ್ತಾರೆ, ಅವ್ರು ಏನಕ್ಕೆ ಬರ್ತಾರೆ ಅವ್ರಿಗೆ ಗೊತ್ತಿರಲ್ಲ, ಮುಖ ಸಪ್ಪೆ ಮಾಡ್ಕೊಂಡು ಬಂದು ಹಾಗೆ ಹೋಗ್ತಾರೆ. ಇಲ್ಲ ಪ್ರಿಯರೇ, ಈ ಮುಂಜಾನೆ ಒಬ್ಬೊಬ್ಬರು ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ಸಂತೋಷಪಡಿಸುವಾತನಾಗಿದ್ದಾನೆ. ಆಮೇನ್. ಈ ಹ್ಯಾಸ್ ಬಿಗ್ ಪ್ಲಾನ್ ಫಾರ್ ಯು, ಈ ಹ್ಯಾಸ್ ಬಿಗ್ ಹೀಲಿಂಗ್ ಫಾರ್ ಯು. ಆಲ್ರೆಡಿ ಯೇಸು ಸ್ವಾಮಿ ಕೊಟ್ಟಿದ್ದಾನೆ. ಇದನ್ನು ನಂಬಿ ನೀವು ಮಾತಾಡುವಾಗ ನಿಮ್ಮ ಜೀವಿತದಲ್ಲಿ ಅದು ನೆರವೇರುವಂಥದ್ದಾಗಿದೆ. ಹಾಗಾಗಿ ನೋಡ್ತೇವೆ, ಮತ್ತೆ ರಿಪೀಟ್ ಮಾಡಿ ಓದ್ತಾನೆ, ಉಳುವವರು ನಮ್ಮ ಬೆನ್ನಿನ ಮೇಲೆ ಉದ್ದವಾದ ಗೆರೆಗಳನ್ನು ಮಾಡಿದರು, ಆದರೆ ನೀತಿ ಸ್ವರೂಪನಾದ ಯೆಹೋವನು ದುಷ್ಟರು ಹಾಕಿದ ಬಂಧನಗಳನ್ನು ಭೇದಿಸಿಬಿಟ್ಟು, ಸೈತನ ಹಾಕಿದ ಎಲ್ಲ ಬಂಧನಗಳನ್ನ ಯೇಸು ಸ್ವಾಮಿ ಮುರಿದಿದ್ದಾನೆ. ದಿಸ್ ಇಸ್ ಗುಡ್ ನ್ಯೂಸ್. ಆಮೇನ್. ಎಲ್ಲ ಕೊರೋನಾ ನಿಮ್ಮ ಕಾಲ ಕೆಳಗೆ ಬಿದ್ದಿದೆ ಯೇಸುವಿನ ನಾಮದಲ್ಲಿ. ಬಿಲೀವ್ ಇಟ್. ನಿಮ್ಮ ಮೇಲೆ ಅಧಿಕಾರ ಇಲ್ಲ, ಯಾಕಂದರೆ ನೀನು ಕ್ರಿಸ್ತನಲ್ಲಿ ಆಳುವವನಾಗಿದೆಯಾ. ನೀನು ಆಳಬೇಕು. ಯಾರನ್ನ? ವ್ಯಾಧಿನ, ಸಾಲನ, ಸಮಸ್ಯೆನ. ಆಮೇನ್. ಅದಕ್ಕೆ ಆದಮನಿಗೆ ದೇವರು ಅಧಿಕಾರ ಕೊಟ್ಟ, ಅಧಿಕಾರ ಕಳ್ಕೊಂಡ. ಇವತ್ತು ಕ್ರಿಸ್ತ ಯೇಸುವಿನ ಮೂಲಕ ತಿರುಗಿ ನನಗೆ ನೀನು ಕೊಟ್ಟಿದ್ದಾನೆ. ನಾವು ಇನ್ನೂ ಕಳ್ಕೊಂಡವರಾಗಿ ಜೀವಿಸಬಾರದು. ಆಮೇನ್. ಸೊ ಈ ಮುಂಜಾನೆ ವಿ ಹ್ಯಾವ್ ರೀಸನ್ ಟು ಸೆಲೆಬ್ರೇಟ್. ಆಮೇನ್. ನಾ ಯಾಕೋ ಸುಮ್ಮನೆ ಖುಷಿಯಾದಾಗ ಆಡೋದಲ್ಲ, ವಿ ಹ್ಯಾವ್ ರೀಸನ್ ಟು ಸೆಲೆಬ್ರೇಟ್. ಯಾಕೆಂದರೆ ಕ್ರಿಸ್ತನು ಜೀವಿಸುವಾತನಾಗಿದ್ದಾನೆ, ನಾವು ಆತನೊಂದಿಗೆ ಎಲ್ಲವನ್ನು ಆಳುವರಾಗಿದ್ದೇವೆ. ಆಮೇನ್. ಸೊ ಆನ್ಲೈನ್ ಬಂದವರು ಹಾಗೆ ನೀವು ಶೇರ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡಿರಿ. ಈ ಮುಂಜಾನೆ ದೇವರ ನಾಮನ ಮೇಲಕ್ಕೆ ಎತ್ತೋಣ. ಆತನೊಬ್ಬನೇ ಉನ್ನತದಲ್ಲಿ ವಾಸಿಸುವ ದೇವರಾಗಿದ್ದಾನೆ. ಆಮೇನ್. ಪ್ರೈಸ್ ಗಾಡ್. ಥ್ಯಾಂಕ್ ಯು ಜೀಸಸ್. ಈ ಮುಂಜಾನೆ ಒಂದು ಹಾಡನ್ನು ಹಾಡ್ಕೊಡೋಣ ಪ್ರಿಯರೇ. ಥ್ಯಾಂಕ್ ಯು ಜೀಸಸ್. ವಿ ವರ್ಶಿಪ್ ಯು. We praise you, Jesus. ದಯವಿಟ್ಟು ಕ್ಷಮಿಸ್ರಿ. ಕೆಲವೊಂದು ನೋಟ್ಸ್ನ ಬರ್ಕೊಂಡಿದ್ದು ಮಿಸ್ ಆಗ್ತಾ ಇದೆ. ಮೊಬೈಲ್ ಎರರ್. ಇಷ್ಟು ದಿನ ಕಂಪ್ಯೂಟರ್ ಎರರ್ ಮಾಡ್ತಿತ್ತು. ಇಲ್ಲ, ನಿಮ್ಮನ್ನು ಯಾವುದು ತಡಿಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟಲ್ಲಿ ಹಾಡು ಹಾಕಿದ್ದೀವಲ್ಲ, ಯಾವ್ದು ಹೆಸರು ಹೇಳ್ರಿ? ಅದಲ್ಲ, ಬೇರೆ ದಾಳಿ. ಜೀವದಿಂದ ಎದ್ದ ಯೇಸು. ಅದಕ್ಕಿಂತ ಮುಂಚೆ ಕರ್ತನೆ ದೇವರಲ್ಲಿ. ಆಮೇನ್. ಪರವಾಗಿಲ್ಲ, ಕೆಲವೊಂದು ಅಡಚಣೆಗಳು ಯಾವಾಗಲೂ ಆಗ್ತಿರ್ತದೆ, ಆದರೆ ನನ್ನ ದೇವರು ಒಳ್ಳೆಯವನಾಗಿದ್ದಾನೆ, ನಿಶ್ಚಯವಾಗಿ ಒಳ್ಳೆಯದನ್ನೇ ಮಾಡುವಾತನಾಗಿದ್ದಾನೆ. ಐ ರಿಲೀಸ್ ದ ಪವರ್ ಆಫ್ ಹೋಲಿ ಸ್ಪಿರಿಟ್. ಆಮೇನ್. ಆಲ್ ಓವರ್ ದ ವರ್ಲ್ಡ್, ಎಲ್ಲ ಕಡೆ ಪರಿಶುದ್ಧಾತ್ಮನ ಚಲಿಸ್ತಾ ಇದ್ದಾನೆ. ನಿಮ್ಮ ಮನೆಗಳಲ್ಲಿ ಪರಿಶುದ್ಧಾತ್ಮನ ಬಲವಾಗಿ ಕಾರ್ಯ ಮಾಡ್ತಾ ಇದ್ದಾನೆ. ಆಮೇನ್. ಈ ಮುಂಜಾನೆ ನಾವು ಕರ್ತನ ಘನಪಡಿಸೋಣ. ಎಲ್ಲ ನಿಮ್ಮ ಚಿಂತಾಭಾರನ, ಫಸ್ಟ್ ಕೆಲಸ ನಿಮ್ಮ ಚಿಂತಾಭಾರನ ಕರ್ತನ ಮೇಲೆ ಹಾಕಿ ದೇವರನ್ನ ಸ್ತುತಿಸಿರಿ. ಆಮೇನ್. ಓಕೆ, ನಾವು ಹಾಡೋಣ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಇದ್ದೀರಾ? ಆಮೇನ್. ಸಂತೋಷವಾಗಿ ಮುಂಜಾನೆ ದೇವರನ್ನ ಘನಪಡಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಈ ಭೂಮಿಯಲ್ಲೂ ನಿನಗೆ ಸಮಾನ ಯಾರು? ಸರಿ ಹಾಡೋಣ. ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು? ಆಕಾಶದಲ್ಲೂ ಭೂಮಿಯ
ಜನರನ್ನು ನಡೆಸಿದೆ ನೀನು ಶಕ್ತನು ಸರ್ವಶಕ್ತನು ನಿನ್ನ ವಾಕ್ಯವು Come on, declare together. ನೀನು ಶಕ್ತನು ಸರ್ವಶಕ್ತನು ನಿನ್ನ ವಾಕ್ಯವು ಬದಲಾಗದು ನಿನಗೆ ಸಮಾನ ಯಾರು ನಿನಗೆ ಸಮಾನ ಹಾಡೋಣ ಪ್ರಿಯರೇ ಒಟ್ಟಾಗಿ ನಿನಗೆ ಸಮಾನ ಯಾರು ದೇವರನ್ನು ಘನಪಡಿಸೋಣ ಆತನೊಬ್ಬನೇ ಯೋಗ್ಯನಾಗಿದ್ದಾನೆ ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಹೇಳೋಣ ಆಕಾಶದಲ್ಲೂ ಈ ಭೂಮಿಯಲ್ಲೂ ನಮ್ಮ ದೇವರಾಗಿ ಯಾರು ಇಲ್ಲ ಪ್ರಿಯರೇ Praise him together. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಪರಲೋಕದ ಮನ್ನ ನೀಡಿ ನಿನ್ನ ಜನರನ್ನು ಪೋಷಿಸಿದೆ ಓ ಪರಲೋಕದ ಮನ್ನ ನೀಡಿ ನಿನ್ನ ಜನರನ್ನು ಪೋಷಿಸಿದೆ ನಿನ್ನಂತೆ ಯಾರಿಗೂ ಎಲ್ಲ ಜನರನ್ನು ಪೋಷಿಸಲು ನಿನ್ನಂತೆ ಯಾರುಂಟು ಎಲ್ಲ ಜನರನ್ನು ಪ್ರೀತಿಸಲು ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು Come on, praise him. ನಿನಗೆ ಸಮಾನ ಯಾರು ಹಾಡೋಣ ಆಮೆನ್ ನಿನಗೆ ಸಮಾನ ಯಾರು ಹಾಡುತ್ತಿರುವಾಗಲೇ ಬಿಡುಗಡೆ ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು Amen. ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಬಂಡೆಯನ್ನು ನೀನು ಸೀಳಿ ನಿನ್ನ ಜನರಾದ ಹಾನಿಗಿದೆ ಬಂಡೆಯನ್ನು ನೀನು ಸೀಳಿ ನಿನ್ನ ಜನರಾದ ಹಾನಿಗಿದೆ ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸಿದೆ ನಿನ್ನ ನಾಮ ಅತಿಶಯ ಯಾವಾಗಲೂ ಮತ್ತೊಮ್ಮೆ ನಿನ್ನ ನಾಮ ಅತಿಶಯ Come on, praise him. ಆತ ನಾಮ ಎಲ್ಲ ನಾಮಕ್ಕಿಂತ ಮೇಲಾಗಿದೆ ನಿನ್ನ ನಾಮ ಅತಿಶಯ ಯಾವಾಗಲೂ ರಕ್ಷಿಸಿದೆ ನಿನಗೆ Come on ನಿನಗೆ ಸಮಾನ ಯಾರು Praise him. ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು ಯೆಹೋವಯ್ಯ ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕರ್ತನೇ ದೇವರಲ್ಲಿ ಹೇಳೋಣ ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಒಟ್ಟಾಗಿ ಕರ್ತನೇ ದೇವರಲ್ಲಿ ನಿನಗೆ ಸಮಾನ ಯಾರು ಇಲ್ಲ ಪ್ರಿಯರೇ ಆಕಾಶದಲ್ಲೂ ಭೂಮಿಯಲ್ಲೂ ನಿನಗೆ ಸಮಾನ ಯಾರು ಕೊನೆಯದಾಗಿ ಹಾಡೋಣ ನಿನಗೆ ಸಮಾನ ಯಾರು We praise you. ನಿನಗೆ ಸಮಾನ ಯಾರು ಯೆಹೋವಯ್ಯ ನಿನಗೆ ಸಮಾನ ಯಾರು ನಿನಗೆ ಸಮಾನ ಯಾರು ಆಕಾಶದಲ್ಲೂ ಭೂಮಿಯಲ್ಲೂ 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 ನಿನಗೆ ಸಮಾನ ಯಾರು Amen. ನನ್ನ ದೇವರಾಗಿ ಯಾರು ಇಲ್ಲ ಪ್ರಿಯರೇ ಆಮೇನ್ ನಾನು ಹೇಳ್ತೇನೆ ಪ್ರಿಯರೇ ಈ ಮುಂಜಾನೆ ನಿಮ್ಮೆಲ್ಲ ಕೊರತೆಗಳನ್ನು ಆತನು ಕ್ಷಣ ಮಾತ್ರದಲ್ಲಿ
ನೆರವೇರಿಸಲಿಕ್ಕೆ ಶಕ್ತನ ದೇವರಾಗಿದ್ದಾನೆ. ಆಮೇನ್. ಇವತ್ತು ನಮ್ಮ ನಂಬಿಕೆ ನಂಬದೇ ಇರೋ ಕಾರಣಕ್ಕೆ, ಬಿಕಾಸ್ ಆಫ್ ಅನ್ಬಿಲೀಫ್. ನಿಮ್ಮ ನಂಬಿಕೆ ಇದೆ, ಆದರೆ ಅನ್ಬಿಲೀಫ್ ಅಂದ್ರೆ ಅವಿಶ್ವಾಸ. ಕರೆಕ್ಟಾ ಪಾಸ್ಟ್ರೆ? ಅವಿಶ್ವಾಸ, ಅಪನಂಬಿಕೆ, ದೊಡ್ಡ ಗೋಡೆ. ಅವತ್ತು ಪಾಪ ದೊಡ್ಡ ಗೋಡೆ ಆಯಿತು. ದೇವರ ಆಶೆ ಬಂದಲಿಕ್ಕೆ ಅದಕ್ಕೆ ಏಷಯ 66 ಬರೆಯಲ್ಪಟ್ಟಿದೆಯಲ್ಲ, 59 ಆತನ ಕೈ ಮೋಟು ಕೈ ಅಲ್ಲ. ಇವತ್ತು ಯೇಸು ಸ್ವಾಮಿನ ನಂಬದಿರೋದು ದೊಡ್ಡ ಪಾಪ. ಯೇಸು ಸ್ವಾಮಿ ಗುಣ ಮಾಡ್ತಾನೆ, ಯೇಸು ಸ್ವಾಮಿ ನನ್ನ ಬಿಡುಗಡೆ ಮಾಡ್ತಾನೆ ಅಂತ ನಂಬದಿರೇ ದೊಡ್ಡ ಪಾಪ. ಅರ್ಥ ಮಾಡ್ಕೊಳ್ರಿ, ನನ್ನ ದೇವರು ಆತನ ಸಹಾಯ ಮಾಡಲಿಕ್ಕೆ ಆಗದ ಮೋಟು ಕೈ ಅಲ್ಲ. ಇವತ್ತು ನನ್ನ ನಂಬಿಕೆ ನಿನ್ನ, ಅವತ್ತು ಪಾಪ ಅಂತ ಬಂತು, ಇವತ್ತು ನಾನು ಹೇಳ್ತೇನೆ ನನ್ನ ನಂಬಿಕೆ ನಿನ್ನ ನಂಬಿಕೆ ಅಲ್ಲ. ನೀವು ನಂಬಿದ್ದೀರಾ ಆಲ್ರೆಡಿ. ಎಲ್ಲ ಹೇಳ್ತೇನೆ, ನಾನು ಎಲ್ಲರಿಗೂ ಕೇಳಿದ್ರೆ ನೀವು ನಂಬ್ತೀರಾ? ಹಾಂ ನಂಬ್ತೀನಿ. ಜಾಸ್ತಿ ನಂಬೋದು ಬೇಡ. ನಿಮಗೆ ಅವಿಶ್ವಾಸ ನಡೀತದ ಅಂದರೆ ಇಲ್ಲ, ನಂಬಲ್ಲ. ಅವರು ಪ್ರೇರಣೆ ಮಾಡ್ರಿ, ನಿಮ್ಮ ಕಾಯಿಲೆ ಹೋಗುತ್ತೆ ಅಂದರೆ ನಂಬಲ್ಲ ಅಂತ. ಯಾಕೆ ಹೇಳಿ? ಅವಿಶ್ವಾಸ. ನಿಮ್ಮ ಅವಿಶ್ವಾಸ ಕುರಿತಾಗಿ ಇವತ್ತು ದೇವರು ಬೇಸರಗೊಳ್ಳುವ ಆತನಾಗಿದ್ದಾನೆ. ಆಮೇಲೆ ನಾವು ಬೈಬಲ್ ನೋಡ್ತೇವೆ, ಅವಿಶ್ವಾಸಿಗಳೇ ಅಂತ ಎಷ್ಟು ಸಮಯ ಬೈತಾರೆ. ಅಲ್ಪವಿಶ್ವಾಸಿಗಳೇ ನಂಬಿಕಿಲ್ಲದ ಮೂರ್ಖ ಸಂತಾನರವೇ ಅಂತ ಬೈತಾರೆ. ಇನ್ನೆಷ್ಟು ದಿನ ತಾಳ್ಬೇಕಂತ. ಇವತ್ತು ನಿಮಗೆ ಅದ್ರ ಕೇಳ್ತಾ ಇರೋದು, ಆಲ್ರೆಡಿ ಅಥಾರಿಟಿ ಕೊಟ್ಟಾಗಿದೆ, ಆಲ್ರೆಡಿ ಪವರ್ ನಿಮ್ಮ ಕೈಲಿ ಕೊಟ್ಟಾಗಿದೆ. ಓಡ್ಸೋದು ನಿಮ್ಮ ಕೆಲಸ. ನಿಮ್ಮ ಮನೆ ಒಳಗೆ ಕಳ್ಳ ಬಂದೇನೆ, ನೀವು ಕೂತ್ಕೊಂಡು ಮೊಣಕಾಲು ಹಾಕಿ ಅಳ್ತಾ ಇರೋದು. ಇದು ವಿಶ್ವಾಸಿ, ಈಗಿನ ವಿಶ್ವಾಸಿ ಮಾಡ್ತಾ ಇರೋದು. ಎದ್ದೇಳ್ರಿ ಪ್ರಿಯರೇ. ಆಮೇನ್. ನೀವು ಹಳಕ್ಕೆ ದೇವ್ರು ಕರೆಯಲ್ಪಟ್ಟಿಲ್ಲ, ನೀವು ಮೋರ್ ದೆನ್ ಕಾಂಕರರ್. ಆಮೇನ್. ಜಯಶಾಲಿಗಿಂತ ಹೆಚ್ಚಿನವರು. ನೀವು ಪ್ರಾಬ್ಲಮ್ಸ್ನ ಓಡಿಸ್ಬೇಕು ಪ್ರಿಯರೇ. ಆಮೇನ್. ಪಾಸ್ಟರ್ ಹತ್ರ ಹೋಗಿ ಕೇಳೋದಲ್ಲ. ಯೇಸು ಸ್ವಾಮಿ ನಿನ್ನೊಳಗಿದ್ದಾನೆ, ಯೇಸುವಿನ ಜೀವ ನಿನ್ನೊಳಗಿದೆ. ಆಮೇನ್. ಸೊ ಹಾಗಾಗಿ ಈ ಮುಂಜಾನೆ ನಾವು ಇನ್ನೊಂದು ಹಾಡನ್ನು ಹಾಡ್ಕೊಡೋಣ. ಹಾಗೆ ಬಂದವರು ಶೇರ್ ಮಾಡ್ರಿ. ಶೇರ್ ಮಾಡುವಾಗ ನಿಮಗೆ ಬ್ಲೆಸ್ಸಿಂಗ್, ಇಲ್ಲ ಅಂದರೆ ನಿಮ್ಮ ಜೀವಿತ ಅಷ್ಟೇ ಸ್ವಲ್ಪನೇ ಇರುತ್ತೆ. ನೋಡಿ, ಅಧಿಕವಾಗಿ ಆಶೀರ್ವಾದ ಹೊಂದಬೇಕಾ? ಅಧಿಕವಾಗಿ ಶೇರ್ ಮಾಡ್ರಿ. ಇದರಿಂದ ದೇವರಿಗೆ ಮಹಿಮೆ ಒಂದಾಗಿದೆ. ಆಮೇನ್. ಕೆಲವರು ಪಾಸ್ಟರ್ ಬೈಬಲ್ ವಾಕ್ಯ ಸಿಕ್ತರೆ ಹೇಳ್ರಿ. ನನ್ನ ವಿಷಯವಾಗಿ ಜನರ ಮುಂದೆ ಏನಂದರೆ ಅದೊಂದು ವಾಕ್ಯ ಇದೆ, ದೇವರು ಕೂಡ ಪರಲೋಕದಲ್ಲಿ ನೀವು ಯಾರತ್ತ ಗೊತ್ತಿಲ್ಲ ಅಂತ ಹೇಳ್ತಾರಂತೆ. ಬಿ ಕೇರ್ಫುಲ್. ಜನರು ನೋಡಿ ನೀವು ಹೆದರೋದಾದರೆ, ಇವತ್ತು ಯಾರನ್ನ ಆತ್ಮವನ್ನು ಹಾಗೂ ಪ್ರಾಣವನ್ನು ತೆಗೆದು ನರಕಕ್ಕೆ ಹಾಕುವ ಅಧಿಕಾರವುಳ್ಳ ದೇವರಿಗೆ ಭಯ ಪಡಬೇಕಾಗಿದೆ. ಭಯ ಅಂದರೆ ಆತನ ಎದುರಿಗೆ ನಡ್ಕೊಂಡ್ಬರ್ಬೇಕಂತಲ್ಲ, ಶರೀರವನ್ನು ಸಾಯಿಸುವಂತ ನೋಡಿ ನೀವು ಹೆದರ ಅವಶ್ಯಕತೆ ಇಲ್ಲ. ಸೊ ವಿ ಆರ್ ಹಿಯರ್ ಟು ರೆಪ್ರೆಸೆಂಟ್ ದ ಕಿಂಗ್ಡಮ್ ಆಫ್ ಗಾಡ್. ವಿ ಆರ್ ಅಂಬಾಸಡರ್ಸ್ ಆಫ್ ಕ್ರೈಸ್ಟ್. ಅಂಬಾಸಿಡರ್ ಕಾರಲ್ಲ. ಆಮೇನ್. ನಾವು ಯಾರಾಗಿದ್ದೇವೆ? ಪರಲೋಕ ರಾಜ್ಯದ ರಾಯಭರಿಗಳಾಗಿದ್ದೇವೆ. ಇದು ವರ್ಷಿಪ್ ಪ್ರಿಯರೇ, ಇದು ಆರಾಧನೆ. ನಾವು ಯಾರಾಗಿದ್ದೇವೆ ಒಂದು ಅರ್ಥಕೊಳ್ಳೋದು, ದೇವರನ್ನ ಮಹಿಮೆ ಪಡಿಸೋ ಆರಾಧನೆ. ನೀವು ಅನ್ಕೊಬೋದು ಆರಾಧನೆ ಅಂದರೆ ನಾ ಕಾಡಾಡ್ಬಿಡೋದು ಆಮೇಲೆ ಮನೆಗೆ ಹೋಗ್ಬಿಡೋದು. ಇಲ್ಲ ಪ್ರಿಯರೇ, ವಿ ಹ್ಯಾವ್ ಟು ರಿಜಾಯ್ಸ್ ಎವ್ರಿ ಮೂಮೆಂಟ್. ಪ್ರತಿ ಒಂದು ಸಂಗತಿಯನ್ನು ನಾವು ಆರಾಧನೆಯಲ್ಲಿ ಆನಂದಿಸೋದೇ ನಿಜವಾದ ಆರಾಧನೆ ಆಗಿದೆ. ಅದಕ್ಕೆ ಬೈಬಲ್ ಇರ್ತದೆ, ಆತ್ಮೀಯ ರೀತಿಯಲ್ಲಿ ಸತ್ಯ ತಕ್ಕ. ಆತ್ಮ ಅಂದರೆ ಸ್ಪಿರಿಟ್ ವರ್ಲ್ಡಲ್ಲಿ ಏನಾಗಿದೆ ಅದನ್ನು ಸತ್ಯವಾಗಿದೆ. ಆ ಸತ್ಯ ತಕ್ಕ ಹಾಗೆ ಮಾತಾಡುವುದೇ, ಆಡಾಡುವುದೇ ಆರಾಧನೆ ಆಗಿದೆ. ಹಾಡಲ್ಲ. ನಾವು ಅನ್ಕೊಂಡ್ಬಿಟ್ಟು ಬರೀ ಹಾಡು ಅನ್ಕೊಂಡ್ಬಿಟ್ವಿ ಆರಾಧನೆ ಅಂದರೆ. ಇಲ್ಲ ಪ್ರಿಯ, ಹಾಡು ಒಂದು ಭಾಗ. ಎಕ್ಸಾಲ್ಟೇಷನ್ ಇಸ್ ಒನ್ ಪಾರ್ಟ್, ಹಿಮ್ಸ್ ಆಲ್ಸೋ ಇಸ್ ಒನ್ ಪಾರ್ಟ್. ಹಾಗೆ ದೇವರ ಸಮ್ಮುಖದಲ್ಲಿ ನಾವು ನೋಡ್ತೇವೆ ಏನಂದರೆ ಆ ಒಂದು ಪ್ರೆಸೆನ್ಸ್ನ ಫೀಲ್ ಮಾಡುವುದೇ ಇನ್ನೊಂದು ಪಾರ್ಟ್ ಆಗಿದೆ. ವೆರಿ ಇಂಪಾರ್ಟೆಂಟ್. ಆರಾಧನೆ ಅಂದ ತಕ್ಷಣ ಕೆಲವರು ಫಾಸ್ಟ್ ಸಾಂಗ್, ಸ್ಲೋ ಸಾಂಗ್, ಎಮೋಷ್ನಲ್ ಸಾಂಗ್ ಅಂತ ಅಂದ್ಕೊಂಡಿದ್ದಾರೆ. ಇಟ್ ಈಸ್ ನಾಟ್ ದೇರ್. ಅದಕ್ಕೆ ಆತ್ಮಿಕವಾದ ಹಾಡುಗಳಿಂದಲೂ ಕೀರ್ತನೆಗೊಂದು ಹಿಮ್ಸಿಂದ ನಾನು ಒಂದು ದಿವಸ ಮಾತಾಡ್ತೀನಿ ಆರಾಧನೆ ಅಂದರೆ ಏನು, ಸ್ತುತಿ ಅಂದರೆ ಏನು ಎಂಬುದಾಗಿ. ಆಮೇಲೆ ಅನೇಕರಿಗೆ ಗೊತ್ತಿಲ್ಲ, ಅನೇಕ ವರ್ಷಿಪ್ ಲೀಡರ್ಸಿಗೆ ಗೊತ್ತಿಲ್ಲ. ಹಾಡು ತುಂಬ ಚೆನ್ನಾಗಿ ಬರೀತಾರೆ. ನಾನು ಹೇಳ್ತೇನೆ, ಇಲ್ಲ ಪ್ರಿಯರೇ, ನಾವು ಅರಿತುಕೊಳ್ಳುವುದೇ ವೆರಿ ಇಂಪಾರ್ಟೆಂಟ್. ಸತ್ಯ ನಮ್ಮನ್ನು ಬಿಡುಗಡೆ ಮಾಡ್ತದೆ. ಆಮೇಲೆ ನಿಮ್ಮ ವರ್ಷಿಪ್ ಅಲ್ಲ, ದೇವರ ವಾಕ್ಯ ಅದರಲ್ಲಿದೆ, ಅದಕ್ಕೆ ಅದು ಬಿಡುಗಡೆ ಆಗುವಂಥದ್ದಾಗಿದೆ. ಸಿಕ್ಕಿದ್ರೆ ತೆಗಿರಿ ಪಾಸ್ಟ್ರೆ, ಸಿಕ್ಕಿಲ್ಲ ಅಂದರೆ ನೋ ಪ್ರಾಬ್ಲಮ್. ಆಮೇಲೆ ಕೆಲವರಿಗೆಲ್ಲ ಬೇಜಾರಾಗತ್ತೆ ಶೇರ್ ಮಾಡಿ ಅಂದರೆ ಅಲ್ವಾ? ತೊಂದರೆ ಇಲ್ಲ. ಈ ಮುಂಜಾನೆ ನಾವು ದೇವರನ್ನ ಮಹಿಮೆ ಪಡಿಸೋಣ. ನಾವು ಇನ್ನೊಂದು ಹಾಡನ್ನು ಹಾಡ್ಕೊಳ್ಳೋಣ. ಪಾಸ್ಟರ್ ಜೀವದಿಂದ ಇದ್ದ ಯೇಸುವೆ ಅಲ್ಲಿದೆಯಲ್ಲ. ಆಮೆನ್. ಸ್ವಲ್ಪ ನಾನು ಸಾಂಗ್ ಸ್ಟಾರ್ಟ್ ಮಾಡಬೇಕಾದಾಗ ಟೈಮ್ ತೊಗೊಳ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕೆಂದರೆ ನಾನು ಪ್ರಿಪೇರ್ ಮಾಡಿದ ಒಂದು ನೋಟ್ಸ್ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗೋಗಿದೆ ಹೊಟ್ಟೆ ಕಿಚ್ಚಿಗೆ. ಪರವಾಗಿಲ್ಲ, ನಾವು ದೇವರನ್ನ ಮಹಿಮೆ ಪಡಿಸೋಣ. ಆತ ನಮ್ಮ ಜೊತೆಯಲ್ಲಿ ಇರುವ ದೇವರಾಗಿದ್ದಾನೆ. ಸೊ ಈ ಮುಂಜಾನೆ ನಾವು ಹಾಡೋಣ, ಜೀವದಿಂದ ಎದ್ದ ಯೇಸುವೆ. ಆಮೇನ್. ನನ್ನ ದೇವರು ಸಮಾಧಿಯಲ್ಲಿ ಇಲ್ಲ ಪ್ರಿಯರೇ. ಯೆರೂಸಲೇಮಿಗೆ ಹೋಗಿ ಬನ್ನಿ.
ನಾನು ಹೋಗ್ತೇನೆ ಸ್ವಲ್ಪ ದಿವಸ ಆದಮೇಲೆ. ಆಮೇಲೆ ಓನ್ಲಿ ಫ್ಯೂ ಮಂತ್ಸ್, ಐ ಆಮ್ ಶೋರ್ ನಾನು ಹೇಳಿದೆಲ್ಲ ಆಗತ್ತೆ. ಯಾಕೆಂದರೆ ನನ್ನ ಬಾಯಲ್ಲಿ ಜೀವ ಮಾಡಿದೆ. ನೀವು ಹೇಳಿದೆಲ್ಲ ಆಗತ್ತೆ, ನೀವು ಮಾತಾಡಬೇಕಷ್ಟೇ. ಆಮೇನ್. ಇನ್ ದ ನೇಮ್ ಆಫ್ ಜೀಸಸ್. ಯೇಸುವೆ ನಾ ಬಾಳುವೆ ನಿನಗಾಗಿ, ನೀನೊಬ್ಬನೇ ದೇವರು, ಆತನೊಬ್ಬನೇ, ನೀನೊಬ್ಬನೇ ರಕ್ಷಕನು. Come on, sing. ನೀನೊಬ್ಬನೇ ದೇವರು, ಆಮೆನ್. ನೀನೊಬ್ಬನೇ ರಕ್ಷಕನು. ಮತ್ತೊಮ್ಮೆ ಜೀವದಿಂದ ಯೇಸುವೆ ನಾ ಬಾಳುವೆ ನಿನಗಾಗಿ, ನೀನೊಬ್ಬನೇ ದೇವರು, ಆಮೆನ್. ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನೇ. Come on. ನನ್ನ ತುಳಿನಿಂದ ಎತ್ತಿದೆ ಸಮಾಧಾನಕರ್ತನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನೇ. ಆಮೆನ್. ನನ್ನ ತುಳಿನಿಂದ ಎತ್ತಿದೆ ಸಮಾಧಾನಕರ್ತನೇ. Hallelujah, 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 hallelujah. ಶಿಲುಬೆಯ ಆ ಯಜ್ಞದಿ ನನಗಾಗಿ ಪ್ರಾಣ ನೀಡಿದೆ. ಶಿಲುಬೆಯ ಆ ಯಜ್ಞದಿ ನನಗಾಗಿ ಪ್ರಾಣ ನೀಡಿದೆ. ಮರಣದ ಬಾಗಿಲಿಂದ ನಿನ್ನನ್ನು ನನ್ನನ್ನು ಬಿಡಿಸಿದ್ದಾನೆ. There is no doubt. ನರಕ ಕುರಿತಾಗಿ ಭಯ ಬೇಡ. ಮರಣದ ಬಾಗಿಲಿಂದ ಆಮೆನ್. ಯೇಸು ನನ್ನನ್ನು ರಕ್ಷಿಸಿದ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನೇ. Come on. ನನ್ನ ತುಳಿನಿಂದ ಎತ್ತಿದೆ ಸಮಾಧಾನಕರ್ತನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನೇ. ನನ್ನ ತುಳಿನಿಂದ ಎತ್ತಿದೆ. Hallelujah, hallelujah, hallelujah. ಹಾಡಲು ಪ್ರಿಯರೇ, hallelujah, 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 hallelujah. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಡಿತು. ಕ್ರಿಸ್ತನ ಮರಣದಿಂದಲೇ ನನ್ನ ಎಲ್ಲ ಶಾಪ ನೀಡಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ಅಬ್ರಹಾಮನ ಆಶೀರ್ವಾದ ಕ್ರಿಸ್ತನಿಂದಲೇ ದೊರಕಿತು. ನನ್ನ ಎತ್ತಿ ಎತ್ತಿ ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ. ಹಾಡುನ ಪ್ರಿಯನೇ ಸರ್ವಶಕ್ತನೇ. ನನ್ನ ತುಳಿನಿಂದ ನನ್ನ ತುಳಿನಿಂದ ಎತ್ತಿದೆ. ಆಮೆನ್. ಸಮಾಧಾನಕರ್ತನೇ. ನನ್ನ ಎತ್ತಿ ಎತ್ತಿ ನಿಲ್ಲಿಸಿದೆ ಸರ್ವಶಕ್ತನೇ. ನನ್ನ ತುಳಿನಿಂದ ಎತ್ತಿದೆ ಸಮಾಧಾನಕರ್ತನೇ. Hallelujah, 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 hallelujah. ಯೇಸುವೇ ನಾ ಬಾಳುವೆ ನಿನಗಾಗಿ, ಒಬ್ಬನೇ ದೇವರು, ನೀನೊಬ್ಬನೇ. ಯಾರು ಹೇಳ್ತೀರಾ? ಆತನೊಬ್ಬನೇ ದೇವರು. ನೀನೊಬ್ಬನೇ ದೇವರು.
Proclaim. ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ. ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಮತ್ತೊಮ್ಮೆ ನನ್ನ ಜೀವದಿಂದ ಎದ್ದ ಯೇಸುವೆಂಬುದಾಗಿ, ಜೀವದಿಂದ ಎದ್ದ ಯೇಸುವೆ, ನಾ ಬಾಳುವೆ ನಿನಗಾಗಿ, ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು, యేసయ్య ನೀನೊಬ್ಬನೇ ದೇವರು, ನೀನೊಬ್ಬನೇ ರಕ್ಷಕನು. ಆಮೆನ್. ಬಲವಾಗಿ ಕಲ್ಲನ್ನು ತಟ್ಟಿ ದೇವರನ್ನ ಸ್ತುತಿಸೋಣ. ಆಮೆನ್. ಈ ಮುಂಜಾನೆ ನನ್ನ ದೇವರು ಒಬ್ಬನೇ ನಿಜವಾದ ದೇವರಾಗಿದ್ದಾನೆ. ಆಮೆನ್. ಈ ಒಂದು ಸಮಯದಲ್ಲಿ ನಾವು ಇನ್ನೊಂದು ಹಾಡನ್ನು ಹಾಡ್ಕೊಳ್ಳೋಣ. ಈ ಹಾಡು ಹೀಗೆ ಹೇಳ್ತದೆ ಪ್ರಿಯರೇ, ಈ ಹಾಡು ತುಂಬ ಹಳೆಯ ಹಾಡು, ಅಂದರೆ ಹಳೆಯ ಹಾಡು ಅಂದರೆ ಹಾಡು ಹೊಸದೇ, ಆದರೆ ತುಂಬ ವರ್ಷದಿಂದ ಹಾಡ್ತಿದ್ದೀವಿ. ಇಂದ ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ, ದಿವ್ಯ ನಾಮ. ಆಮೇನ್. ಹೆಚ್ಚಿನ ಜನರಿಗೆ ಈ ಹಾಡಿನ ಪರಿಚಯ ಇರ್ಬೋದು. ಈ ಮುಂಜಾನೆ ಈ ಹಾಡನ್ನು ಹಾಡೋಣ. ಆಮೇನ್. ಆತನ ನಾಮ ಇಂಪಾದ ನಾಮ. ಆಮೇನ್. ಪಾಪಿಗೆ ಬಿಡುಗಡೆ ಕೊಡುವ ನಾಮ, ರೋಗಿಗೆ ಸ್ವಸ್ಥಪಡಿಸುವ ನಾಮ, ಸೈತನನ ಕಾರ್ಯವನ್ನ ಮುರಿಯುವ ನಾಮ ಯೇಸುವಿನ ನಾಮ. ಆ ಇಂಪಾದ ನಾಮವನ್ನು ಕೇಳುತ್ತಿರುವಾಗಲೇ ಈ ಮುಂಜಾನೆ ನಿಮ್ಮ ಜೀವಿತ ಬಿಡುಗಡೆ ಹೊಂದದಾಗಿದೆ. ಈ ಮುಂಜಾನೆ ನಾವು ದೇವರನ್ನ ಆರಾಧಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಆಮೆನ್. Thank you Jesus, we worship you. ಸಂತೋಷದಿಂದ ದೇವರನ್ನ ಮಹಿಮೆ ಪಡಿಸೋಣ. ಆಮೆನ್. ಆತನ ಹಾಗೆ ಯಾರು ಇಲ್ಲ. ಆಮೆನ್. ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ, ದಿವ್ಯ ನಾಮ. ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ, ದಿವ್ಯ ನಾಮ. ರೋಗಿಗೆ ಸೌಖ್ಯ ಯೇಸುವಿನ ನಾಮ, ಭೂಪರದಲ್ಲಿ ವಾಸನೆ ನಾಮ. ರೋಗಿಗೆ ಸೌಖ್ಯ ಯೇಸುವಿನ ನಾಮ, ಭೂಪರದಲ್ಲಿ ವಾಸನೆ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ, ದಿವ್ಯ ನಾಮ. ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ, ದಿವ್ಯ ನಾಮ. ಪರಿಮಳ ತೈಲ ಯೇಸುವಿನ ನಾಮ, ಭೂಪರದಲ್ಲಿ ಸುವಾಸನೆ ನಾಮ. ಪರಿಮಳ ತೈಲ ಯೇಸುವಿನ ನಾಮ, ಭೂಪರದಲ್ಲಿ ಸುವಾಸನೆ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ, ದಿವ್ಯ ನಾಮ. ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ. ಎಲ್ಲ ಸರಿ ಹಾಡೋಣ. ಯೇಸುವಿನ ಸಿಂಪಲ್ ಆಗಿದೆ ಹಾಡು, ಹುಡುಕ್ಬೇಡ್ರಿ. ಇಂಪಾದ ನಾಮ, ಬೇರೆ ಇಲ್ಲ ನಾಮ, ದಿವ್ಯ. Praise him. ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ, ದಿವ್ಯ ನಾಮ. ಸೈತಾನನ ತುಳಿದು ಜಯಿಸಿದ ನಾಮ, ಸ್ತುತಿಗಾನ ಮಹಿಮೆ ಹೊಂದುವ ನಾಮ. ಸೈತಾನನ ತುಳಿದು ಜಯಿಸಿದ ನಾಮ, ಸ್ತುತಿಗಾನ ಮಹಿಮೆ ಹೊಂದುವ ನಾಮ. ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ, ದಿವ್ಯ ನಾಮ. ನಮ್ಮ ಯೇಸುವಿನ ನಾಮ ಇಂಪಾದ ನಾಮ, ಬೇರೆ ಇಲ್ಲ ನಾಮ. Come on, lift
ಪ್ರೀತಿಸೇ ಯೇಸುವಿನ ನಾಮ ಇಂಪಾದ ನಾಮ ಬೇರೆ ಇಲ್ಲ ನಾಮ. His word is touching many. ಯೇಸುವಿನ ನಾಮ ಇಂಪಾದ ನಾಮ ಬೇರೆ ಇಲ್ಲ ನಾಮ ದಿವ್ಯ ನಾಮ. ಯೇಸುವಿನ ನಾಮ ಇಂಪಾದ ನಾಮ ಬೇರೆ ಇಲ್ಲ ನಾಮ ದಿವ್ಯ ನಾಮ. ಪರಿಶುದ್ಧರು ಅತಿ ಪರಿಶುದ್ಧನೇ ನಿನ್ನನ್ನೇ ಹೊಗಳಿ ಕೊಂಡಾಡುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನಾಮ ಒಂದೇ ಸ್ತುತಿಯಾಡುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನಾಮ ಒಂದೇ ಸ್ತುತಿಯಾಡುವೆ. ಪರಿಶುದ್ಧರೊಳಗೆ ಪರಿಶುದ್ಧನೇ ನಿನ್ನನ್ನೇ ಹೊಗಳಿ ಕೊಂಡಾಡುವೆ. ನಿನ್ ಜೀವನ ನನಗಾಗಿ ಕೊಟ್ಟವನೇ ನನ್ನ ಜೀವ ಸಂಪೂರ್ಣ ಅರ್ಪಿಸುವೆ. ನಿನ್ ಜೀವ ನನಗಾಗಿ ಕೊಟ್ಟವನೇ ನನ್ನ ಜೀವ ಸಂಪೂರ್ಣ ಅರ್ಪಿಸುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನಾಮ ಒಂದೇ ಸ್ತುತಿ. ಎಲ್ಲ ಸರಿ ಹಾಡೋಣ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನಾಮ ಒಂದೇ ಸ್ತುತಿ ಹಾಡುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನಾಮ ಒಂದೇ ಸ್ತುತಿ ಹಾಡುವೆ. ಪರಿಶುದ್ಧರೊಳತಿ ಪರಿಶುದ್ಧನೇ ನಿನ್ನನ್ನೇ ಹೊಗಳಿ ಕೊಂಡ. ಸರಿ ಹಾಡೋಣ. ಪರಿಶುದ್ಧರಲ್ಲಿ ಪರಿಶುದ್ಧರೊಳಗೆ ಪರಿಶುದ್ಧನೇ ನಿನ್ನನ್ನೇ ಹೊಗಳಿ ಕೊಂಡಾಡುವೆ. ಶಿಷ್ಯರ ಕಾಲಗಳ ತೊಳೆದವನೇ ರಕ್ತದಿ ನನ್ನನ್ನು ತೊಳೆದವನೇ. ಶಿಷ್ಯರ ಕಾಲಗಳ ತೊಳೆದವನೇ ರಕ್ತದಿ ನನ್ನನ್ನು ತೊಳೆದವನೇ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನಾಮ ಒಂದೇ ಸ್ತುತಿ ಹಾಡುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನಾಮ ಒಂದೇ ಸ್ತುತಿ ಹಾಡುವೆ. ರೋಗಿಗಳ ರೋಗವೆಲ್ಲ ನೀಗಿಸುವ ಪಾಪಿಯ ಪಾಪವೆಲ್ಲ ಕ್ಷಮಿಸುವನು. ರೋಗಿಗಳ ರೋಗವೆಲ್ಲ ನೀಗಿಸುವ ಪಾಪಿಯ ಪಾಪವೆಲ್ಲ ಕ್ಷಮಿಸುವನು. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನಾಮ ಒಂದೇ ಸ್ತುತಿ ಹಾಡುವೆ. 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 ನಿನ್ ಜೀವ ನನಗಾಗಿ ಕೊಟ್ಟವನೇ ನನ್ನ ಜೀವ ಸಂಪೂರ್ಣ ಅರ್ಪಿಸುವೆ. ನಿನ್ ಜೀವ ನನಗಾಗಿ ಕೊಟ್ಟವನೇ ನನ್ನ ಜೀವ ಸಂಪೂರ್ಣ ಅರ್ಪಿಸುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನ ನಾಮವನ್ನೇ ಸ್ತುತಿ ಹಾಡುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನ ನಾಮವನ್ನೇ ಸ್ತುತಿ ಹಾಡುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನ ನಾಮವನ್ನೇ ಸ್ತುತಿ ಹಾಡೋಣ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನ ನಾಮವನ್ನೇ ಸ್ತುತಿ ಹಾಡುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನ ನಾಮ ಒಂದೇ ಸ್ತುತಿ ಹಾಡುವೆ. ಈ ಲೋಕದಲ್ಲಿ ಬೇರ್ಯಾರು ಇಲ್ಲ ನಿನ್ನ ನಾಮ ಒಂದೇ ಸ್ತುತಿ ಹಾಡುವೆ. Thank you, Jesus. There is no one else like you, Jesus. ನಿನ್ನ ಹಾಗೆ ಯಾರು ಇಲ್ಲಪ್ಪ.
ಅದ್ಭುತ ಸ್ವರೂಪನಿನಾಗಿದೆಯಪ್ಪ ಯೇಸುವೆ. ಅತಿಶಯ ಮಾಡುವ ದೇವರಿನಾಗಿದೆಯಪ್ಪ. ಹೌದು ಪ್ರಿಯರೇ, ಮುಂಜಾನೆ ಲೆಟ್ಸ್ ವರ್ಷಿಪ್ ಆ ಕಿಂಗ್ ಆಫ್ ಕಿಂಗ್ಸ್, ನಮ್ಮ ದೇವಾದಿ ದೇವನ ಆರಾಧಿಸೋಣ. ಆತನ ಹಾಗೆ ಯಾರು ಇಲ್ಲ ಪ್ರಿಯರೇ. ಆತ ನಿನ್ನೆ ಇದ್ದ ಹಾಗೆ ಇವತ್ತು ನಾಳೆ ಏಕರೀತಿರುವ ಆತನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ನಿಮ್ಮ ಪರಿಸ್ಥಿತಿ ನೋಡ್ಬಿಡ್ರಿ. ಆತನು ಸರ್ವಶಕ್ತನ ದೇವರಾಗಿದ್ದಾನೆ. ಆತನಿಂದ ಎಲ್ಲವೂ ಸಾಧ್ಯ. Thank you, Jesus. We worship you, Jesus. Rise up in your spirit. ಆತ್ಮದಲ್ಲಿ ಹೇಳ್ರಿ, ಆತನಾಗಿ ಯಾರು ಇಲ್ಲ. We worship you, Jesus. You're amazing, God. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಹೇಳು ಪ್ರಿಯರೇ, ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತ ನನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ಏಸಯ್ಯ, ಏಸಯ್ಯ, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನನ್ನ ಜೀವಿತವೆಲ್ಲವನ್ನು ತಿಳಿದಿರುವೆ ನೀನು, ನನ್ನಯ ಕುರಿತು ಹಿತವಾಗಿ ಚಿಂತಿಸುವೆ ನೀನು. ನಿನ್ನಯ ಕೈ ಹಿಡಿದು ನನ್ನ ನಡೆಸಿರುವೆ
ಪ್ರೀತಿಸುವವರು ಒಬ್ಬರು ಇಲ್ಲ. ಹೃದಯ ಅಂತ ಹೇಳೋಣ ಪ್ರಿಯರೇ, ನಿನ್ನಂತ ದೇವ ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಥ್ಯಾಂಕ್ ಯು ಜೀಸಸ್. He is loving Father. ಆತ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಆತನಾಗಿದ್ದಾನೆ. ಈ ಮುಂಜಾನೆ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಆತನಾಗಿದ್ದಾನೆ. ನಿಮ್ಮ ಸಮಸ್ಯೆ ಮಧ್ಯಗಳಲ್ಲಿ, ನಿಮ್ಮ ಹೋರಾಟ ಮಧ್ಯಗಳಲ್ಲಿ, ನಿಮ್ಮ ಅನಾರೋಗ್ಯ ಮಧ್ಯಗಳಲ್ಲಿ ದೇವರು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ಆತನಾಗಿದ್ದಾನೆ. ಅದಕ್ಕೆ ರೋಮ 8 ನೋಡ್ತೇವೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾವುದು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದೋ, ವಸ್ತ್ರವಿಲ್ಲದೋ, ಕೇಡಿಯವೋ, ಗಂಡಾಂತರವೋ, ಇದು ಯಾವುದು ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸಲು ಸಾಧ್ಯ ಇಲ್ಲ ಎಂಬುದಾಗಿ. ಲವ್ ಆಫ್ ಗಾಡ್ ಈಸ್ ಚೇಸಿಂಗ್ ಯು ದಿಸ್ ಮಾರ್ನಿಂಗ್. ದೇವರ ಪ್ರೀತಿ ನಿಮ್ಮನ್ನು ಹುಡುಕಿಕೊಂಡು ಬಂದಿದೆ ಪ್ರಿಯರೇ. His love is perfect. ಎಲ್ಲ ಭಯವನ್ನ ಓಡಿಸುವಂತ ಪ್ರೀತಿ ಆತನ ಪ್ರೀತಿಯಾಗಿದೆ. ಈ ಮುಂಜಾನೆಯಲ್ಲಪ್ಪ ಎಲ್ಲ ಸ್ತುತಿ ಎಲ್ಲ ಮಹಿಮೆ ಒಬ್ಬನಿಗೆ ಸಲ್ಲಿಸ್ತೇವೆ. ಇಲ್ಲಿ ಆನ್ಲೈನ್ ಬಂದ ಎಲ್ಲ ನಿನ್ನ ಮಕ್ಕಳನ್ನ ಕರ್ತನಿನ ಪರಿಶುದ್ಧದಲ್ಲಿ ಮರ್ಯ ಮಾಡ್ತಾನೆ. ಯಾರು ನಮ್ಮನ್ನು ನೋಡ್ತಾ ಇದ್ದಾರಪ್ಪ, ಆನ್ಲೈನ್ ಸರ್ವಿಸಲ್ಲಿ ಯಾರು ಭಾಗಿಗಳಾಗಿದ್ದಾರೆ, ಒಬ್ಬೊಬ್ಬರ ಜೀವಿತವನ್ನ ನಿನ್ನ ಪರಿಶುದ್ಧದಲ್ಲಿ ಮರ್ಯ ಮಾಡ್ತಾನೆ. ವಿರುದ್ಧವಾಗಿ ಎತ್ತಲ್ಪಟ್ಟಂತ ಎಲ್ಲ ಆಯುಧಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಮುರಿದು ಲಯ ಮಾಡ್ತಾನೆಪ್ಪ. ನಿನ್ನ ಬಾಸುನಿಂದ ರೋಗ ವಾಸಿಯಿತು ವಚನ ಮೇರೆಗೆ ಸಂಪೂರ್ಣವಾದ ಆರೋಗ್ಯವನ್ನ ರಿಲೀಸ್ ಮಾಡ್ತಾನೆ ಯೇಸುವಿನ ನಾಮದಲ್ಲಿ. ಇದೇ ಸಮಯದಲ್ಲಿ ಅವ್ರ ತಲೆಯಿಂದ ಪಾದವರೆಗುವ ಎಲ್ಲ ಬಲದಿಂದ ಆಜ್ಞಾಪಿಸ್ತಾನೆ, ಇದೇ ಕ್ಷಣದಲ್ಲಿ ಬಿಟ್ಟು ಹೋಗಲಿ ಎಂಬುದಾಗಿ ಕಮಾಂಡ್ ಇನ್ ದ ನೇಮ್ ಆಫ್ ಜೀಸಸ್. ಯೇಸುವಿನ ಬಾಸುನಿಂದ ರೋಗ ವಾಸಿಯಾಗಿದೆ. ಆ ವಾಕ್ಯವನ್ನು ರಿಲೀಸ್ ಮಾಡ್ತಾನೆ. ಕರ್ತನೆ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಯಾರು ಕರ್ತನೆ ಸಾಲದಲ್ಲಿ ಹಣಕಾಸಿನ ಒಂದು ಸಮಸ್ಯೆಲಿದ್ದಾರೆ, ಐ ರಿಲೀಸ್ ದ ಏಂಜಲ್. ದೇವದೂತನ ರಿಲೀಸ್ ಮಾಡ್ತಾನೆ. ಎಲ್ಲ ಬ್ಲಾಕ್ ಆದ ಎಲ್ಲ ಅಕೌಂಟ್ ಬ್ಯಾಲೆನ್ಸ್ ಓಪನ್ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್. ಪ್ರತಿಯೊಬ್ಬರ ಕೊರತೆಗಳನ್ನ ನೀಗಿಸುವಾತನಾಗಿದೆಯಪ್ಪ. ನಮ್ಮ ತಂದೆಯ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕಾಗಿ ನಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವಾತನಾಗಿದೆಯಾ. ಯಾರು ಅನ್ನವಿಲ್ಲದೆ ವಸ್ತ್ರವಿಲ್ಲದೆ ನಿನ್ನ ಮಕ್ಕಳು ಇರಬಾರದು, ಯೇಸುವಿನ ನಾಮದಲ್ಲಿ ಸಕಲ ಪರಲೋಕದ ಆಶೀರ್ವಾದವನ್ನ ಡಿಕ್ಲೇರ್ ಮಾಡ್ತಾ ಇನ್ ದ ನೇಮ್ ಆಫ್ ಜೀಸಸ್. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ನಿಮ್ಮೆಲ್ಲ ಕೊರತೆಗಳು ಯೇಸು ನೀಗಿಸುತ್ತಾನೆ. ಡೋಂಟ್ ವರಿ, ಜಸ್ಟ್ ಪ್ರೈಸ್ ಹಿಮ್. ಆತನ ಸ್ತುತಿಸಿ. ಥ್ಯಾಂಕ್ ಯು ಜೀಸಸ್ ಫಾರ್ ಎವ್ರಿಥಿಂಗ್. ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಕರ್ತನೆ ಮುಂದಿನ ಭಾಗವನ್ನ ನಿಮ್ಮ ಕರ ಒಪ್ಪಿಸ್ಕೊಡ್ತೇನೆ. ನೀವೊಬ್ಬನೇ ಮಹಿಮೆ, ಎಲ್ಲ ಸ್ತುತಿ ಎಲ್ಲ ಮಹಿಮೆ ಘನತೆ ಒಬ್ಬನಿಗೆ ಸಲ್ಲಿಸ್ತಾ ನಜರೇತಿನ ಯೇಸುವಿನ ತಂದೆಯ ದೇವರೇ, ಆಮೆನ್ ಆಮೆನ್. ನನ್ನ ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ. ಆಮೇನ್. ನಾಡು ಫಸ್ಟ್ ಲೈನ್ ಆನ್ ಮಾಡಿ. ಸೊ ಈ ಮುಂಜಾನೆ ನಾವು ಬಂದಿರೋರು ದಯವಿಟ್ಟು ಹಾಗೆ ಲೈನಲ್ಲಿರಿ. ಕ್ಷಮಿಸ್ರಿ. ಸೊ ನಾವು ಈ ಮುಂಜಾನೆ ಆರಾಧನೆಯ ಮುಂದಿನ ಭಾಗಕ್ಕೆ ಹೋಗೋಣ. ಕ್ರೈಸ್ತ ವಿಶ್ವಾಸಿಗಳ ಅರಿಕೆ ನಾವು ಮಾಡ್ಕೊಳ್ಳೋಣ. ಅನೇಕರು ಇದನ್ನು ತಗೊಂಡಿದ್ದೀರಾ. ಸೊ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಬೇಕಾದವರು ನಂತರದಲ್ಲಿ ನಮ್ಮ ಫೋನ್ ನಂಬರ್ ಬರುತ್ತೆ, ಆ ನಂಬರಿಗೆ ಕಳಿಸ್ಕೊಡೋದಾದರೆ ನಾವು ಕನ್ಫೆಸ್ ಕಾರ್ಡ್ನ ನಿಮಗೆ ಕಳಿಸ್ಕೊಡ್ತೇವೆ. ಸೊ ಇದನ್ನು ಪ್ರತಿದಿನ ಯಾರು ಅರಿಕೆ ಮಾಡ್ತೀರಾ, ನಾನು ನಿಶ್ಚಯವಾಗಿ ನಾನು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಆ ಹೇಳುವಂಥ ಪ್ರತಿಯೊಂದು ವಾಗ್ದಾನ ನೆರವೇರುವಂಥದ್ದಾಗಿದೆ. ನಾನು ಯಾಕೆ ಮಾತಾಡ್ತೇನೆ ಅಂದರೆ ನನ್ನ ಜೀವಿತದಲ್ಲಿ ನೆರವೇರ್ತದೆ, ನಾನು ಕಂಡಿದ್ದೇನೆ, ಅದಕ್ಕೆ ನಾನು ಮಾತಾಡ್ತೇನೆ. ಆಮೇನ್. ಇವತ್ತು ನಾನು ಹೇಳ್ತೇನೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ದೇವರ ಕಾರ್ಯಗಳನ್ನ ನೋಡಬೇಕಾದ್ರೆ ಇವತ್ತು ನಾವು ದೇವರ ವಾಕ್ಯವನ್ನೇ ಮಾತಾಡಬೇಕು ಪ್ರಿಯರೇ. ಆಮೇನ್. ಜೀವ ಮರಣ ನಾಲಿಗೆ ವಶ,
ವಚನ ಪ್ರಿಯನದ ಅನುಭವಿಸುವುದಾಗಿ. ನೀವು ಅನ್ಕೊಬೋದು ಇವರೇನು ಪ್ರತಿದಿನ ಇದನ್ನೇ ಮಾತಾಡ್ತಾರೆ. ಹೌದು ಪ್ರಿಯರೇ, ಫೇತ್ ಕಮಸ್ ಬೈ ಹಿಯರಿಂಗ್ ದ ವರ್ಡ್ ಆಫ್ ಕ್ರೈಸ್ಟ್. ಕ್ರಿಸ್ತನ ಕುರಿತಾಗಿ ಕೇಳುವಾಗ ನಮ್ಮ ನಂಬಿಕೆ ಬರುವಂಥದ್ದಾಗಿದೆ. ಬೈಬಲ್ನ ಎಲ್ಲ ನಾವು ವಿಷಯಗಳು ಅದು ಒಳ್ಳೆಯದಾಗಿದೆ, ಇಟ್ಸ್ ಗುಡ್, ವಿ ವಿಲ್ ಲರ್ನ್ ಫ್ರಮ್ ದೆಮ್. ಹಳೆಯ ಒಡಂಬಡಿಕೆಯಿಂದ ಅನೇಕ ಕಾರ್ಯಗಳನ್ನ ಕಲಿತೇವೆ. ಆದರೆ ಎಲ್ಲ ಬೈಬಲ್ ವಾಕ್ಯ ವಿಶ್ವಾಸಿಗಳಿಗೆ ಅಲ್ಲ. ಅರ್ಥ ಮಾಡ್ಕೊಳ್ರಿ, ಕೆಲವೊಂದು ಸಂಗತಿಗಳು ಕೆಲವೊಬ್ಬರಿಗೆ ಬರೆಯಲ್ಪಟ್ಟಿದೆ, ಯಹೂದಿಗಳಿಗೆ. ಆದರೆ ನಾನು ಹೇಳ್ತೇನೆ, ಕ್ರಿಸ್ತನ ಕುರಿತಾಗಿ ರೆವಲ್ಯೂಷನ್ ಫ್ರಮ್ ಬಿಗಿನಿಂಗ್, ಆದಿ ಕಾಂಡದಿಂದ ಟಿಲ್ ಎಂಡ್ ರೆವಲ್ಯೂಷನ್ ತನಕ ಬರೆಯಲ್ಪಟ್ಟಿದೆ. ನಾನು ಹೇಳ್ತೇನೆ, ಆ ರೆವಲ್ಯೂಷನ್ ಯಾರಿಗೆ ಸಿಗ್ತದೆ, ಆ ರೆವಲ್ಯೂಷನ್ ಬರುವಾಗ ನಿಮಗೆ ಬಿಡುಗಡೆ. ಆಮೇನ್. ಪ್ರತಿದಿನ ಪರಿಶುದ್ಧಾತ್ಮನ ಸಹಾಯ ಕೇಳ್ರಿ. ಪ್ರತಿ ಸಾರಿ ಬೈಬಲ್ ವಾಕ್ಯ ಓದಬೇಕಾದಾಗ ಸುಮ್ಮನೆ ಅದನ್ನು ಓದಿ ಮುಗಿಸ್ಬೇಡ್ರಿ, ಓದಬೇಕಲ್ಲ ಅಂತ. ದಯವಿಟ್ಟು ಅದರಲ್ಲಿ ಯಾವ ಪ್ರಯೋಜನ ಇಲ್ಲ ಪ್ರಿಯರೇ. ಬಟ್ ವೆನ್ ಯು ಮೆಡಿಟೇಟ್ ವಿತ್ ರೆವಲ್ಯೂಷನ್, ಕ್ರಿಸ್ತನ ಕುರಿತಾಗಿ ಪ್ರಕಟಣೆ ಬರುವಾಗ ಒಂದೇ ಒಂದು ವಾಕ್ಯ ಸಾಕು. ಆಮೇನ್. ನಿಮ್ಮ ಜೀವಿತನ ಮಾರ್ಪಡಿಸಲಿಕ್ಕೆ. ಆಮೇನ್. ನಾನು ಚಾಲೆಂಜ್ ಮಾಡ್ತೇನೆ, ಪರಿಶುದ್ಧಾತ್ಮನ ಸಹಾಯ ಕೇಳ್ರಿ. ವಾಕ್ಯ ಕ್ರಿಸ್ತನ ಕುರಿತಾಗಿ ಪ್ರಕಟ ಆಗಬೇಕು. ಆಮೇನ್. ಕ್ರಿಸ್ತನ ಕುರಿತಾಗಿ ಪ್ರಕಟ ಆಗುವಾಗ ಆತನ ನಾಮವನ್ನು ಹೇಳಿಕೊಳ್ಳುವಿಕೆ, ರಕ್ಷಣೆ, ಬಿಡುಗಡೆ, ಸ್ವಸ್ಥತೆ. ಆ ದಿನ ಮೋಶೆ ಏನು ಮಾಡ್ತಾನೆ, ಅಡವಿಯಲ್ಲಿ ದೇವರು ಹೇಳ್ತಾನೆ, ಸರ್ಪವನ್ನು ಮಾಡಿ ಮೇಲಕ್ಕೆ ಎತ್ತಿಡುವುದಾಗಿ. ಯಾರು ಆ ಸರ್ಪವನ್ನು ನೋಡ್ತಾರೆ, ಹಾವಿಂದ ಕಡಿಯಲ್ಪಟ್ಟವರು, ಸಾಯುವಂಥ ಒಬ್ಬ ವ್ಯಕ್ತಿ ಆ ಸರ್ಪ ನೋಡುವಾಗ ಬದುಕ್ತಾನೆ ಎಂಬುದಾಗಿ ನೋಡ್ತೇವೆ. ಅದೇ ಪ್ರಕಾರ ಇವತ್ತು ಮನುಷ್ಯ ಕುಮಾರನು ನಮಗೋಸ್ಕರ 2000 ವರ್ಷಗಳ ಹಿಂದೆ ನಮಗೋಸ್ಕರ ಶಾಪವಾಗಿ, ಆ ಸರ್ಪ ಹಾಗೆ ಶಾಪಿಸಲ್ಪಟ್ಟವನಾಗಿ ಶಿಲುಬೆ ಮೇಲೆ ಆತನು ಎಲ್ಲ ಶಾಪನು ಮುರಿದಿದ್ದಾನೆ. ಆತನನ್ನು ನೋಡುವಾಗ, ದೇವರ ವಾಕ್ಯ ಓದುವಾಗ, ಆತನ ಕುರಿತಾಗಿ ನೋಡುವಾಗ ನಿಮಗೆ ಬಿಡುಗಡೆ. ಸುಮ್ಮನೆ ಓದಿದ್ರೆ ಏನೂ ಪ್ರಯೋಜನ ಇಲ್ಲ. ಆಮೇನ್. ಯು ಮೈಟ್ ಹ್ಯಾವ್ ಡನ್ ಥಿಯಾಲಜಿ ಇನ್ ಆಲ್ ಬೈಬಲ್ ಕಾಲೇಜ್. ನಾನು ಯಾವ ಬೈಬಲ್ ಕಾಲೇಜ್ ಹೋಗಿಲ್ಲ, ಬಟ್ ಐ ಹ್ಯಾವ್ ರೆವಲ್ಯೂಷನ್. ನಾನು ನಿಮಗೆ ಕಲಿಸ್ಕೊಡೋದು 40 ಜನನ 50 ಜನನ. ನೀವು ಒಬ್ಬೊಬ್ಬರು ನೀವು ಮಾತಾಡುವಾಗ ಅದ್ಭುತ ನಡೆಯಬೇಕು. ಆಮೇನ್. ಯಾಕೆಂದರೆ ಬೈಬಲ್ ವಾಕ್ಯ ಹೇಳ್ತದೆ, ನಾನು ನಡೆಸಕ್ಕಿಂತ ಹೆಚ್ಚಿನ ಕಾರ್ಯ. ಹೇಳ್ರಿ, ಇದೆಯಾ ಪಾಸ್ಟರ್ ಬೈಬಲ್ ವಾಕ್ಯದಲ್ಲಿ? ಯೇಸು ಮಾಡಿದಕ್ಕಿಂತ ಹೆಚ್ಚಿನ ಕಾರ್ಯ. ಇವತ್ತು ವಿಶ್ವಾಸಿಗಳು ಯೇಸು ಮಾಡಿದ ಕಾರ್ಯ ಹೆಚ್ಚಿನ ಕಾರ್ಯ ಹೋಗ್ಲಿ, ಮಾಡಿದ ಕಾರ್ಯ ಮಾಡೋಕ್ಕಾಗ್ತಿಲ್ಲ. ಯಾಕೆ ಆಗ್ತಿಲ್ಲ? ಅದು ಪ್ರಶ್ನೆ ನಿಮ್ಮಲ್ಲಿ ಬರಬೇಕು. ಆಮೇನ್. ನನ್ನಲ್ಲಿ ಬಂತು, ಇವತ್ತು ನಾನು ನೋಡ್ತಾ ಇದ್ದೇನೆ, ಇವತ್ತು ನಿಮಗೆ ಬರಬೇಕಾಗಿದೆ. ಯಾಕೆಂದರೆ ಕ್ರಿಸ್ತನ ಜೀವ ನಿಮ್ಮಲ್ಲಿದೆ. ಆಮೇನ್. ಏನು ನೀವು ಗ್ರೇಟ್ ಅಂತನಾ? ಇಲ್ಲ ಪ್ರಿಯರೇ, ದೇವರ ಜೀವ ನಿಮ್ಮಲ್ಲಿದೆ. ಅವತ್ತು 2 ಕತ್ತೆ ಹೋಗ್ತಾ ಇತ್ತಂತೆ. ಒಂದು ಕತ್ತೆ ಯೇಸುಸ್ವಾಮಿ ಹತ್ತಿಸ್ಕೊಂಡು ಹೋದ ಕತ್ತೆ ಇದೆಯಾ? ಬೈಬಲ್ ವಾಕ್ಯನ ಓದ್ತಾರೆ, ಈಗ ಕೇಳಿಸ್ಕೊಳ್ಳಿ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ. ನಿಜವಾಗಿ ಬೈಬಲ್ ನೀವು ಓದ್ಬೇಕಾದಾಗ ನೋಡ್ರಿ, ನಿಜ ಅಂದ್ರೆ ಶೋರ್ಲಿ ದೇವ್ರು ಸುಳ್ಳು ಹೇಳ್ತಿಲ್ಲ. ಇವತ್ತು ನೀವು ಅನೇಕ ವಿಶ್ವಾಸಿಗಳು ಇನ್ನು ನೀವು ಪಾಸ್ಟ್ ಹತ್ರ ಹೋಗಿ ಪ್ರೇಯರ್ ಮಾಡಿಸ್ಕೊಂತಿದ್ದೀರಾ ಅಂದ್ರೆ ಇವತ್ತು ನಿಮ್ಮ ಕ್ರಿಸ್ತನ ರೆವಲ್ಯೂಷನ್ ತುಂಬಾ ಕಡಿಮೆ ಇದೆ ಅಂತ ಅರ್ಥ. ಆಮೇನ್. ನೀವು ಒಳ್ಳೆಯವರು, ನಿಮ್ಮ ಬಗ್ಗೆ ನಾನೇನು ಕಂಡೆಮ್ ಮಾಡ್ತಿಲ್ಲ, ಕಮೆಂಟ್ ಆಗ್ತಿಲ್ಲ. ನಿಮಗೆ ತಪ್ಪಾದ ಮಾಹಿತಿ ಇದೆ, ಆದರೆ ಇದು ನಿಜವಾದ ಮಾಹಿತಿ. ನಾನು ಹೇಳ್ತೇನೆ, ಯೇಸುಸ್ವಾಮಿ ಹೇಳ್ತಾರೆ, ಅದನ್ನ ನಂಬ್ರಿ. ನನ್ನನ್ನು ನಂಬುವವನು, ಮತ್ತೆ ವಾಪಸ್ ಹೋದ್ರಿ, ನಿಮಗೆ ನಿಜವಾಗಿ ಯಾರು ಹೇಳ್ತಾ ಇದ್ದಾರೆ? ಯೇಸುಸ್ವಾಮಿ ನಿಮಗೆ ಹೇಳ್ತಾ ಇದ್ದಾರೆ, ನಿನಗೆ ನಿಜವಾಗಿ ಹೇಳ್ತಾ ಇದ್ದಾನೆ. ಯೇಸು ಹೇಳ್ತಾ ಇದ್ದಾನೆ, ನನ್ನ ನಂಬುವವನು, ಯೇಸುವ ನಂಬುವನು ನಾನು ನಡೆಸುವ ಕ್ರಿಯೆಗಳನ್ನು, ಯೇಸು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ, ಮತ್ತು ವೆರಿ ಇಂಪಾರ್ಟೆಂಟ್, ಮತ್ತು ಅಲ್ಲಿಗೆ ನಿಂತಿಲ್ಲ, ಅಲ್ಲಿಗೆ ನಿಲ್ಬೇಡ್ರಿ. ಇವತ್ತೊಂದ್ ದಿವಸ ಪ್ರೇಯರ್ ಮಾಡಿ ಅದ್ಭುತ ಆಗ್ಬಿಡ್ತು, ಮುಗೀತು. ಅವುಗಳಿಗಿಂತ ತಡೀರಿ, ನಾಳೆ ನಾಡ್ದು ಇರೋದೇ ಇಲ್ಲ ಪ್ರಿಯರೇ. ಮತ್ತು ನಿಮ್ಮ ಲೈಫ್ ಕಂಟಿನ್ಯೂ, ನಿಮ್ಮ ಲೈಫ್ ಪ್ರಾಸ್ಪೆರಿಟಿ, ನಿಮ್ಮ ಲೈಫಲ್ಲಿ ಆರೋಗ್ಯ, ನಿಮ್ಮ ಕುಟುಂಬದಲ್ಲಿ ಐಶ್ವರ್ಯ, ನಿಮ್ಮ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ, ನಿಮ್ಮ ಸೇವೆ ಬೆಳೀತದೆ. ಆಮೇನ್. ಯಾಕೆಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ. ಮತ್ತೆ ಮುಂದೆ ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವರು. ಅವುಗಳಿಂದ ಯೇಸುಸ್ವಾಮಿ ಮಾಡಿದ್ದೇ ಮಹತ್ತು. ನೀರನ್ನ ದ್ರಾಕ್ಷಾರಸ ಮಾಡಿದ್ದಾನೆ. ಆಮೇನ್. ಆದ್ರೆ ಯೇಸುಸ್ವಾಮಿ ಹೇಳ್ತಾನೆ, ನನ್ನನ್ನು ನಂಬುವನು ಅಂದ್ರೆ ನನ್ನನ್ನಲ್ಲ, ಯೇಸುಸ್ವಾಮಿ ನಂಬುವನು ನನಗಿಂತ ಮಹತ್ತಾದ ಕಾರ್ಯಗಳನ್ನ, ಆಮೇನ್, ಗ್ಲೋರಿಯಸ್
ಗ್ಲೋರಿಯಸ್ ಥಿಂಗ್ಸ್ ಇನ್ ದಿಸ್ ಲಾಸ್ಟ್ ಡೇಸ್. ಈ ಕೊನೆ ದಿವಸಗಳು ಎಲ್ಲ ಹೇಳ್ತಾರೆ, ಎಲ್ಲ ಹೋಗಿತ್ತು, ಎಲ್ಲ ಮುಗೀತು. ಇಲ್ಲ, ಎಲ್ಲ ಪ್ರಾರಂಭ ಆಗ್ತಾ ಇದೆ. ರೈಸ್ ಅಪ್. ಆಮೆನ್. ಹೇಳ್ರಿ, ಅದ್ಭುತ ನಡೀತದೆ ನಿಮ್ಮ ಜೀವಿತದಲ್ಲಿ. ನಿಮ್ಮ ಲೈಫೇ ಅದ್ಭುತ. ಯು ಆರ್ ಲಿವಿಂಗ್ ಎಪಿಸ್ಟಲ್. ಆಮೇನ್. ಎಪಿಸ್ಟಲ್ಸ್ ಇಷ್ಟನ್ನು ಓದ್ತಾ ಇದ್ದೇವೆ. ಇವತ್ತು ಜನರು ನಮ್ಮನ್ನು ಓದ್ತಾರೆ. ಆಮೇನ್. ಡೋಂಟ್ ನೆಗ್ಲೆಕ್ಟ್. ನನ್ನ ವರ್ಡ್ ನಿಮಗೆ ತಿರಸ್ಕಾರವಾಗಿ ಕಾಣ್ತಾ ಇರ್ಬೋದು. ತಿರಸ್ಕಾರ ಮಾಡಿಬಿಡ್ರಿ. ನನ್ನ ಮಾತಲ್ಲ, ಕ್ರಿಸ್ತನ ಮಾತಾಗಿದೆ. ಆಮೇನ್. ಕ್ರೈಸ್ಟ್ ಈಸ್ ಅವರ್ ಹೋಪ್ ಆಫ್ ಗ್ಲೋರಿ. ಆಮೇನ್. ದೇವರ ಮಹಿಮೆ ನಿಮ್ಮ ಮೇಲೆ ಇದೆ. ಸೊ ಈ ಮುಂಜಾನೆ ಈ ಕ್ರೈಸ್ತ ವಿಶ್ವಾಸ ಅರಿಕೆ ಮಾಡ್ಕೊಳ್ಳೋಣ. ಸೊ ಇದನ್ನು ಬೇಕಾದವರು ತಗೊಳ್ರಿ. ಕೆಲವರು ತುಂಬ ಜನ ಮೆಸೇಜ್ ಮಾಡ್ತಾರೆ, ಪಾಸ್ಟರ್ ಪ್ರೇಯರ್ ಮಾಡಿರಿ ಅಂತ. ನಾನು ಖಂಡಿತ ನನಗೆ ನೆನಪಾದಾಗ ನಾನು ನಿಮ್ಮ ಸಲುವಾಗಿ ಆ್ಯಸ್ ಎ ಜನರಲ್ ನಾನು ಪ್ರೇಯರ್ ಮಾಡ್ತಾ ಇದ್ದೇನೆ. ಆದರೆ ನಿನ್ನ ಬಾಯಲ್ಲೇ ಆಶೀರ್ವಾದ, ಐಶ್ವರ್ಯ, ಬಿಡುಗಡೆ ಇದೆ. ಈ ವಾಕ್ಯವನ್ನು ನಂಬಿ ಮಾತಾಡುವಾಗ, ಸುಮ್ಮನೆ ಮಾತಾಡೋದಲ್ಲ, ಇದನ್ನು ಅರ್ಥ ಮಾಡಿ ಗ್ರಹಿಸ್ಕೊಳ್ಳುವಾಗ ನಿಮ್ಮಲ್ಲಿ ಬಿಡುಗಡೆ ಆಗಿಬಿಡದೆ. ಆಮೇನ್. ಸೊ ಈ ಮುಂಜಾನೆ ನಾವು ಓಕೆ, ಟೈಮ್ ತುಂಬ ಆಗ್ತಾ ಇದೆ. ನಾವು ಕ್ರೈಸ್ತ ವಿಶ್ವಾಸಿಗೆ ಅರಿಕೆಯನ್ನು ಮಾಡ್ಕೊಳ್ಳೋಣ. ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮುಗಿಸಿದ ಕೆಲಸವನ್ನು ನಾನು ನಂಬುತ್ತೇನೆ. ನಾನು ಯೇಸುವನ್ನು ನಂಬುವುದರಿಂದ ದೇವರ ಮಗನಾಗಿದ್ದೇನೆ. ನಾನು ನೀತಿವಂತನು. ಯೇಸುವಿನ ಕೃಪೆಯಿಂದ ನನಗೆ ಯಾವ ಕೊರತೆ ಇಲ್ಲ. ನಾನು ನನ್ನ ಕ್ರಿಯೆಗಳಿಂದ ಪರಿಶುದ್ಧನಾಗಲಿಲ್ಲ, ಆದರೆ ಯೇಸುವಿನಿಂದ ನಾನು ಪರಿಶುದ್ಧನಾಗಿದ್ದೇನೆ. ನನ್ನ ಪರಿಶುದ್ಧ ನನ್ನ ಸ್ವಂತ ಶ್ರಮದಿಂದಲ್ಲ, ಆದರೆ ಅದೊಂದು ಫಲ, ಅದಕ್ಕೆ ಬೇರೆ ಯೇಸು ಕ್ರಿಸ್ತನು. ಯೇಸುವಿನ ರೋಗಗಳನ್ನು ಮತ್ತು ಕಾಯಿಲೆಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ. ಆದುದರಿಂದ ನಾನು ಅನಾರೋಗ್ಯವನ್ನು ನಿರಾಕರಿಸುತ್ತೇನೆ. ಯೇಸುವಿನ ದೇಹದಲ್ಲಿ ಉಂಟಾದ ಬಾಸುಂಡೆಗಳಿಂದ ನನ್ನ ದೇಹವು ಗುಣವಾಗಿದೆ. ಯೇಸುವಿನ ಸತ್ತುಗಳಿಂದ ಎಬ್ಬಿಸಿದ ಅದೇ ಆತ್ಮನು ನನ್ನಲ್ಲಿ ವಾಸವಾಗಿರುವುದರಿಂದ ನಾನು ದೈವಿಕ ಆರೋಗ್ಯದಲ್ಲಿ ನಡೆಯುತ್ತೇನೆ ಮತ್ತು ನನ್ನ ಸಮೃದ್ಧಿ ಜೀವಿತ ಆನಂದಿಸ್ತೇನೆ. ನಾನು ಕ್ರಿಸ್ತನಲ್ಲಿ ಶ್ರೀಮಂತನಾಗಿದ್ದೇನೆ, ಯಾಕೆಂದರೆ ಯೇಸು ನನ್ನನ್ನು ದರಿದ್ರವೆಂಬ ಶಾಪದಿಂದ ಬಿಡುಗಡೆ ಮಾಡಿದ್ದಾನೆ. ನಾನು ಪರಲೋಕದ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನ ಮೂಲಕ ಹೊಂದಿಕೊಂಡಿದ್ದೇನೆ. ನಾನು ಒಳ್ಳೆಯ ಕೆಲಸ ಮಾಡೋದಕ್ಕಾಗಿ ಕ್ರಿಸ್ತನಲ್ಲಿ ಹುಟ್ಟಿದ್ದೇನೆ ಮತ್ತು ಲೋಕದ ಕಟ್ಟಕಡೆವರೆಗೂ ಸುವಾರ್ತೆಯನ್ನು ಸಾರಲು ಯೇಸು ನೇಮಿಸಲ್ಪಟ್ಟಿದ್ದೇನೆ. ಸರ್ಪಗಳನ್ನು ಮತ್ತು ಚೇಳುಗಳನ್ನು ತುಳಿದಕ್ಕೆ, ವೈರಿಯ ಎಲ್ಲ ಸಮಸ್ತ ಅಧಿಕಾರವನ್ನು ಸೋಲಿಸೋಕ್ಕೂ ಯೇಸು ಕ್ರಿಸ್ತನ ಅಧಿಕಾರ ಕೊಟ್ಟಿದ್ದಾನೆ ಮತ್ತು ಯಾವ ರೀತಿಯಲ್ಲಿ ನನಗೆ ಯಾವ ಹಿಂಸೆ ಉಂಟಾಗುವುದಿಲ್ಲ. ನಾನು ರೋಗಿಗಳನ್ನು ಸ್ವಸ್ಥಪಡಿಸೋಕ್ಕೂ, ಸತ್ತವರನ್ನು ಎಬ್ಬಿಸೋಕ್ಕೂ, ದೆವ್ವಗಳನ್ನ ಓಡಿಸೋಕ್ಕೂ, ಸೂಚಕ ಕಾರ್ಯಗಳನ್ನು ನಡೆಸೋದಕ್ಕೂ, ಮಹತ್ ಕಾರ್ಯಗಳನ್ನು ಮಾಡೋದಕ್ಕೂ ಮತ್ತು ಎಲ್ಲ ವಿಧವಾದ ಅಸಾಮಾನ್ಯವಾದ ಅದ್ಭುತ ಕಾರ್ಯಗಳನ್ನು ಮಾಡಲು ಯೇಸು ಕ್ರಿಸ್ತನಿಂದ ನೇಮಿಸಲ್ಪಟ್ಟಿದ್ದೇನೆ. ನಾನು ಎಲ್ಲ ವಿಷಯದಲ್ಲಿಯೂ ಮತ್ತು ಎಲ್ಲ ಕಡೆಯಲ್ಲಿಯೂ ಯಾವಾಗಲೂ ಯೇಸು ಕ್ರಿಸ್ತನ ಮೂಲಕ ಜಯಶಾಲಿಗಿಂತ ಹೆಚ್ಚಿನಾಗಿದ್ದೇನೆ. ಆಮೇನ್. ನಂಬುವವರು ಸಾಧ್ಯ ಆದರೆ ಆಮೇಲೆ ನಮ್ದು ಕಮೆಂಟ್ ಮಾಡಿರಿ. ಇಲ್ಲ, ನೀವು ಬಾಯಿಂದ ಹೇಳಿದ್ರೆ ಸಾಕು. ಯಾಕಂದರೆ ಆಮೇಲೆ ನನ್ನ ಪದ ಅರ್ಥ ಆಗೇ ಆಗಲಿ. ಆಮೇನ್. ದೇವರು ಹೇಳಿದ್ದಾನೆ. ಅದು ಪುನಃ ನಾವು ಹೇಳುವಾಗ 100% ನಿಶ್ಚಯವಾಗಿ ನಿಮ್ಮ ಜೀವಿತ ನೆರವೇರುವಂಥದ್ದಾಗಿದೆ. ಸೊ ಈ ಮುಂಜಾನೆ ವೇಳೆಯಲ್ಲಿ ನಾವು ಒಂದು ಹಾಡನ್ನು ಹಾಡ್ಕೊಳ್ಳೋಣ. ಕಾಣಿಕೆಯನ್ನ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ಬಿತ್ತೋಣ. ಆಮೇನ್. ಡ್ಯಾಡ್, ಅದು ಮ್ಯೂಸಿಕ್ ಮ್ಯೂಟ್ ಮಾಡ್ರಿ. ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಅಲ್ಲೇ ಗೂಗಲ್ ಪೇ ಹಾಗೂ ಫೋನ್ ಪೇ, ಪೇಟಿಎಂ ನಂಬರ್ ಬರ್ತದೆ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಕಾಣಿಕೆ ಹಾಕುವಾಗ ದೇವರು ನಿಮಗೆ 100% ಅದಕ್ಕೆ ಬದಲಾಗಿ ನಿಮ್ಮನ್ನು ಆಶೀರ್ವಾದ ಮಾಡುವತನಾಗಿದ್ದಾನೆ. ಸೊ ಈ ಮುಂಜಾನೆ ನಾವು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಬಿತ್ತೋಣ. ನಾವೊಂದು ಹಾಡನ್ನು ಹಾಡ್ಕೊಳ್ಳೋಣ. ಆಶೀರ್ವದಿಸುವ ದೇವ, ನನ್ನ ಆಸೆ ಪೂರೈಸುವಾತ. ಆಶೀರ್ವದಿಸುವ ದೇವ, ನನ್ನ ಆಸೆ ಪೂರೈಸುವಾತ. ಆಶೀರ್ವದಿಸುವ ದೇವ, ನನ್ನ ಆಸೆ ಪೂರೈಸುವಾತ. ದರಿದ್ರವಾಳಿಸುವ ದೇವ, ನನ್ನ ಅಭಿವೃದ್ಧಿ ಪಡಿಸುವ ದೇವ. ದರಿದ್ರವಾಳಿಸುವ ದೇವ, ಅಭಿವೃದ್ಧಿ ಪಡಿಸುವ ದೇವ. ಬಲದ ಮೇಲೆ ಬಲವ, ಕೃಪೆಯ ಮೇಲೆ ಕೃಪೆಯ, ಮಹಿಮೆಯ ಮೇಲೆ ಮಹಿಮೆ. ಪರಿಶುದ್ಧ ಪರಿಶುದ್ಧರೇ, ಬಾಳಲಿ ಪರಿಶುದ್ಧ ಪರಿಶುದ್ಧರೇ. ಬಲದ ಮೇಲೆ, ಬಲದ ಮೇಲೆ ಬಲ,
ಪರಿಶುದ್ಧರೇ, ಬಾಳಲ್ಲಿ ಪರಿಶುದ್ಧ ಪರಿಶುದ್ಧರೇ. ಸೋಲನ್ನು ಹೊಂದುವ ಸಮಯದಲ್ಲಿ ನಿರಾಶೆಯಾಗುವ ವೇಳೆಯಲ್ಲಿ, ಸೋಲನ್ನು ಹೊಂದುವ ಸಮಯದಲ್ಲಿ ನಿರಾಶೆಯಾಗುವ ವೇಳೆಯಲ್ಲಿ ಕೃಪೆಯಿಂದಲೇ ಅಭಿವೃದ್ಧಿಯ ಪಡಿಸುವ ದೇವರು ನನ್ನೊಂದಿಗೆ, ಕೃಪೆಯಿಂದಲೇ ಅಭಿವೃದ್ಧಿಯ ಪಡಿಸುವ ದೇವರು ನಮ್ಮೊಂದಿಗೆ. ಬಲದ ಮೇಲೆ ಬಲವ, ಕೃಪೆಯ ಮೇಲೆ ಕೃಪೆಯ, ಮಹಿಮೆಯ ಮೇಲೆ ಮಹಿಮೆ. ಪರಿಶುದ್ಧ ಪರಿಶುದ್ಧರೇ, ಬಾಳಲ್ಲಿ ಪರಿಶುದ್ಧ ಪರಿಶುದ್ಧರೇ, ಬಾಳಲ್ಲಿ ಪರಿಶುದ್ಧ ಪರಿಶುದ್ಧರೇ, ಬಾಳಲ್ಲಿ ಪರಿಶುದ್ಧ ಪರಿಶುದ್ಧರೇ. ಆಮೆನ್. ನನ್ನ ದೇವರು ಒಳ್ಳೆಯವನಾಗಿದ್ದಾನೆ. ಸೊ ಈ ಮುಂಜಾನೆ ನಾವು ದೇವರನ್ನ ಕಾಣಿಕೆಯ ಮೂಲಕ ನಾವು ದೇವರನ್ನ ಆರಾಧನೆ ಮಾಡಿದ್ದೇವೆ. ಸೊ ನಾವು ಮುಂದಿನ ಭಾಗಕ್ಕೆ ಹೋಗೋಣ. ದೇವರ ವಾಕ್ಯವನ್ನು ನಾವು ಕೇಳೋಣ. ದೇವರ ವಾಕ್ಯ ನಮ್ಮ ಜೀವಿತವನ್ನು ಮಾರ್ಪಡಿಸುವಂಥದ್ದಾಗಿದೆ. ಸೊ ಮುಂದಿನ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ನಮ್ಮ ಡ್ಯಾಡಿಗೆ ನಾನು ಇನ್ವೈಟ್ ಮಾಡ್ತೇನೆ. ಸೊ ನಾವು ದೇವರ ವಾಕ್ಯವನ್ನು ಕೇಳೋಣ. ಕೇಳುವುದರಲ್ಲಿ ತುಂಬ ಚುರುಕಾಗಬೇಕೆಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಸೊ ನಾನು ದೇವರ ವಾಕ್ಯವನ್ನು ಕೇಳುವಾಗ ನಮ್ಮ ಜೀವಿತ ಕೂಡ ಚುರುಕಾಗ್ತದೆ. ಆಮೇನ್. ಸಂತೋಷವಾಗಿದ್ದೀರಾ? ಸಂತೋಷವಾಗಿ ಇರುವವರು ಇಲ್ಲದೇರೂ ಕೂಡ ಸಂತೋಷವಾಗಿ ದೇವರು ಮಾಡುವಾತನಾಗಿದ್ದಾನೆ. ನೀವು ಕೂತ ಜಾಗದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಅಣ್ಣ ತಮ್ಮ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೆ ಹೇಳ್ರಿ, ನನ್ನ ದೇವರು ಒಳ್ಳೆಯವನೆಂಬುದಾಗಿ, ದೇವರು ಒಳ್ಳೆಯದನ್ನೇ ಮಾಡುವಾತನಾಗಿದೆ ಎಂಬುದಾಗಿ ಹೇಳ್ರಿ. ಆಮೇನ್. ಸಂತೋಷವಾಗಿರಿ ಎಂಬುದಾಗಿ ಹೇಳ್ರಿ. ಆಮೇನ್. ಆತನ ಪರಿಪೂರ್ಣವಾದ ಸಂತೋಷ ನಮ್ಮಲ್ಲಿದೆ. ಆಮೇನ್. ಅದು ಬಲವಾಗಿದೆ. ಆಮೇನ್. ಡ್ಯಾಡಿ ನಮ್ಮನ್ನು ಸ್ವಲ್ಪ ಹೊತ್ತು ವಾಕ್ಯದಲ್ಲಿ ನಡೆಸ್ತಾ ಇರ್ತಾರೆ. ನಾನು ಬಂದು ಜಾಯ್ನ್ ಆಗ್ತೇನೆ. ಹಲ್ಲೆಲೂಯ. ಆನ್ಲೈನ್ ಬಂದಂಥ ಎಲ್ಲ ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಅತ್ಯಂತ ಮಹೋನ್ನತ ನಾಮದ ಯೇಸು ಕ್ರಿಸ್ತನ ಹೆಸರಲ್ಲಿ ನಾನು ಈ ಒಂದು ಆರಾಧನೆಗೆ ಮತ್ತೊಮ್ಮೆ ಸ್ವಾಗತ ಬಯಸೋನಾಗಿದ್ದೇನೆ. ದೇವರು ಒಳ್ಳೆಯವನು, ಆತನು ಒಳ್ಳೆಯವನೇ ಆಗಿದ್ದಾನೆ. ಹಲ್ಲೆಲೂಯ. ಆತನ ಸನ್ನಿಧಾನದಲ್ಲಿ ಕೂಡಿ ಬರುವುದು ಅದೆಷ್ಟೋ ಅಮೂಲ್ಯವಾದ ಸಂಗತಿಯಾಗಿದೆ. ಹೌದು, ಆತನು ನಮ್ಮನ್ನು ಯಾವತ್ತೂ ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ಆತನ ನಮ್ಮೆಲ್ಲ ಕೊರತೆ ನೀಗಿಸುವ ದೇವರು. ಆತನು ನಮ್ಮ ಸಂಗಡನೇ ಇರುವ ಆತನಾಗಿದ್ದಾನೆ. ಒಂದು ವಾಕ್ಯ ನಾವು ಈ ರೀತಿ ನೋಡ್ತೇವೆ. ಕೀರ್ತನೆ 125ನೇ ಕೀರ್ತನೆಯಲ್ಲಿ 1ನೇ ವಾಕ್ಯ ನಾವು ಈಗ ನೋಡುವಾಗ ಹೀಗೆ ನೋಡ್ಬೋದು: ಯೆಹೋವನಲ್ಲಿ ಭರವಸೆ ಬಿಡುವರು ಚೀಯೋನ್ ಪರ್ವತ ಹಾಗೆ ಇದ್ದಾರೆ, ಅದು ಕದಲುವುದಿಲ್ಲ, ಸದಾ ಸ್ಥಿರವಾಗಿರುತ್ತದೆ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗೋ ಹಾಗೆ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರುವನು. ಹೌದು, ಈ ವಾಕ್ಯ ಹೇಳ್ತಿದೆ, ಯೆರೂಸಲೇಮಿನ ಸುತ್ತಲೂ ಯೆಹೋವನಲ್ಲಿ ಭರವಸೆ ಬಿಡುವವರು ಹೇಗಿದ್ದಾರೆ ಅಂದರೆ ಚೀಯೋನ್ ಪರ್ವತ ಹಾಗೆ ಇದ್ದಾರೆ. ಅದು ಸಾಮಾನ್ಯ ವ್ಯಕ್ತಿಯಲ್ಲ, ಚೀಯೋನ್ ಪರ್ವತ ಹಾಗೆ. ಪರ್ವತಕ್ಕೆ ಯಾವುದೇ ಬಿರುಗಾಳಿ ಬಿಸಿಲಿ ಏನೇ ಆಗಲಿ ಅದು ಸ್ಥಿರವಾಗಿರ್ತದೆ, ಅದು ಕದಲುವುದಿಲ್ಲ. ಯೆಹೋವನ ನಂಬಿದ ಮಕ್ಕಳು ನಾವು ಆ ರೀತಿ ಸ್ಥಿರವಾಗಿರ್ತೇವೆ. ಯಾಕಂದರೆ ನಮ್ಮನ್ನು ಕಾಯುವ ದೇವರು ನಮ್ಮ ಜೊತೆಯಲ್ಲಿರ್ತಾನೆ, ನಮ್ಮ ಜೊತೆಯಲ್ಲಿರ್ತಾನೆ. ಅದು ಕದಲುವುದಿಲ್ಲ. ಪರ್ವತಗಳು ಯೆರೂಸಲೇಮಿನ ಸುತ್ತಲೂ ಹೇಗಿದೆಯೋ ಹಾಗೆ ಯೆಹೋವನು ಇಂದಿನಿಂದ ಸದಾಕಾಲವು ತನ್ನ ಜನರ ಸುತ್ತಲೂ ಇರ್ತಾನೆ. ಯಾಕೆ ನಾವು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾಕೆ ನಾವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಸುತ್ತಲೂ ದೇವರು ಆತನು ಗುಡಾರ ರೀತಿಯಲ್ಲಿ ಆವರಿಸಿಕೊಂಡಿದ್ದಾನೆ. ಆ ವಾಗ್ದಾನ ನಿಮಿತ್ತವಾಗಿ ನಿಶ್ಚಿಂತರಾಗಿರಿ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕೇವಲ ಭರವಸೆ, ಆತನ ನಂಬಿಕೆ ಇಡುವುದರ ಮೂಲಕ ನಾವು ಸುರಕ್ಷಿತವಾಗಿರ್ತೇವೆ. ಯೆಹೋವನ ನಾಮ ಬಲವಾದವುದು ಕೋಟೆಯಾಗಿದೆ, ಬುರುಜಾಗಿದೆ. ಅದರಲ್ಲಿ ಬರೋನು ಸುರಕ್ಷಿತವಾಗಿರುವ ವಚನ ಮೇರೆಗೆ ನಾವು ಇವತ್ತು ಸುರಕ್ಷಿತವಾಗಿದೆ. ಹೌದು, ಸುರಕ್ಷಿತವಾಗಿರುವ ನಾವು ಆತನನ್ನು ಘನಪಡಿಸುವುದು, ಆತನನ್ನು ಸ್ತುತಿಸುವುದು, ಆತನ ನಾಮವನ್ನು ಪ್ರಖ್ಯಾತಿ ತರುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಆ ಕಾರ್ಯದಲ್ಲಿ ನೀವೆಲ್ಲರೂ ಭಾಗಿಯಾಗಿದ್ದೀರಿ, ನೀವೆಲ್ಲರೂ ಧನ್ಯರೇ. ವಾಕ್ಯಕ್ಕೆ ನಾವು ಮುಂದೆ ಹೋಗೋಣ. ಆಮೇನ್. ಸೊ ನಾನು ಹಾಗೆ ಹೇಳ್ತಾ ಇದ್ದೆ,
ನಾವು ಕೇಳುವುದರಲ್ಲಿ ಏನಾಗಬೇಕಂತೆ, ಫಾಸ್ಟ್ ಅದು ವಾಕ್ಯ ಸಿಕ್ಕತ್ತೆ ತೆಗೀರಿ. ಸ್ವಿಫ್ಟ್ ಟು ಇಯರ್, ಸ್ಲೋ ಟು ಆ್ಯಂಗರ್, ಮತ್ತು ಇನ್ನೂ ತುಂಬ ಸ್ಲೋ ಮಾತಾಡೋದಲ್ಲಿ ಇನ್ನೂ ತುಂಬ ಮಾತಾಡಂದ್ರೆ ಯಾವ ಮಾತು ಅದು ಇಂಪಾರ್ಟೆಂಟ್. ಮತ್ತು ಮಾತಾಡಬೇಡಿ ಅಂತ ಹೇಳಿ ಮಾತಾಡೋದು ನಿಲ್ಲಿಸ್ಬೇಡ್ರಿ. ನಾವು ಮಾತಾಡಬೇಕು. ನಮ್ಮ ಬಾಯಲ್ಲೇ ಜೀವ ಇದೆ. ಆಮೇನ್. ದೇವರು ಎಲ್ಲವನ್ನು ಉಂಟು ಮಾಡಿದ್ದು ಕೇವಲ ಬಾಯ ಮಾತಿನಿಂದ. ಆಮೇನ್. ಆದರೆ ಅದನ್ನು ಯಾವುದರ ರೀತಿಯಲ್ಲಿ ಉಪಯೋಗಿಸ್ತೀವಿ ವೆರಿ ಇಂಪಾರ್ಟೆಂಟ್. ಆಮೇನ್. ಸೊ ಈ ಮುಂಜಾನೆ ನಾವು ವಾಕ್ಯ ಕೇಳೋಣ. ವಾಕ್ಯವು ನಮ್ಮ ಜೀವಿತವನ್ನು ಮಾರ್ಪಡಿಸುವಂಥದ್ದಾಗಿದೆ. ಆಮೇನ್. ಸಂತೋಷವುಳ್ಳವರಾಗಿದ್ದೀರಾ? ಆರ್ ಯು ಹ್ಯಾಪಿ? ಸೊ ಈ ಮುಂಜಾನೆ ಓಕೆ, ಅದು ಸಿಕ್ಕಿಲ್ಲ ಅಂದರೆ ನೋ ಪ್ರಾಬ್ಲಮ್. ಸಿಕ್ಕಿದ್ರು ಆನ್ಲೈನ್ ಸಿಕ್ತವರು. ಆಮೇನ್. ಕೆಲವರು ತುಂಬ ಚೆನ್ನಾಗಿ ವಾಕ್ಯ ನೀವು ಕೇಳ್ತಾ ಇರ್ತೀರಾ. ಆನ್ಲೈನ್ ಸಿಕ್ಕವರು ನೀವು ಯಾಕೋಬದಲ್ಲಿ ಇದೆ ಅದು. ಒಂದನೇ ಅಧ್ಯಾಯದಲ್ಲಿ ಏನೋ ಬರುತ್ತಾ, ಎರಡನೇ ಅಧ್ಯಾಯದಲ್ಲಿ ಏನಾರು? ಓಕೆ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನನ್ನ ದೇವರು ಅತಿಶಯವಾದನ್ನು ಮಾಡ್ತಾ ಇದ್ದಾನೆ. ಆಮೇನ್. ವಿ ಬಿಲೀವ್ ಇನ್ ಹಿಸ್ ಫಿನಿಶ್ಡ್ ವರ್ಕ್. ಆತನು ಮಾಡಿ ಮುಗಿಸಿದ ಕೆಲಸವನ್ನು ನಾವು ನಂಬುವ ಮಕ್ಕಳಾಗಿದ್ದೇವೆ. ಆಮೇನ್. ಸೊ ಹಾಗಾಗಿ ದೇರ್ ಇಸ್ ನೋ ಮೋರ್ ಎಫರ್ಟ್ಸ್. ಆಮೇನ್. ನಮ್ಮ ಯಾವ ಸ್ವಂತ ಶ್ರಮ ಅಲ್ಲ. ಆಮೇನ್. ನಮ್ಮ ಯಾವ ಬಲ ಅಲ್ಲ, ನಮ್ಮ ಯಾವ ಜ್ಞಾನ ಅಲ್ಲ. ಬದಲಾಗಿ ದೇವರ ಜ್ಞಾನ, ದೇವರ ಸಾಮರ್ಥ್ಯ ನಮ್ಮಲ್ಲಿ ಕಾರ್ಯ ಮಾಡುವಂಥದ್ದಾಗಿದೆ. ಆಮೇನ್. ವೆನ್ ಯು ಗಿವ್ ಗಾಡ್ ಕಂಪ್ಲೀಟ್ ಕಂಟ್ರೋಲ್, ದೇವರ ಸರ್ವ ಒಂದು ನಿಯಂತ್ರಣವನ್ನು ನೀವು ನಿಮ್ಮ ಜೀವಿತದಲ್ಲಿ ಕೊಡುವಾಗ, ನಿಮ್ಮ ಫ್ಯಾಮಿಲಿಯಲ್ಲಿ ಕೊಡುವಾಗ, ನಿಮ್ಮ ಸಭೆಗಳಲ್ಲಿ ಕೊಡುವಾಗ, ದೇವರನ್ನು ಬ್ಯೂಟಿಫುಲ್ ಆಗಿ ಮಾಡುವಾತನಾಗಿದ್ದಾನೆ. ಆಮೇನ್. ಕೆಲವರು ಜೀವಿತ ಅವರು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ನಾನು ಕೋಪ ಕಂಟ್ರೋಲ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. 2 ದಿನ ಕಂಟ್ರೋಲ್ ಮಾಡ್ತಾನೆ, 3ನೇ ದಿನ ಮನೇಲಿ ಎಲ್ಲರಿಗೂ ಬೈತಾ ಇರ್ತಾರೆ. ಆಮೇನ್. ಕೆಲವರು ಹೇಳ್ತಾರೆ ನಾನು ಸುಳ್ಳು ಆಡಲ್ಲ ಅಂತ, ಸುಳ್ಳು ಹೇಳೋದಲ್ಲ ಅಂತ, ಜಾಸ್ತಿ ಅವರೇ ಹೇಳ್ತಿರ್ತಾರೆ. ಆಮೇನ್. ಇವತ್ತು ಹೇಳ್ತೇನೆ ಪ್ರಿಯರೇ, ಇವತ್ತು ದೇವರು ಮಾಡಿ ಮುಗಿಸೋ ಕೆಲಸವನ್ನು ಯಾರು ನಂಬ್ತಾರೆ ಅವನು ಯಾವುದಕ್ಕೂ ಕಷ್ಟಪಡಲ್ಲ. ಆಮೇನ್. ಯಾಕೆಂದರೆ ಎಲ್ಲವನ್ನು ಮಾಡಿ ಮುಗಿಸ ಅಂದರೆ ಅರ್ಥ ಏನಂದರೆ, ಶಿಲುಬೆಯಲ್ಲಿ ಯೇಸು ಸ್ವಾಮಿ ನಮ್ಮೆಲ್ಲ ಪಾಪವನ್ನು, ನಮ್ಮೆಲ್ಲ ದರಿದ್ರವನ್ನು, ನಮ್ಮೆಲ್ಲ ಬಲಹೀನತೆಯನ್ನು, ಎಲ್ಲ ಒಂದು ಅಶಕ್ತದ ಸ್ಥಿತಿಯನ್ನು ಆತನು ಹೊತ್ತುಕೊಂಡು ತೀರಿಸಿದ್ದಾನೆ. ಆತನಲ್ಲಿದ್ದಂಥ ಸರ್ವ ಸಂಪೂರ್ಣತೆ ಇವತ್ತು ನಮ್ಮಲ್ಲಿ ನಿಮ್ಮಲ್ಲಿ ವಾಸವಾಗ್ತಾ ಇದೆ. ಆಮೇನ್. ಸಿಕ್ಕಿದೆಯಾ? ಅದು ಇಲ್ಲಲ್ಲ? ಹಾಂ, ಓಕೆ. ಆನ್ಲೈನಲ್ಲಿ ಕೂಡ ಯಾರಿಗೂ ಸಿಕ್ಕಿಲ್ಲ, ನೋ ಪ್ರಾಬ್ಲಮ್. ನಮ್ಮ ದೇವ್ರ ವಾಕ್ಯಕ್ಕಾಗಿ ಹೋಗೋಣ. ಲೆಟ್ಸ್ ಟರ್ನ್ ಅವರ್ ಬೈಬಲ್ ಟು ಫಿಲಿಪಿಯನ್ಸ್ ಚಾಪ್ಟರ್ 3, ಫಿಲಿಪ್ಪ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ. ಆಮೇನ್. ಫಿಲಿಪ್ಪ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಮತ್ತೆ ರಿಪೀಟ್ ಮಾಡ್ರಿ. ಫಿಲಿಪ್ಪ ಆತನು 3ನೇ ಅಧ್ಯಾಯ 21ನೇ ವಚನ. ಆತನು ಎಲ್ಲವನ್ನೂ ತನಗೆ ಅಧೀನಪಡಿಸಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಆಮೆನ್. ಇದು ಗ್ಲೋರಿಯಸ್ ಬಾಡಿ ರ್ಯಾಪ್ಚರ್ ಕುರಿತಾಗಿ ಮಾತಾಡ್ತಿದ್ದೆ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಮರಣವನ್ನು ಗೆದ್ದು ಬಂದಾಗ ಫಿಸಿಕಲ್ ಬಾಡಿಯಲ್ಲಿ ಬರಲಿಲ್ಲ. ಆಮೆನ್. ಗ್ಲೋರಿಯಸ್ ಬಾಡಿ. ಸೊ ನಮ್ಮನ್ನು ಕೂಡ ರ್ಯಾಪ್ಚರ್ ಅಂದರೆ ಏನಂತೀರಿ ಮಹಿಮೇಶ್ವರ ಅಂದರೆ ಎತ್ತಲ್ಪಡು. ವಿ ಆರ್ ಇನ್ ದ ಲಾಸ್ಟ್ ಡೇಸ್. ಆಮೇಲೆ ಕೆಲವರು ಕೇಳ್ತಾರೆ, ಯಾವಾಗ ಪಾಸ್ಟರ್ ನೀವು ರೆವಲ್ಯೂಷನ್ ಟೀಚ್ ಮಾಡೋದು? ನಾವೆಲ್ಲ ಹೇಳ್ತಿದ್ವಿ ರೆವಲ್ಯೂಷನ್ನೇ ಅದು. ಅರ್ಥ ಅಂದರೆ ಇನ್ಮೇಲೆ ಕೆಲ ಸಂಗತಿ ನಾನು ಹೇಳ್ತೇನೆ. ಆಮೇನ್. ನಮ್ಮ ಬಾಡಿ ಗ್ಲೋರಿಯಸ್ ಬಾಡಿ ಕ್ಯಾಚ್ ಆಗುವಂಥದ್ದಾಗಿದೆ. ಮಹಿಮೆಯ ಶರೀರ, ಮಹಿಮೆ ಶರೀರ. ಇನ್ ದ ಟ್ವಿಂಕ್ಲಿಂಗ್ ಆಫ್ ಲೈಟ್, ಕಣ್ಣು ರಪ್ಪೆ ಪಡೆಯಷ್ಟೊಳಗೆ ನಾವು ಮಾರ್ಪಡ್ತೇವೆ. ಆಮೇನ್. ಅದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕಾಗಿದೆ? ಲೋಕದ ಕಟ್ಟ ಕಡೆಗೆ ಸುವಾರ್ತೆ ಸಾರಬೇಕು. ಯಾಕಂದರೆ ಯಾರು ಕೂಡ ನಾಶ ಆಗಬಾರ್ದು. ನಾವು ಹೋಗೋದು ನಿಶ್ಚಯ.
ಪರಲೋಕ ರಾಜ್ಯ ನಮ್ಮ ನಿಶ್ಚಯ. ಆಮೇನ್. ಆಮೇನ್. ದರ್ ಇಸ್ ನೋ ಡೌಟ್. ಯಾವ ರೀತಿಯಾಗಿ ಯೇಸು ಸ್ವಾಮಿ, ಕೆಲವರಿಗೆ ಒಂದು ಅನುಮಾನ, ಪರಲೋಕದಲ್ಲಿ ತಿನ್ನಕ್ಕಾಗತ್ತಾ ಅಂತ. ತಿನ್ನಕ್ಕೆ ಆಸೆ ಇರೋರು ತಿಂತೀರಾ, ನೀವು ಚೆನ್ನಾಗಿ ತಿಂತೀರಾ. ಯೇಸು ಸ್ವಾಮಿ ಕೂಡ ಆಮೆನ್. ತಿಂತಾನೆ. ಇವನ್ನೆಲ್ಲ ಹೇಳ್ಬೇಕಾದ್ರೆ ಕೆಲವೊಂದ್ಸತಿ ನಿಮ್ಗೆ ಏನೋ ಅನುಮಾನಗಳು ಬರ್ತದೆ. ಅನುಮಾನಗಳು ತೆಗೆದು ಸೈಡ್ ಹಾಕಿ. ನಾನು ಹೇಳಲ್ಲ, ಬೈಬಲ್ ಹೇಳ್ತದೆ. ಪಾಸ್ಟರ್ ತಿಂತಾರ? ಎಸ್. ಎಲ್ಲಿ ತಿಂತಾರೆ? ತಿಂದಿದ್ರೆ ಸಿಕ್ತಿರ್ ತೆಗೀರಿ. ಆಮೇಲೆ ಯಾಕಂದ್ರೆ ಎಲ್ಲದಕ್ಕೂ ಬೈಬಲಲ್ಲೇ ಆಧಾರ. ನಾನು ಮಾತಾಡೋ ಪ್ರತಿ ಮಾತು ಬೈಬಲ್ ಆಧಾರಗೊಂಡಿದೆ. ಆಮೇಲೆ ಐ ಡೋಂಟ್ ಗೋ ಅವೇ ಫ್ರಮ್ ದ ವರ್ಲ್ಡ್. ಯಾಕಂದ್ರೆ ಔಟ್ ಆಫ್ ವರ್ಲ್ಡ್ ಅಜ್ಜಿ ಕತೆ. ವಾಕ್ಯವನ್ನು ಬಿಟ್ಟು ಮಾತಾಡೋನು ಅಜ್ಜಿ ಕತೆ ಮಾತಾಡ್ತಾನೆ. ವಾಕ್ಯವನ್ನು ಹಿಡ್ಕೊಂಡು ಕ್ರಿಸ್ತನ ಕುರಿತಾಗಿ ಪ್ರಕಟಿಸುವನು ಸತ್ಯವಾದನೆ ಮಾತಾಡ್ತಾನೆ. ಆಮೇನ್. ಈ ಮುಂಚಾನೆ ಹೇಳ್ತಾರೆ ಪ್ರಿಯರೇ, ದೇವರು ನಮ್ಮನ್ನ ಎಬ್ಬಿಸ್ತಾನೆ. ದಟ್ ಇಸ್ ಶೋರ್, 100% ಶೋರ್. ಇವಾಗ ನಾವು ದೇವರ ಮಹಿಮೆನ ಹೊಂದಿದ ಮಕ್ಕಳೇ ಆಗಿದ್ದೇವೆ. ಆಮೇನ್. ಸಿಕ್ತಿರಿ ತೆಗಿರಿ ಪಾಸ್ಟರ್. ಇಲ್ಲ ಅಂದರೆ ನಾವು ಕಂಟಿನ್ಯೂ ಮಾಡೋಣ. ಅಲ್ಲೇ ನಾವು ಫಿಲಿಪ್ಪ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 20ನೇ ವಚನ ವಾಕ್ಯ ಓದ್ಕೊಳ್ಳೋಣ. ಫಿಲಿಪಿಯನ್ಸ್ ಚಾಪ್ಟರ್ 1:20 ಆನ್ವರ್ಡ್ಸ್. ಹೇಗೆಂದರೆ ನಾನು ಯಾವ ವಿಷಯದಲ್ಲಾದರೂ ನಾಚಿಕೆ ಪಡದೆ ಎಂದಿನಂತೆ ಈಗಲೂ ಸಹ ತುಂಬ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿಯೇ ಸತ್ತರೂ ಸರಿಯೇ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆಯಿದೆ. ಆಮೆನ್. ಹಾಗೆ ಆಗುವುದೆಂದು ಭರವಸೆ ಉಂಟು. ನನಗಂತೂ ಬದುಕುವುದಾದವೆಂದರೆ ಕ್ರಿಸ್ತನೇ, ಸಾಯುವುದು ಲಾಭವೇ. ಆಮೆನ್. ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನು ಆರಿಸಿಕೊಳ್ಳಬೇಕೋ ನನಗೆ ತೋರದು. ಈ ಎರಡರ ನಡುವೆ ಸಿಕ್ಕಿಕೊಂಡಿದ್ದೇನೆ. ಆಮೆನ್. ಆಮೆನ್. ಫಸ್ಟ್ ನಾವು ಅಲ್ಲ ಸ್ವಲ್ಪ ನಾವು ಈ ಕಡೆ ಬರೋಣ. ಎಲ್ಲಿ ಅಂದರೆ Thank you, Jesus. Thank you, Jesus. We praise you, Jesus. Amen. Amen. Thank you. ಫಿಲಿಪ್ಪ 1ನೇ ಅಧ್ಯಾಯದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಓಕೆ, 2ನೇ ಅಧ್ಯಾಯ ನಾವು ತೆಗೆದುಕೊಳ್ಳೋಣ. 5ನೇ ವಚನದಿಂದ ಕೆಲವು ವಚನ ಓದ್ಕೊಳ್ಳೋಣ. ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸಮನಾಗಿರುವನೆಂದು ಅಮೂಲ್ಯವಾದ ಪದವಿಯನ್ನು ಬಿಡಲೆಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮೃತ್ಯ, ಪಾತಾಳಗಳಲ್ಲಿರುವೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆಮೆನ್. ನಾವಿಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ನಾಮ ಎಲ್ಲ ನಾಮಕ್ಕಿಂತ ಉನ್ನತ ನಾಮ, ಉನ್ನತವಾದ ನಾಮ, ಮಿಗಿಲಾದ ನಾಮ. ಆ ನಾಮಕ್ಕೆ ಎಲ್ಲ ನಾಮ ಅಡ್ಡ ಬೀಳ್ತದೆ. ಈ ಮುಂಜಾನೆ ಹೇಳ್ತಾನೆ, ಕೋವಿಡ್-19, ಕೊರೋನಾ, ಆಮೇಲೆ ನಿಮಗಿರುವಂಥ ಎಲ್ಲ ಕಾಯಿಲೆ, ಯಾವುದೇ ಕಾಯಿಲೆ ಇರ್ಬೋದು, ಆ ಎಲ್ಲ ಕಾಯಿಲೆ ಯೇಸು ನಾಮಕ್ಕೆ ಅಡ್ಡ ಬೀಳ್ತದೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ, ಆದದರಿಂದ ಸ್ವರ್ಗ, ಮೃತ್ಯ ಅಂದರೆ ಏನು? ಪಾತಾಳ. ಮೃತ್ಯ ಅಂದರೆ ಇದೆ, ಮೃತ್ಯು ಶರೀರ ಅಂತ ಹೇಳ್ತೀವಿ ನೋಡಿ. ಮೃತ್ಯ ಅಂದರೆ ದಿಸ್ ಫ್ಲೆಶ್, ಈ ಲೋಕ, ಸ್ವರ್ಗ, ಭೂಮಿ, ಪಾತಾಳ, ಎಲ್ಲ ಕಡೆ ಇರುವ ಎಲ್ಲ ನಾಮ, ಈ ಎಲ್ಲ ಕಡೆ ಇರುವ ಎಲ್ಲ ನಾಮ ಏನಾಗ್ತದಂತೆ? ಯೇಸುವಿನ ಹೆಸರಿನಲ್ಲಿ, ಯೇಸುವಿನ ಹೆಸರಿಗೆ ಅಡ್ಡ ಬಿದ್ದು
ಯೇಸುವೆ ಒಡೆಯನೆಂದು ಪ್ರತಿಜ್ಞೆ ಮಾಡುವಂಥದ್ದಾಗಿ. ಆಮೆನ್. 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 ನಾನು ಹೇಳ್ತೇನೆ ಪ್ರಿಯರೇ, ಈ ಮುಂಜಾನೆ ಕ್ರಿಸ್ತನು ಏನಾಗಿದ್ದಾನೆ, ಕ್ರಿಸ್ತ ನಮಗೋಸ್ಕರ ಎಲ್ಲದನ್ನ ಬರಿದು ಮಾಡ್ಕೊಂಡು ಬಂದಂತೆ. ವಾಕ್ಯ ಹೇಳ್ತದೆ 5ನೇ ವಚನ, ಕ್ರಿಸ್ತ ಯೇಸುವಿನಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವನೆಂಬ ಅಮೂಲ್ಯ ಪದವಿಯನ್ನು ಬಿಡಲೇನು ಎಂದು ಎಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪದವನ್ನು ಧರಿಸಿಕೊಂಡು. ಇಲ್ಲಿ ಕೇಳಿಸ್ಕೊಳ್ರಿ, ಇಲ್ಲಿ ದೇವರು ಸರ್ವಶಕ್ತನು, ಈಸ್ ಆಲ್ಮೈಟಿ ಗಾಡ್. ಏನ್ ಮಾಡ್ತಾ ಇದ್ದಾನೆ? ಕೇವಲ ದಾಸನಾಗಿ ಬರ್ತಾ ಇದ್ದಾನೆ. ಆಮೇನ್. ಇಮ್ಯಾಜಿನ್ ಮಾಡಿ, ನೀವೊಂದು ಮನೆ ಓನರ್, ಒಂದು ಕಂಪ್ನಿಗೆ ಓನರು, ಚಡ್ಡಿ ಬನೇನ್ ಹಾಕೊಂಡು ಬಕೆಟ್ ಇಟ್ಕೊಂಡು ಪರ್ಕೆ ಹಿಡ್ಕೊಂಡು ನೀವು ಆಫೀಸಿಗೆ ಬಂದರೆ ಹೆಂಗಿರುತ್ತೆ ಅಲ್ಲ ಫಸ್ಟ್? ಹೆಂಗಿರುತ್ತೆ? ನಿಮ್ಗೆ ಹೆಂಗೆ ನೋಡ್ತಾರೆ? ಒಬ್ಬ ದೇವರು, ಸಕಲವನ್ನು ಉಂಟು ಮಾಡಿದ ದೇವರು, ಮಾತಿನಿಂದ ಸೃಷ್ಟಿ ಮಾಡಿದ ದೇವರು, ಇವತ್ತು ಆತನ ಪೊಸಿಷನ್ನ ಮರೆತು ಬಿಟ್ಟು, ಯಾಕೆ? ಕೇವಲ ನಿನ್ನ ಕುರಿತಾಗಿ, ನನ್ನ ಕುರಿತಾಗಿ, ನಾನು ನೀನು ಚೆನ್ನಾಗಿರ್ಬೇಕೆಂಬುದಾಗಿ. ಆಮೇನ್. ನನ್ನ ಮಗ ಇವನನ್ನು ನಾನು ಪರ್ಚೇಸ್ ಮಾಡಬೇಕೆಂಬುದಾಗಿ ಆತನ ಏನ್ ಮಾಡ್ದ? ಎಲ್ಲವನ್ನು ಬರಿದು ಮಾಡಿಕೊಂಡು ದಾಸನಾಗಿ ಬಂದ ಅಂತೆ. ಆಮೇನ್. ಈಗ ನಾವು ದೇವರಿಗೆ ದಾಸರಲ್ಲ ಪ್ರಿಯರೇ, ನಾವಿವ ದೇವರಿಗೆ ಮಕ್ಕಳಾಗಿದೆ. ಯಾಕೆ? ನಮ್ಮ ದಾಸತ್ವನ ಆತನು ಹೊತ್ತುಕೊಂಡಿದ್ದಾನೆ. ಹೌದು. ಆಮೇನ್. ಎಂತ ಬ್ಯೂಟಿಫುಲ್ ಆದ ದೇವರು ನಮ್ಮ ದೇವರಾಗಿದ್ದಾನೆ. ಅರ್ಥ ಆಗ್ತಾ ಇದೆಯಾ? ಗ್ರಹಿಸ್ಕೊಳ್ತಾ ಇದ್ದೀರಾ? ಇನ್ನೇನಂತ ಬರೆಯಲ್ಪಟ್ಟಿದೆ? ತನ್ನ ಅಮೂಲ್ಯವಾದ ಪದವಿಯನ್ನ ಬಿಡಲ್ಲ ಅಂತ ಹೇಳದೆ ಎನ್ನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ಎಂಟಿ ಮಾಡ್ಕೊಂಡ. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಎಲ್ಲವನ್ನ ಎಂಟಿ ಮಾಡ್ಕೊಂಡ. ಆಮೇನ್. ಎಲ್ಲವನ್ನ ದರಿದ್ರ ಬಂತು. ಆಮೇನ್. ನಮ್ಮೆಲ್ಲ ದರಿದ್ರ ಆತನ ಮೇಲೆ ಹೋಯ್ತು. ಇಸ್ ಅ ಡಿವೈನ್ ಎಕ್ಸ್ಚೇಂಜ್. ಕ್ರಾಸ್ ಈಸ್ ಡಿವೈನ್ ಎಕ್ಸ್ಚೇಂಜ್. ಎಕ್ಸ್ಚೇಂಜ್ ಅಂದ್ರೆ ನನಗಿರುವಂಥದ್ದು ಅವ್ರು ತಕೊಂಡ್ರು, ಅವ್ರಿಗಿದ್ದದ್ದು ನನಗೆ ಕೊಟ್ಟಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ನೋಡ್ತೇವೆ, ಒಂದು ಯಜ್ಞ ಕೊಡಬೇಕಾದಾಗ ಏನ್ ಮಾಡ್ತಿದೆ ಅಂದ್ರೆ, ಒಂದು ಕುರಿ, 5 ಟೈಪ್ಸ್ ಆಫ್ ಲೆವಿಟಿಕಲ್ ಸ್ಯಾಕ್ರಿಫೈಸ್. ನಾನು ಒಂದು ದಿವಸ ಮಾತಾಡ್ತೇನೆ. ಒಂದು ವೆರಿ ಇಂಪಾರ್ಟೆಂಟ್, ಪಾಪ ಸಿನ್ ಆಫರಿಂಗ್ ಅಲ್ವಾ? ನಿಮಗೆ ಗೊತ್ತಿದ್ರೆ ಡ್ಯಾಡಿ ಹೇಳ್ಬಿಡಿ. 5 ಆಫರಿಂಗ್ಸ್ ಹೆಸರು ಹೇಳ್ಬಿಡಿ ಕನ್ನಡದಲ್ಲಿ. ನೆನಪಿದೆಯಾ? ಇಲ್ಲಲ್ಲ. ಒಂದು ಅದರಲ್ಲಿ ದೋಷ ಪರಿಹಾರಕ ಯಜ್ಞ. ದೋಷ ಪರಿಹಾರಕ ಯಜ್ಞ ಮಾಡ್ತಿದೆ ಅಂದರೆ, ಒಬ್ಬ ಮನುಷ್ಯ ಅವನು ಪಾಪ ಮಾಡ್ದಂದ್ರೆ ಅವನ ಕೆಪಾಸಿಟಿ ತಕ್ಕಂಗೆ ಅವನ ಪಾಪ ಎಷ್ಟು ದೊಡ್ಡದಿರುತ್ತೆ ಅಷ್ಟು ದೊಡ್ಡ ಒಂದು ಪ್ರಾಣಿ ತಗೊಂಡ್ಬರ್ಬೇಕು. ಬುಲ್ ಆರ್ ಗೋಟ್, ಒಂದು ಶೀಪ್, ಇಲ್ಲ ಅಂದರೆ ಅಕ್ಕಿ ತಗೊಂಡ್ಬರ್ಬೇಕಾಗಿತ್ತು. ಪಾರಿವಾಳ. ಒಂದು ಜಸ್ಟ್ ಲ್ಯಾಂಬ್ ಇಮ್ಯಾಜಿನ್ ಮಾಡಿ. ಯಾಕೆಂದರೆ ಯೇಸು ಸ್ವಾಮಿ ಯಜ್ಞದ ಕುರಿಯಾಗಿ ಬಲಿಯಾದ. ಅಲ್ಲಿ ಏನು ಮಾಡ್ತಿದ್ದ ಅಂದರೆ, ಯಾಜಕ ನಿಂತ್ಕೊಳ್ತಾ ಇದ್ದ. ಆ ಕುರಿ ಮರಿ ಏನಾಗಬೇಕಿತ್ತಂದ್ರೆ ಪರ್ಫೆಕ್ಟ್ ಅಂಡ್ ಅನ್ಬ್ಲೆಮಿಶ್, ಅಂದ್ರೆ ಯಾವ ಒಂದು ಸಣ್ಣ ಒಂದು ಪಿಂಪಲ್, ಊನ ಇರಬಾರ್ದಿತ್ತು. ಒಂದು ಕಾಯಿಲೆ, ಕೈ ಕಾಲು ಸೊಟ್ಟ ಇರಬಾರ್ದು, ಕೆಮ್ಮು, ಜ್ವರ, ಕಫ ಏನು ಇರಬಾರ್ದಿತ್ತು. ಪರ್ಫೆಕ್ಟ್ ಆಗಿರುವಂತ ಒಂದು ಟಗರು ಅಂದ್ರೆ ಏನಂದ್ರೆ ಕುರಿ. ಆ ಓತವನ್ನ, ಆ ಕುರಿಯನ್ನ ತಕೊಂಡು ಪಾಪ ಮಾಡಿದ ವ್ಯಕ್ತಿ ತಗೊಂಡ್ಬರ್ತಾ ಇದ್ದ. ಬಂದಾಗ ಒಂದು ದಿವಸ ನಾನು ವಿಡಿಯೋ ತೋರಿಸ್ತೀನಿ, ತುಂಬ ವಂಡರ್ಫುಲ್ ಡಿಸ್ಕ್ರೈಬ್ ಮಾಡ್ತಾರೆ. ಆ ಯಾಜಕ ಹೇಳುವಾಗ ಈ ವ್ಯಕ್ತಿ ಅಪರಾಧ ಮಾಡಿದನು, ಇವನು ತಲೆ ಮೇಲೆ ಕೈ ಇಡುವಾಗ, ಕುರಿ ತಲೆ ಮೇಲೆ ಕೈ ಇಡುವಾಗ ಇವನ ಎಕ್ಸ್ಚೇಂಜ್ ಆಗ್ತದೆ. ಇವನೆಲ್ಲ ದ್ರೋಹ, ಅಪರಾಧ ಅದರ ಮೇಲೆ ಹೋಗ್ತದೆ. ಆ ಕುರಿಗಿದ್ದ ಎಲ್ಲ ರೈಚಸ್ನೆಸ್ ಇವನಿಗೆ ಬರ್ತದೆ. ಅದನ್ನು ಕುಯ್ತಾರೆ, ರಕ್ತ ಆಗ್ತದೆ. ದೋಷ ಪರಿಹಾರಕ ಯಜ್ಞ. ಇವತ್ತು ಯೇಸು ನಮ್ಮ ಪಾಪ ಅಪರಾಧಗಳನ್ನು ಮಾತ್ರ ಅಲ್ಲದೆ ನಮ್ಮ ರೋಗವನ್ನ, ನಮ್ಮ ದರಿದ್ರವನ್ನ, ನಮ್ಮ ಸಾಲವನ್ನ ಎಲ್ಲವನ್ನ ತೀರಿಸಿದ್ದಾನೆ. ಯಾರು ನಂಬ್ತಾರೆ ಅವ್ರಿಗೆ ಮಾತ್ರ ಬಿಡುಗಡೆ. ಆಮೇನ್. ನಂಬದಿರೋರಿಗೆ ಏನೂ ಇಲ್ಲ ಪ್ರಿಯರೇ. ಬೈಬಲ್ ಹೊಸ ಒಡಂಬಡಿಕೆ ಕಂಪ್ಲೀಟ್ ಆಧಾರಗೊಂಡಿರೋದು ನಂಬಿಕೆಯ ಮೇಲೆ. ಆಮೇನ್. ಹಳೆ ಒಡಂಬಡಿಕೆ ಆಧಾರಗೊಂಡಿದ್ದು ಕ್ರಿಯೆಗಳ ಮೇಲೆ. ಓನ್ಲಿ ವರ್ಕ್ಸ್ ಅಂದ್ರೆ ಕ್ರಿಯೆ ಜೊತೆಗೆ ನಂಬಿಕೆ ಇರ್ತಿತ್ತು. ಆದ್ರೆ ಇಲ್ಲಿ ನಂಬಿಕೆಯಿಂದ ನಾವು ಕ್ರಿಯೆ ಮಾಡ್ತೇವೆ. ಅಲ್ಲಿ ಕ್ರಿಯೆ ಮಾಡಿ ನಂಬಿಕೆ ಬರ್ತಾ ಇತ್ತು. ಇಲ್ಲಿ ನಂಬಿಕೆಯಿಂದ ಕ್ರಿಯೆಗಳಾಗ್ತದೆ. ನಮ್ಮಿಂದ ನಾವು ಒಳ್ಳೆ ಕಾರ್ಯ ಮಾಡಲಿಕ್ಕೆ, ಸತ್ಕಾರ್ಯವನ್ನು ಮಾಡ್ಲಿಕ್ಕಾಗಿ ದೇವರನ್ನು ಉಂಟು ಮಾಡಿದಂತ ಬೈಬಲ್ ಹೇಳ್ತೇವೆ. ನಾವು ಒಳ್ಳೇದು ಮಾಡ್ತೇವೆ ಯಾಕಂದ್ರೆ ಕ್ರಿಸ್ತನು ನಮ್ಮೊಳಗಿದ್ದಾನೆ, ಕ್ರಿಸ್ತನು ನಮಗೆ ಮಾಡಿಸುವ ಆತನಾಗಿದ್ದಾನೆ. ಆಮೇನ್. ನೀವು ಮಾಡೋದಾದ್ರೆ ಕಷ್ಟ ಆಗತ್ತೆ. ಒಬ್ಬರಿಗೆ ಒಂದು ಕಷ್ಟದಲ್ಲಿ ನೋಡುವಾಗ
1 kg ಅಕ್ಕಿ ಕೊಡೋಕ್ಕೂ ನಿಮ್ಮ ಕೈ ನಡಗತ್ತೆ. ಆದರೆ ಕ್ರಿಸ್ತ ನಿಮ್ಮಲ್ಲಿರುವಾಗ 1 ಅಲ್ಲ 10 kg ಕೊಡ್ತೀರಾ, ಧಾರಾಳವಾಗಿ ಕೊಡ್ತೀರಾ, ಪ್ರೀತಿಯಿಂದ ಕೊಡ್ತೀರಾ. ಎಸ್, ಆಮೇಲೆ ಯೇಸು ತನ್ನ ಜೀವವನ್ನೇ ನಮಗೆ ಅರ್ಪಿಸಿದ್ದಾನೆ. ಆಮೇಲೆ ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾನು ಹೇಳಿದೆ ಡಿವೈನ್ ಎಕ್ಸ್ಚೇಂಜ್. ಕ್ರಿಸ್ತನು ಏನು ಮಾಡಿದ್ದಾನೆ? ಎಕ್ಸ್ಚೇಂಜ್ ಮಾಡಿದ್ದಾನೆ. ನಮಗಿದ್ದ ಎಲ್ಲ ಅಪರಾಧ, ಎಲ್ಲ ಬಾಧೆಗಳನ್ನು, ಎಲ್ಲ ಕಾಯಿಲೆಗಳನ್ನು ಆತನು ಶಿಲುಬೆ ಮೇಲೆ ಹೊತ್ಕೊಂಡಿದ್ದಾನೆ. ಆತನಿದ್ದಂಥ ಎಲ್ಲ ಪರಲೋಕದ ಐಶ್ವರ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತದೆ ಬೈಬಲ್, ಬರಿದು ಮಾಡಿಕೊಂಡು. ಈ ಎಂಟಿ ಎಲ್ಲಿ ಎಂಟಿ ಆಯಿತು? ಯೇಸುಸ್ವಾಮಿ ಲೋಕದಲ್ಲಿದ್ದಾಗ ಎಂಟಿ ಆಗಿರಲಿಲ್ಲ. ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ರಿ. ಯೇಸುಸ್ವಾಮಿಗೆ ಜೋಯಿಸ್ರೆಲ್ಲ ಕೋಟ್ಯಾಂತರ ರೂಪಾಯಿ ವಜ್ರ ತಗೊಂಬಂದ್ರು. ಅದ್ರಲ್ಲಿ ಜೀವಿಸ್ತಿರಲ್ಲ ನನಗೆ ಗೊತ್ತಿಲ್ಲ, ಆದರೆ ತಂದಿದ್ದು ಹೌದು, ಗಿಫ್ಟ್ ಆಗಿ ಬಂತು. ಆಮೇಲೆ ಯೇಸುಸ್ವಾಮಿಗೆ ಕಾಲಿಗೆ ಎಷ್ಟೋ ಲಕ್ಷದ ಆಯಿಂಟ್ಮೆಂಟ್ ಹಚ್ಚಿದ್ರು. ಆಸ್ ಎ ಸಿಂಬಲ್ ಆಫ್ ಅಂತ್ಯಕ್ರಿಯೆ ಏನಂತಾರೆ ಅದಕ್ಕೆ? ಎಸ್, ಶವ ಸಂಸ್ಕಾರಕ್ಕೆ ಮುಂಚೆ. ಅದಂದ್ರೆ ಮುಂಚೆ ಮಾಡೋದಲ್ಲ, ಆದ್ಮೇಲೆ ಆದ್ರೆ ಲೇಪನ ಅಂದ್ರೆ ಯೇಸುಸ್ವಾಮಿ ಲೋಕದಲ್ಲಿ ಇರ್ಬೇಕಾದಾಗ ಅವನು ಬಡವನಾಗಿರ್ಲಿಲ್ಲ. ಶಿಲುಬೆ ಮೇಲೆ ಎಲ್ಲ ಬರೆದು ಮಾಡ್ಕೊಂಡ. ಯಾಕೆ? ನನ್ನನ್ನು ಫುಲ್ ಆಗಿ ಮಾಡಲು, ನಿನಗೆ ಫುಲ್ ಆಗಿ ಕೊಡಲು. ಆಮೇನ್. ಅರ್ಥ ಮಾಡಿದ್ರೆ ಅರ್ಧ ಸಿಕ್ತಿತ್ತು ಪ್ರಿಯರೇ. ಇವತ್ತು ಎಲ್ಲರೂ ಅರ್ಧ ಮಾತ್ರ ಓದ್ತಾ ಇದ್ದೀರಾ. ಯಾಕೆಂದ್ರೆ ನೀವು ಪೂರ್ತಿ ಅರ್ಥ ಮಾಡ್ಕೊಂತಿಲ್ಲ ಈ ವಾಕ್ಯಗಳನ್ನ. ವೆನ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಈ ವಾಕ್ಯ ನಾನು ಅನ್ಕೊಳ್ತೇನೆ ಖಂಡಿತ ನಿಮ್ಮನ್ನು ಬ್ಲೆಸ್ ಮಾಡಿದೆ ಪ್ರಿಯರೇ, ಬ್ಲೆಸ್ ಮಾಡ್ತದೆ. ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸಿಗೆ. ಈಗ ಎಲ್ಲ ಈಗ ಆಗ್ತಾ ಇದೆಯಲ್ಲ ಮಾತುಗಳು, ಇದು ಇವಾಗಲ್ಲ. ಇಟ್ ಇಸ್, ನನಗೆ ಪರಿಶುದ್ಧಾತ್ಮ ರಿವೀಲ್ ಮಾಡ್ತಿದ್ದಾನೆ. ಇಟ್ ಈಸ್ ಗೋಯಿಂಗ್ ಟು ಬ್ರಿಂಗ್ ಎ ಬಿಗ್ ಹೀಲ್ಡ್. ದೊಡ್ಡ ಬೆಳೆ ನಮ್ಮ ದೇಶದಲ್ಲಿ ತರ್ತಾ ಇದೆ. ಅನೇಕ ಸಾವಿರ ಲಕ್ಷ ಜನ ಕ್ರಿಸ್ತನ ಕಂಡುಕೊಳ್ತಾ ಇದ್ದಾರೆ. ಕೆಲಸ ಏನೇ ನೋಡ್ಬೇಕಾದಾಗ ಸ್ವಲ್ಪ ಜನ ನೋಡ್ತಾರೆ. ಕೆಲಸದ ಏನೇ ಸೈತಾನ್ ಬಂದು ಹೇಳ್ತಾನೆ, ನೀನು ಇಷ್ಟೇ ಕೆಪಾಸಿಟಿ. ನಾನು ಹೇಳ್ತೇನೆ, ನನ್ನ ದೇವರು ಅಸಾಧ್ಯವಾದ ಸಾಧ್ಯ. ಇಲ್ಲಿ ಇರುವಂಥ 40 ಜನ 50 ಜನ, ನೀವೊಬ್ಬರಿಗೆ 1000 ಅಂದರೆ ಇಬ್ರು 2000, 2000 ಅಲ್ಲ 10,000, 50 ಜನ ಅಂದರೆ ಎಷ್ಟು ಕೋಟಿನೋ ಎಷ್ಟು ಲಕ್ಷ ಜನಕ್ಕೆ ನೀವು ಈಕ್ವಲ್. ಆಮೇನ್. ರಿಸೀವ್ ಇಟ್ ಇನ್ ದ ನೇಮ್ ಆಫ್ ಜೀಸಸ್. ಆಮೇನ್. ಇಲ್ಲೇನಾಯ್ತು? ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಎಸ್, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಶಿಲುಬೆ ಮರಣ ನಾಶನ ಜನರಿಗೆ ಹುಚ್ಚು ಮಾತಾಗಿದೆ. ಆದ್ರೆ ದೇವರ ಮಕ್ಕಳು ನಮಗಾದರೂ ಶಕ್ತಿ. ಇಟ್ಸ್ ಅ ಪವರ್ ಆಫ್ ಗಾಡ್. ಆಮೇನ್. ಇದು ಕೇಳ್ತಾನೆ ಬಿಡುಗಡೆ ಪ್ರಿಯರೇ. ಆಮೇನ್. ಪ್ರತಿ ಮೆಸೇಜ್ ಅಲ್ಲಿ ಕ್ರಿಸ್ತನ ಕುರಿತಾಗಿ ಮಾತಾಡಬೇಕು. ಆಮೇನ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇನ್. ಯಾಕೆಂದ್ರೆ ಅದು ಶಕ್ತಿ ಆಗಿದೆ. ಶಕ್ತಿ ಇಲ್ಲದೆ ಬೇರೆದೆಲ್ಲ ಮಾತಾಡದೆ ಏನು ಪ್ರಯೋಜನ ಇಲ್ಲ. ಈ ಕಂಟಿನ್ಯೂ ಮಾಡೋಣ. 9ನೇ ವಚನ. ಈ ಕಾರಣದಿಂದ ಯಾಕೆ ಕಾರಣ ಯೇಸುಸ್ವಾಮಿ ಎಲ್ಲ ಬರಿದು ಮಾಡ್ಕೊಂಡ, ನಮಗೋಸ್ಕರ ಆತನು ಬಲಿಯಾದ, ನಮಗೋಸ್ಕರ ಎಲ್ಲ ಮಾಡ್ದ. ಆ ಕಾರಣಕ್ಕಾಗಿ ದೇವರು ಎಲ್ಲ ಕೆಲ ಹೇಳ್ತಾರೆ, ಏನು ಯೇಸುಸ್ವಾಮಿ ದೊಡ್ಡ ದೇವರ? ಅವನು ದೇವರು, ಹೌದು. ಇಲ್ಲಿ ಬರಕ್ಕಿಂತ ಮುಂಚಿನ ದೇವರೇ. ಆಮೇನ್. ಲೋಕವನ್ನು ಉಂಟು ಮಾಡಿದ ಆತನ ಆದಿ ಅಂತ್ಯವು, ಅಲ್ಫಾ ಒಮೆಗಾ. ಆತನೇ ಬಿಗಿನಿಂಗ್, ಆತನೇ ಎಂಡ್. ಆಮೇನ್. ನನ್ನ ಹಾಗೆ ಪ್ರಕಟಿಸಿಕೊಂಡರು ಯಾರಿದ್ದಾರೆ ಎಂಬುದಾಗಿ ಯೆಶಾಯ ಪ್ರವಾದನ ಗ್ರಂಥದಲ್ಲಿ ನೋಡ್ತೇವೆ. ನನ್ನ ಹಾಗೆ ದೇವರು ಪ್ರಕಟಿಸ್ತಾ ಇದ್ದಾರೆ ನಮ್ಮ ಮೂಲಕ. ಬರೋ ದಿವಸಗಳಲ್ಲಿ ಇನ್ನೂ ಅನೇಕ ಪ್ರಕಟಗಳನ್ನ ದೇವರು ತೆಗೆಯುವ ಆತನಾಗಿದ್ದಾನೆ. ಈ ಲೋಕದ ಜನ ನೋಡಿ ಹೇಳ್ತಾರೆ, ಇಲ್ಲ, ಇವರ ದೇವರೇ ನಿಜವಾದ ದೇವರು. ಆಮೇನ್. ಯಾಕೆಂದ್ರೆ ಆತನು ಸಕಲವನ್ನು ಉಂಟು ಮಾಡಿದ ದೇವರಾಗಿದ್ದಾನೆ. ಹಾಗಾಗಿ ಇಲ್ಲಿ ನೋಡ್ತೇವೆ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆಮೇನ್. ಆದುದರಿಂದ ಸ್ವರ್ಗ, ಮೃತ್ಯು, ಪಾತಾಳಗಳಲ್ಲಿರುವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು, ಯೇಸುವಿನ ಹೆಸರಿನ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ನೋಡಿ, ಈ ವಾಕ್ಯ ಆಗುವಂಥದ್ದು ಎಲ್ಲಿ ಅಂದ್ರೆ ಲಾಸ್ಟ್. ಆದರೆ ಆಪ್ಷನ್ಸ್ ಇರೋದು ಎಲ್ಲಿ? ನಾನು ನೋಡುವ ನನ್ನ ಪ್ರೀತಿ ವೀಕ್ಷಕರೇ, ನರಕದಲ್ಲಿ ಹೋಗಿ ನೀವು ಇದನ್ನು ಮಾಡೋದಲ್ಲ ಅರಿಕೆ, ಪರಲೋಕದಲ್ಲಿ ಹೋಗಿ ಮಾಡಬೇಕು. ಆಗ ಮಾಡ್ಬೇಕಂದ್ರೆ ಭೂಲೋಕದಲ್ಲೇ ಟಿಕೆಟ್ ತಗೊಂಬೇಕು. ಆಮೇನ್. ಅರ್ಥ ಆಗ್ತಿದೆಯಾ? ಆಮೇನ್. ಅವತ್ತು ಕೂಡ ಅಂತ್ಯ ದಿನ ಹೇಗಿರುತ್ತೆ ಅಂದ್ರೆ ನೋಹನ ಕಾಲದಲ್ಲಿ ಇದ್ದ ಹಾಗೆ ಅಂತ್ಯ ದಿನ ಇರುತ್ತದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ನಾವೆಲ್ಲ ಸಾರ್ ಹೇಳ್ತಾ ಇದ್ದೇವೆ, ನಮ್ಮನ್ನು ಕಂಡಮ್ ಮಾಡ್ತಾರೆ, ಕ್ರಿಟಿಸೈಸ್ ಮಾಡ್ತಾರೆ, ಲೋಕ ಜನರ ಬೈತಾರೆ.
ಧರ್ಮ ವಿರೋಧಿ ಅಂತ ಹೇಳ್ತಾರೆ. ಅವತ್ತು ಯೇಸು ಸ್ವಾಮಿಗೆ ಅದನ್ನೇ ಹೇಳಿದ್ರು, ನೋಹನಿಗೆ ಕೂಡ ಅದನ್ನೇ ಹೇಳಿದ್ರು. ಅದ್ರಲ್ಲಿ ಯಾವ ಬೇಜಾರಿಲ್ಲ, ಯಾಕೆಂದ್ರೆ ಕ್ರಿಸ್ತನ ಮಹಿಮೆ ಪಡಿಸೋದೇ ನಮ್ಮ ಆಸೆ. ಆಮೇನ್. ಯಾಕೆಂದ್ರೆ ಇದನ್ನ ನಂಬಿಲ್ಲ ಅಂದ್ರೆ ನೀವು ಹೇಳ್ತೀರಾ ಯೇಸು ಸ್ವಾಮಿ ನಿಜವಾದ ದೇವರೆಂಬುದಾಗಿ, ಎಲ್ಲಿ ಅಂದ್ರೆ ನರ್ಕದಲ್ಲಿ, ಪ್ರಯೋಜನ ಇಲ್ಲ, ಏನು ಉಪಯೋಗ ಆಗಲ್ಲ ಅವಾಗ. ಅಲ್ಲಿಂದ ದೊಡ್ಡ ಒಂದು ಅಂಗುರ ಇದೆ ಅಂತೆ, ಅದು ತೆಗೆದುಕೊಳ್ಳೋಣ ಫಸ್ಟ್. ಅಬ್ರಹಾಮನ ಎದೆಗೆ ಹೊರಕೊಂಡಂತ ಒಬ್ಬ ಲಾಜರ್ ಎಂಬ ವ್ಯಕ್ತಿ, ಅವನು ಭಿಕ್ಷುಕ ಆಗಿದ್ದ. ಆಮೇನ್. ಆದ್ರೆ ಅವನು ಪರಲೋಕಕ್ಕೆ ಹೋದ. ಇವತ್ತು ನಿಮ್ಮ ಸ್ಟೇಟಸ್ ಇಂಪಾರ್ಟೆಂಟ್ ಅಲ್ಲ, ಕ್ರಿಸ್ತನು ನಿಮ್ಮಲ್ಲಿ ಇದ್ದಾನ, ಅದು ವೆರಿ ಇಂಪಾರ್ಟೆಂಟ್. ಕೆಲವರು ಹೆಮ್ಮೆ ಪಡ್ತಾರೆ, ನನ್ನ ಹತ್ರ 10 ಕಾರ್ ಇದೆ, 2 ಬಂಗ್ಲೋ ಇದೆ ಅಂತ. ನಾನು ಹೇಳ್ತೇನೆ, ನನ್ನ ಹತ್ರ ಕ್ರಿಸ್ತನಿದ್ದಾನೆ. ಭೂಮಿ ಆಕಾಶನ ಉಂಟು ಮಾಡಿದ ಒಡೆಯನು ಇರುವಾಗ ಹೆಮ್ಮೆ ಪಡಬೇಕು. ಆಮೇನ್. ಕಾರು ಬಂಗ್ಲೆ ಪರಲೋಕ ರಾಜ್ಯ ತೆಗೆದುಕೊಂಡು ಹೋಗಲ್ಲ. ಕ್ರಿಸ್ತನಿದ್ದಾಗ ಕಾರು ಬಂಗ್ಲೆ ನಿಮ್ಮ ಹಿಂದೆ ಬರ್ತದೆ, ಅದಂತೂ 100% ಶೋರ್. ನಾನು ಅನುಭವಿಸ್ತದೆ, ನನ್ನ ಫ್ಯಾಮಿಲಿ ಅನುಭವಿಸ್ತಾ ಇದೆ. ಆಮೇನ್. ಅದಕ್ಕೆ ನಾವು ಪ್ರೀಚ್ ಮಾಡ್ತೇವೆ. ನೀವು ಅನ್ಕೋಬಹುದು ಅಮೆರಿಕದಿಂದ ದುಡ್ಡು ಬರುತ್ತಾ ಅಂತ. ಇಲ್ಲ, ಫಾರಿನಿಂದ, ಫಾರ್ ಅಂದ್ರೆ ಪರಲೋಕದಿಂದ ಇನ್ನಾಗತ್ತೆ. ನಾನು ಪ್ರೀಚ್ ಮಾಡಿ ಹೋದಾಗಿಲ್ಲ ಇನ್ಫ್ಯೂಸ್ ಆಗುವಂಥದ್ದಾಗಿದೆ. ಆಮೇನ್. 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 ಒಂದು ಬಾವಿಯಲ್ಲಿ ನೀರು ತೆಗೆದ್ರೆ ನೀರು ಬರ್ತಾನೆ ಇರುತ್ತೆ, ಖಾಲಿ ಆಗಲ್ಲ. ನೀವು ಅನ್ಕೊಬೋದು ಕೊಡದಿಂದ ಕಮ್ಮಿ ಆಗತ್ತೆ, ಇಲ್ಲ, ಕೊಡದಿಂದ ಹೆಚ್ಚಾಗತ್ತೆ. ಆಮೇನ್. ಇದ್ದವನಿಗೆ ಕೊಡಲ್ಪಡೋದು, ಇಲ್ಲದವನಿಗೆ ಇದ್ದಿದ್ದು ಕಿತ್ಕೊಂಡು ಹೋಗುತ್ತೆ. ಸೊ ಇವತ್ತು ನಿಮ್ಮಿಂದ ಪ್ರೀಚ್ ಮಾಡಿ ಸ್ಟಾರ್ಟ್ ಮಾಡ್ರಿ. ಕೆಲವೊಬ್ರು ಗೊತ್ತಿರುತ್ತೆ, ಮಾತೇ ಆಡಲ್ಲ, ಇದ್ದಿದ್ದು ಹೋಗುತ್ತೆ. ಬಿ ಕೇರ್ಫುಲ್. ವಾಕ್ಯ ಓದ್ರಿ ಫಸ್ಟ್ರೆ. ಲೂಕನ ಸುವಾರ್ತೆ 16ನೇ ಅಧ್ಯಾಯ 19ನೇ ವಚನಕ್ಕೆ ಮುಂದೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಒಬ್ಬ ಮನುಷ್ಯ ಐಶ್ವರ್ಯವಂತ, ಅವನ ಹೆಸರು ಬರ್ದಿಲ್ಲ ಇಲ್ಲಿ, ಅವನ ಹೆಸರೇ ಬರ್ದಿಲ್ಲ. ಅವನು ಸಕಲ ಒಂದು ನಿಮಿಷ, ಐಶ್ವರ್ಯವಂತ ಅಂತ ಇದ್ದಾನೆ, ಅವನ ಅಡ್ರೆಸ್ಸೇ ಇಲ್ಲ, ಅವನ ಹೆಸರೇ ಇಲ್ಲ ಪರಲೋಕ ರಾಜ್ಯದಲ್ಲಿ. ಅನೇಕ ಪುಸ್ತಕಗಳಿದೆ ದೇವರ ಹತ್ರ, ಒಂದು ಜೀವವಾದ ಪುಸ್ತಕ, ಇನ್ನು ಕೆಲವೊಂದೆಲ್ಲ ಪುಸ್ತಕಗಳಿದೆ. ನಮ್ಮನ್ನು ಕ್ರಿಯೇಟ್ ಮಾಡುವಾಗ ದೇವರು, ನಮ್ಮ ಪಾಸ್ಟರ್ ರೋಷನ್ ಒಬ್ಬರು ಹೇಳ್ತಾ ಇದ್ರು, ನಮ್ಮನ್ನು ಸೃಷ್ಟಿ ಮಾಡಿದ ಒಂದು ಪುಸ್ತಕ ಇದಂತೆ, ಕೈಯು ಕಾಲು ನೆಟ್ಟಾಗಿ ಇರ್ಬೇಕಂತೆ, ಇಲ್ಲ ಅಂದ್ರೆ ಪ್ರೇಯರ್ ಮಾಡಿದ್ರೆ ಆಗ್ತದೆ ಅಂತೆ. ಒಂದು ಟೀಚ್ ಮಾಡ್ತೇನೆ. ಆಮೇನ್. ಒಂದು ಟೆಸ್ಟ್ ಮನೆ ನೆನಪಾಯ್ತು ಈಗ. 2 ವರ್ಷದಿಂದ ಒಬ್ಬ ಸಹೋದರಿನ ಟ್ರೀಟ್ಮೆಂಟ್ ಅಂತ ಬರ್ತಾ ಇದ್ರು, ಕನ್ಸೀವ್ ಆಗ್ತಾ ಇಲ್ಲ ಎಂಬುದಾಗಿ. ಅವ್ರ ಹಸ್ಬೆಂಡ್ ದುಬೈಯಲ್ಲಿದ್ದರು, ಕಳೆದ ಲಾಕ್ಡೌನ್ಗಿಂತ ಮುಂಚೆ ಬಂದಿದ್ರು. ಎಲ್ಲ ಕಡೆ ಟ್ರೀಟ್ಮೆಂಟ್ ಆಯಿತು, ನನ್ನ ಹತ್ರ ಟ್ರೀಟ್ಮೆಂಟ್ ಬಂದರು. ನಾನು ಟ್ರೀಟ್ಮೆಂಟ್ ಕೊಟ್ಟೆ. ನಾನು ಹೇಳಿದೆ, ಪುತ್ರ ಸಂತಾನವು ಯೆಹೋವನಿಂದ ಬಂದ ಸ್ವಾಸ್ಥ್ಯ, ಗರ್ಭಫಲವು ಆತನ ಬಹುಮಾನ. ಅವ್ರು ನಂಬಲಿಲ್ಲ ಸ್ಟಾರ್ಟಿಂಗಲ್ಲಿ, ಕಾಮಿಡಿ ಮಾಡ್ತಾರೆ ಡಾಕ್ಟರ್ ಅಂತ. ಡಾಕ್ಟರ್ ನಿಮ್ಮ ಹತ್ರ ಬಂದು ಟ್ರೀಟ್ಮೆಂಟಿಗೆ ಇವನ್ನೆಲ್ಲ ಕೇಳಕ್ಕೆ, ಪಾಪ ಬೇಜಾರು ಮಾಡ್ಕೊಂಬೇಡಿ ಅಂತ ಆ ಮನ್ಸಲ್ಲಿ ಅನ್ಕೊಂಡ್ರು. ಹೇಳಲಿಲ್ಲ ಅವರು, ನಮಗೆ ಗೊತ್ತಾಗ್ಬಿಡುತ್ತೆ ಯಾರು ಏನು ಯೋಚನೆ ಮಾಡ್ತಾರೆ, ಎಲ್ಲ ಪ್ರಕಟ ಆಗ್ಬಿಟ್ಟಿದೆ. ದಟ್ಸ್ ಸ್ಪೆಷಲ್ ಗಿಫ್ಟ್, ನಥಿಂಗ್ ಟು ಬೋಸ್ಟ್, ಸ್ಪೆಷಲ್ ಗಿಫ್ಟ್ ಫ್ರಮ್ ಗಾಡ್. ಕಾಲ್ ಮಾಡೋಕ್ಕಿಂತ ಮುಂಚೆನೇ ಗೊತ್ತಾಗೈತೆ ಇದೇ ಮಾತಾಡ್ತಾರಂತ. ಅದಕ್ಕೆ ಕೆಲವು ಕಾಲ್ ರಿಸೀವ್ ಮಾಡಲ್ಲ. ದಯವಿಟ್ಟು ಪಾಪ ನಿಮ್ಮ ಬಗ್ಗೆ ಅಲ್ಲ, ಕೆಲವೊಬ್ರು ಕಾಲ್ ದಯವಿಟ್ಟು ತಪ್ಪಾಗಿ ಅರ್ಥ ಮಾಡ್ಕೊಂಬಿಡ್ರಿ. ಆಮೇಲೆ ಸ್ಪಿರಿಟ್ ಆಫ್ ವಿಸ್ಡಮ್ ಆಪರೇಟ್ ಆಗುತ್ತೆ. ಕೆಲಸತಿ ಕಾಲ್ ರಿಸೀವ್ ಮನಸ್ಸೇ ಬರೋದಿಲ್ಲ. ಆಮೇಲೆ ಅವರು ಹಂಗೆ ಹೇಳಿದ್ರು. ಆದರೆ ಕೆಲವು ದಿವಸ ಆದ್ಮೇಲೆ ಮತ್ತೆ ಬಂದರು. ನಾನು ಅವರಿಗೆ ವಾಕ್ಯ ಕೊಟ್ಟೆ, ಬ್ಲೆಸ್ ಮಾಡಿ ಪ್ರೇಯರ್ ಮಾಡಿದೆ. ಕ್ರೈಸ್ತ ವಿಶ್ವಾಸ ಅರಿಕೆ ಆ ಚೀಟಿ ಇದೆಯಲ್ಲ, ಅದು ಓದ್ರಿ ಅಂತ ಹೇಳಿದೆ. ದಿನಕ್ಕೆ 4 ಸತಿ 5 ಸತಿ 10 ಸತಿ ಓದ್ರಿ ಅಂತ. ನಿನ್ನೆ ದಿವಸ ಫೋನ್ ಬಂತು, ಅವ್ರು ಯಾರೋ ತುಂಬ ಟ್ರೀಟ್ಮೆಂಟ್ ಮಾಡಿ ತುಂಬ ಕಷ್ಟ ಅಂತ ಹೇಳಿದ್ರಂತೆ. ಆದರೆ ನಿನ್ನೆ ಅವ್ರು ಫೋನ್ ಮಾಡಿ, ಫೋನ್ ಅರ್ಜೆಂಟ್ ಪೇಷಂಟ್ ನೋಡ್ತಿದ್ದೀನಿ, ಅರ್ಜೆಂಟ್ ನಾನು ಮಾತಾಡಲೇಬೇಕು, ಏನು ಹೇಳಿ ಅಂದೆ. ನಾನು ಕನ್ಸೀವ್ ಆಗಿದ್ದೀನಿ ಜೋರಾಗಿ. ಆಮೇನ್ ಅಂದೆ. ಆಮೇನ್. ನಾನು ಹೇಳಿದ್ನಲ್ಲ, ನನಗೆ ಗೊತ್ತಿತ್ತು ಇದು ವಿಶೇಷ ಅಲ್ಲ, 100% ಆಗತ್ತೆ ಅಂತ. ನಮ್ಮ ರಿಯಾಕ್ಷನ್ ಹಿಂಗೆ, ಇದು ನನಗೆ ಗೊತ್ತಿತ್ತಿದ್ದು. ಯಾಕಂದ್ರೆ ಆತ್ಮಿಕ ರೆಲ್ಮಲ್ಲಿ ನಾವು ನಂಬ್ತೇವೆ, ಅದು ಹಾಗೆ ಆಗುತ್ತೆ. ಆಮೇನ್. ಈ ಮುಂಜಾನೆ ಇದನ್ನು ಕೇಳುವಾಗ ಕೆಲವರು ಕನ್ಸೀವ್ ಆಗ್ತಾ ಇದ್ದೀರಾ. ಇನ್ ದ ನೇಮ್ ಆಫ್ ಜೀಸಸ್, ಆಮೇನ್, ರಿಸೀವ್ ಎ ಮಿರಾಕಲ್. ಆಮೇನ್. ಆ ಸಿಸ್ಟರ್ ತುಂಬಾ ಸಂತೋಷಪಟ್ಟರು, ನಾನು ತುಂಬಾ ಸಂತೋಷಪಟ್ಟೆ. ಯಾಕೆಂದ್ರೆ ದೇವರ ವಾಕ್ಯ ಕಾರ್ಯ ಆಗೋದನ್ನು ನೋಡುವಾಗ ನಮಗೆ ಬಹಳ ಸಂತೋಷ ಆಗುತ್ತೆ. ಮನುಷ್ಯನ ಗ್ಲೋರಿ ಆಗೋದು ಬೇಡ. ಕೆಲವರೆಲ್ಲ ನಾನು ಪ್ರೊಫೆಸಿ ಹೇಳಿದ್ದು ಅದಕ್ಕೆ ಆಯ್ತು ಅಲ್ಲ, ವರ್ಡ್ ದೇವರ ವಾಕ್ಯ, ನಥಿಂಗ್ ಟು ಬೋಸ್ಟ್. ಕೆಲವರು ಹೊಟ್ಟೆ ನೋಡಿ ಪ್ರೊಫೆಸಿ ಹೇಳ್ತಾರೆ, ನಾವು ಅಂಥವ್ರಲ್ಲ. ಬೇಜಾರು ಮಾಡ್ಕೊಬೇಡಿ. ಅಂತ ಕಳ್ಳ ಬೋಧನೆನ ಹೊಡಿಬೇಕಂತಾನೆ ನಾವು ಸುಳ್ಳು ಪ್ರವಾದನೆ ಜಯಿಸುವಂತಿರುವುದಾಗಿ ಬೈಬಲ್ ಹೇಳ್ತದೆ. ಆಮೇನ್. ಬೇಜಾರು ಮಾಡ್ಕೊಬೇಡಿ, ನಾವು ಸತ್ಯವನ್ನೇ ಮಾತಾಡಬೇಕು. ಆಮೇನ್. ಇಲ್ಲಿಗೆ ಬರೋಣ. ಇಲ್ಲಿ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರು ಮಡಿ ಮುಂತಾದ ವಸ್ತ್ರಗಳನ್ನು ಬರೀ ಸೂಟಲ್ಲೇ ಇರೋನು, ಅವನು ಸೂಟಲ್ಲೇ ಮಲಗವನು, ಸಕಲಾತಿ
ಏನಂದ್ರೆ ಪಾಸ್ಟರ್ ಸ್ವಲ್ಪ ನೀವು ಎಕ್ಸ್ಪ್ಲೇನ್ ಮಾಡಿ. ಸಕಾಲತೆ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಡ್ಯಾಡಿ, ಅವ್ರು ಹೇಳ್ಬೇಕು ಸಕಾಲತೆ ಅಂದ್ರೆ ಏನು ಅಂತ. ಅಂದ್ರೆ ಎಲ್ಲಾ ರೀತಿಯ ಡ್ರೆಸ್ಗಳು, ಲೆನಿನ್ ಬಟ್ಟೆ, ಬೇರೆ ಬೇರೆ ತರಹದ ಸಿಲ್ಕ್ ಎಲ್ಲ ಏನು ಬ್ಯೂಟಿಫುಲ್ ಬಟ್ಟೆನವರು ಹಾಕೊಂಡಿರ್ತಿದ್ರು. ದಿನಕ್ಕೆ 10 ನಿಮಿಷಕ್ಕೆ ಅರ್ಧ ಗಂಟೆಗೆ ಒಂದು ಚೇಂಜ್, ಏನು ನಿಮಿಷಕ್ಕೆ ಚೇಂಜ್, ಚೇಂಜ್, ಹೋಗ್ಲಿಕ್ಕೆ ಒಂದು ಕುದುರೆ, ಒಂದು ದಾರಿಗೆ ಒಂದು ಕುದುರೆ, ಅವನಿಗೆ ರಥಗಳು, ಆ ರೀತಿ ಇರೋದು ಮನುಷ್ಯ, ಐಶ್ವರ್ಯವಂತವಾದ ಮನುಷ್ಯನ್ ಏನು. ಎಸ್, ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನ ವೈಭವದೊಡನೆ ಸುಖ ಸಂತೋಷ ಪಡ್ತಿದ್ದನು. ಪ್ರತಿದಿನ, ಒಂದಿನ ಅಲ್ಲ, ರೆಗ್ಯುಲರ್ ಆಗಿ ನೀವು ವೈಭವ, ಅವನಿಗೆ ಸಿಕ್ಕಾಪಟ್ಟೆ ವೈಭವ. ತಿಂಗಳಿಗೆ ಒಂದ್ಸತಿ ಹೋಟ್ಲ್ ತಿಂದ್ರೇನೆ ಒಂದ್ಸತಿ ನಿಮಗೆ ಸುಧಾರಿಸ್ಕೊಳಕ್ ಆಗ್ತಿರಲ್ಲ, ಅಂದ್ರೆ ಖುಷಿ ಆಗ್ತಿರತ್ತೆ, ಓ ಮೊನ್ನೆ ಅಲ್ಲಿ ಹೋಗಿದ್ದೆ ಅಂತ. ಇವನು ಡೈಲಿ ಕಾಮನ್ ಒಂದು ಕಾಮನ್ ಅದು ಏನು. ಅವನ ಮನೆಯಲ್ಲಿ, ಮನೆಯ ಬಾಗಿಲಲ್ಲಿ ಲಾಜರ್ನೆಂಬೊಬ್ಬ ಭಿಕ್ಷುಕಾರ ಬಿದ್ದುಕೊಂಡಿದ್ದನು. ಭಿಕ್ಷಾಟ್ ಅಲ್ಲ, ಅವನು ಭಿಕ್ಷುಕ. ಅವನಿಗೆ ಇವನು ವೈಭವದಲ್ಲಿ ಇದ್ದವನಿಗೆ ಕಣ್ಣೇ ಕಾಣಲಿಲ್ಲ. ಅವನು ಭಿಕ್ಷುಕನ ಭಿಕ್ಷಾಟ್ ಅನ್ಕೊಂಡ್ಬಿಟ್ಟ. ಅವನು ಕಣ್ಣೇ ಕಾಣಲಿಲ್ಲ ಅವನಿಗೆ. ನಾಯಿ ಬಂದು ನೆಕ್ತಿತ್ತಂತೆ ಅವನಿಗೆ. ನೋಡಿ, ಇವನ ಮೈ ತುಂಬಾ ಹುಣ್ಣಿದ್ದವು. ಯಾರೋ ಲಾಜರ್ ಅಂತ ಭಿಕ್ಷುಕಾರನ ಮೈ ತುಂಬಾ ಹುಣ್ಣಾಗಿದ್ದವು, ಹುಣ್ಣಿದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲು ತಿಂದು ಹಸಿವು ತೀರಿಸಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು. ಇಲ್ಲಿ ನೋಡಿ, ಮನುಷ್ಯನಿಗೆ ಸಾವು ಬರ್ತದೆ. ಆಮೇಲೆ ಇಲ್ಲಿ ಏನಾಗ್ತದೆ, ಇಲ್ಲಿ ಇಬ್ರು ಸತ್ತೋಗ್ತಾರೆ. ಫಸ್ಟ್ ಏನಾಗುತ್ತೆ, ಒಬ್ಬ ವೈಭವ ಮನುಷ್ಯನ ಮನೆಗಿದ್ದ ಒಬ್ಬ ಭಿಕ್ಷುಗಾರ ಲಾಜರ್, ಅವನ ಹೆಸರು ಬರೆಯಲ್ಪಟ್ಟಿದೆ ಬೈಬಲಲ್ಲಿ. ಬೈಬಲ್ ಹೆಸರು ಬರೆಯಲ್ಪಡ್ಬೇಕಂದ್ರೆ ಅವನು ದೇವರಿಂದ ಕರೆಸಿಕೊಂಡವನಾಗಿದ್ದಾನೆ. ನಿಮ್ಮ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ, ಗೊತ್ತಿದೆಯಾ? ಯಾವಾಗ ಯೇಸು ಕ್ರಿಸ್ತನ ನಂಬಿದ್ದೀರಾ, ಯು ಆರ್ ಸ್ಪೆಷಲ್, ಯು ಆರ್ ಚೋಸನ್ ಪೀಪಲ್, ಯು ಆರ್ ರಾಯಲ್ ಪ್ರಿಸ್ಟ್ಹುಡ್, ಯು ಆರ್ ಸೆಕ್ಯುಲರ್ ಪೀಪಲ್. ಆಮೇನ್. ಕತ್ತಲೆ ಒಳಗಿಂದ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಬಂದಂತ ಮಕ್ಕಳು ನೀವು ಆಗಿದ್ದೀರಾ. ಆಮೇನ್. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಏನಾಗಿದೆ, ಭಿಕ್ಷುಕನ ಹೆಸರು ಇದೆ, ಭಿಕ್ಷುಕನ ಹೆಸರು ಇದೆ, ಶ್ರೀಮಂತರ ಹೆಸರು ಇಲ್ಲ. ಶ್ರೀಮಂತನ ಹೆಸರು ಬೈಬಲ್ ಬರ್ದೇ ಇಲ್ಲ. ಆಮೇನ್. ಇಲ್ಲೇನಾಯ್ತು, ಅವನಿಗೆ ಕಾಯಿಲೆ ಇತ್ತು ಅಂತೆ, ಹುಣ್ಣಾಗಿತ್ತಂತೆ. ಆದ್ರೆ ಅವನಿಗೆ ತಿನ್ನ ಕೂಡ ಏನಾಗ್ತಿದೆ ಅಂದ್ರೆ, ಟೇಬಲ್ ಇಂದ ಬಿದ್ದ ವೇಸ್ಟ್ ನಾಯಿಗೆ ಹಾಕ್ತಾರಲ್ಲ, ಅದು ಸಿಗೋದು ಕಷ್ಟ ಆಯ್ತದೆ, ಅದು ತಿಂತಾ ಇದ್ದಂತೆ. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಕಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಅಬ್ರಹಾಮನ ಎದೆಗೆ ಒರಗಿಸಿದರು. ಎಲ್ಲಿ ತಕೊಂಡೋದ್ರು? ಈ ಭಿಕ್ಷುಕರ ಸತ್ತೋದ ಲಾಜರ್, ಆದ್ರೆ ಎಲ್ಲೋದ? ಸೇದ ಪರಲೋಕಕ್ಕೆ ಹೋದ. ಆಮೇಲೆ ಪರದೇಶಕ್ಕೆ ಹೋದ. ಆಮೇಲೆ ಆ ಐಶ್ವರ್ಯವಂತರು ಸತ್ತನು ನಂತರ. ಆಮೇಲೆ ಅವನು ಭಿಕ್ಷುಕ ಅವನೇನು ಬದುಕ್ಬಿಟ್ನ? ವೈಭವ ಊಟ, ವೈಭವ ಮೆಡಿಸಿನ್. ಆಮೇಲೆ ಡಾಕ್ಟರ್ಸ್ ಎಷ್ಟು ಜನ ಇದ್ರು ಯಾರಿಗೂ ಗೊತ್ತು ಅವನಿಗೆ. ಅವನ ಉತ್ತರ ಕ್ರಿಯೆಗಳು ಆದವು. ಅವನಿಗೆ ಉತ್ತರ ಕ್ರಿಯೆ, ಇವನಿಗೆ ಉತ್ತರ ಕ್ರಿಯೆ ಮಾಡೋರು ಇರಲಿಲ್ಲ. ಇವನು ಹೆಣ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಲಾಜರ್ ಹೆಣ ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಆದ್ರೆ ಅವನು ಇಮಿಡಿಯೇಟ್ ಆಗಿ ಎಲ್ಲೋದಂತೆ, ಪರದೇಶಕ್ಕೆ ಹೋದಂತೆ. ಕ್ರಿಸ್ತನ ನಂಬುವ ನೀವು ಈ ಲೋಕ ಬಿಡುದಾದ್ರೆ ಅದೇ ಕ್ಷಣ ಪರದೇಶಿ. ಕೆಲವರು ಹೇಳ್ತಾರೆ ನಾವು ನಿತ್ಯ ಜೀವ ಆಮೇಲೆ ಹೊಂದ್ಕೊಂತೀವಿ. ಇಲ್ಲ, ಬೈಬಲ್ ವಾಕ್ಯ ಹೇಳ್ತದೆ ಕ್ರಿಸ್ತನ ಏನಂದ್ರೆ ನಿತ್ಯ ಜೀವ ಹೊಂದಿದ್ದೇವೆ ಅಂತ ಬೈಬಲ್ ಬರೆಯಲ್ಪಟ್ಟಿದೆ. ನಿತ್ಯ ಜೀವ ಬರ್ತೆ ಅಂತ ಹೇಳಲ್ಲ, ಹೊಂದಿದ್ದೇವೆ ನಾವು. ಫ್ರಮ್ ಎಟರ್ನಲ್ ಡೆತ್ ಟು ಎಟರ್ನಲ್ ಲೈಫ್. ನಾವು ಸತ್ರೆ ಈಗ ನರ್ಕಕ್ಕೆ ಹೋಗಲ್ಲ, ನಿತ್ಯ ಜೀವದಲ್ಲಿ ಇದ್ದೇವೆ ಆಲ್ರೆಡಿ. ಹೋಗ್ತೀವಲ್ಲ, ಇದ್ದೇವೆ ಆಲ್ರೆಡಿ. ಆಮೇಲೆ ಹಾಗಾಗಿ ಇಲ್ಲಾಯ್ತು, ಇಮಿಡಿಯೇಟ್ ಆಗಿ ಹೋದ. ಉತ್ತರ ಕ್ರಿಯೆ ಇವನಿಗೆ ಮಾಡಲಿಲ್ಲ. ಆದ್ರೆ ಈ ಶ್ರೀಮಂತಗೆ ಏನಾಯ್ತು, ಉತ್ತರ ಕ್ರಿಯೆ ಮಾಡಿದ್ರು. ಅವನು ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾಚನೆ ಪಡುತ್ತಾ ಇರುವನು. ಎಲ್ಲೋದ? ಉತ್ತರ ಕ್ರಿಯೆ ಮಾಡಿದ್ರು, ಅವನಿಗೆ ಬೆಂಕಿ ಹೋದ, ಸೀದಾ ಹೋಗಿದಲ್ಲಿ ನರಕಕ್ಕೆ. ಆಮೇನ್. ಇವತ್ತು ಕ್ರಿಸ್ತನು ನಿನ್ನಲ್ಲಿ ಇಲ್ಲ ಅಂದ್ರೆ ನಿನ್ನಲ್ಲಿ ಜೀವ ಇಲ್ಲ. ಆಮೇನ್. ನಿನ್ನಲ್ಲಿ ಜೀವ ಇಲ್ಲ. ನಾನು ಹೇಳ್ತೇನೆ, ಕ್ರಿಸ್ತನು ಇಲ್ಲ ಅಂದ್ರೆ ನಿನ್ನ ಜೀವಿತ ದರಿದ್ರ, ಬಡವ. ನಾನು ಹೇಳಲ್ಲ, ಬೈಬಲ್ ಹೇಳ್ತದೆ. ಒಬ್ಬ ವ್ಯಕ್ತಿ ಕೇಳ್ತಾನಂತೆ, ಯಾವಾಗ ದೇವರೇ ನಿಮಗೆ ನಾನು ಸೇವೆ ಮಾಡಿದೆ ಅಂತ. ಅವಾಗ ಹೇಳ್ತಾನೆ, ಇಲ್ಲ, ನೀವು ಬಡವರಾಗಿ ಮಾಡ್ದಾಗ ನನಗೆ ಮಾಡ್ದಂಗೆ ಆಯ್ತಂಬುದಾಗಿ. ಇನ್ನೊಂದು ಕಡೆ ಬೇಡ, ಅದನ್ನ ಡಿಸ್ಕಸ್ ಮಾಡೋದು ಬೇಡ, ನಾವು ಇಲ್ಲಿ ಹೋಗ. ಕಣ್ಣೆತ್ತಿ ದೂರಿಂದ ಅಬ್ರಹಾಮನನ್ನು
ಇವನ ಎದೆಗೆ ಒರಗಿಕೊಂಡಿದ್ದ ಲಾಜರನ್ನು ನೋಡಿ, ಹಾ. ತಂದೆ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳಿಸು. ಅಂದ್ರೆ ಸತ್ತ ಮೇಲೆ ಎಲ್ಲ ಅನ್ಕೊಂಡ್ಬಿಡ್ತಾರೆ, ಎಲ್ಲ ಸುಮ್ಮನೆ ಹಿಂಗೆ ಮಕ್ಕೊಂಡ್ಬಿಡ್ತೀವಂತ. ಇಲ್ಲ, ಎರಡೇ ಸ್ಥಳಕ್ಕೆ ಡೈರೆಕ್ಟಾಗಿ ಹೋಗ್ಬಿಡ್ತೀರಾ. ಒಂದು ನರಕ, ಜಡ್ಜ್ಮೆಂಟ್ ಆಮೇಲೆ ಬೇರೆ ಇದೆ, ಅದು ಸ್ಪೆಷಲ್ ಆಗಿರುತ್ತೆ. ಇಲ್ಲಿ ಏನಾಗಿದೆ, ಇದು ನಡೆದ ಘಟನೆ. ಕೆಲವರು ಹೇಳ್ತಾರೆ ಸಾಮ್ಯ, ಎಲ್ಲ ಸಾಮ್ಯ ಅಂತ ಹೇಳಿದ್ದಾರೆ. ಎಷ್ಟು ಸಾಮ್ಯ ಹಂಗೆ ಹೇಳಿದ್ರೆ ತಪ್ಪಾಗತ್ತೆ. ಸಾಮ್ಯ ಇಲ್ಲ, ದಿಸ್ ಇಸ್ ರಿಯಾಲಿಟಿ. ಅಬ್ರಾಹಮ ಇರೋದು ಹೌದಾ? ಹೌದು. ಲಾಜರ್ ಇರೋದು ಹೌದಾ? ಹೌದು. ಶ್ರೀಮಂತ ಇರೋದು ಹೌದಾ? ಹೌದು. ಅವನೆಲ್ಲೋದ? ನರಕಕ್ಕೆ ಹೋದ. ಅವನಿಗೂ ಕಾಣ್ತಿದೆ, ಕಣ್ಣು ಕಾಣ್ತಿದೆ, ಅವನಿಗೂ ಸೆನ್ಸ್ ಆಗ್ತಾ ಇದೆ. ಏನಂತ? ಅವನ ಪಾತ್ರದಿಂದ ನಮ್ದಾಗ ಬೆಂಕಿ ಉರಿತಾ ಇದೆ ಅಂತ. ಅವನಿಗೆ ಉತ್ತರ ಕ್ರಿಯೆ ವರ್ಕ್ ಆಗ್ಲಿಲ್ಲ. ಸತ್ ಮೇಲೆ ಮಾಡುವ ಕ್ರಿಯೆಗಳು ವರ್ಕ್ ಆಗಲ್ಲ. ಆಮೆನ್. ಬದುಕಿದ್ದಾಗ ಕ್ರಿಸ್ತನ್ ನಂಬುವನೇ ಆಮೆನ್. ನಿತ್ಯ ಜೀವಕ್ಕೆ ಹೋಗುವತನಾಗಿದ್ದಾನೆ. Yes, yes. ಆಮೆನ್. ಆಮೆನ್. ದಿಸ್ ಇಸ್ ದ ಗಾಸ್ಪಲ್. ಆಮೆನ್. 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 ಫಸ್ಟ್ ಕಂಟಿನ್ಯೂ ಮಾಡೋಣ. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದವನು ಎಂಬುದು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಅವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡಂಗುರ ಸ್ಥಾಪಿಸಿಯದೆ. ಕೆಲವರು ಹೇಳ್ತಾರೆ, ಕೆಲವರು ಕಾಮಿಡಿಗೆ ಮಾತಾಡ್ತಾರೆ, ಇಲ್ಲ ಸ್ವರ್ಗ ನರಕ ಹಂಗೆ ಅಕ್ಕಪಕ್ಕದ ಮನೆ ಅಂತೆ. ಸ್ವರ್ಗದಲ್ಲಿ ಸ್ವಲ್ಪ ಫ್ರೆಂಡ್ಸ್ ಅಂತೆ, ನರಕದಲ್ಲಿ ಜಾಸ್ತಿ ಫ್ರೆಂಡ್ಸ್ ಅಲ್ಲ ನೀವು. ನರಕಕ್ಕೆ ಸ್ವರ್ಗಕ್ಕೆ ಅಕ್ಕಪಕ್ಕ ಮನೆ ಅಲ್ಲ. ದೊಡ್ಡ ಬೈಬಲ್ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ದೊಡ್ಡ ಅಂಗುರ ಅಂದ್ರೆ ಡೊಂಗುರ ಅಂದ್ರೆ ದರ್ ಇಸ್ ನೋ ಪ್ಲೇಸ್ ಟು ಗೋ, ನೀ ಅಲ್ಲೇ ಪರ್ಮನೆಂಟ್. ಅದಕ್ಕೆ ಇಲ್ಲಿ ಐಶ್ವರ್ಯವಂತನು ಕೇಳ್ತಾ ಇದ್ದಾನೆ, ಅವ್ನು ನೋಡ್ತಾ ಇದ್ದಾನೆ, ನಮ್ಮ ಮನೆ ಭಿಕ್ಷುಕ ನಾಯಿ ಎಂಜಿಲ್ ನೆಗ್ತಾ ಇತ್ತು, ಅವನು ಅಬ್ರಹಾಮನ ಎದೆಗೆ ಬರ್ಕೊಂಡಿದ್ದಾನೆ. ಎಲ್ಲರ ಹೆಸರು ಗೊತ್ತಾಗತ್ತೆ ಪರಲೋಕ ಹೋದ ತಕ್ಷಣ. ಆಮೇನ್. ನಮ್ಮ ಹೆಸರು ಹಾಗೆ ಇರುತ್ತೆ. ಆಮೇನ್. ಆಮೇಲೆ ಅದಕ್ಕೂ ಬೇರೆ ಹೆಸರು ಕೊಡ್ತಾರೆ. ಅದು ರೆವಲ್ಯೂಷನ್ ನಾನು ಚೆನ್ನಾಗಿ ಕಲ್ತು ನಿಮಗೆ ಮಾತಾಡ್ತೇನೆ. ಆದರೆ ಅವನಿಗೆ ಎಲ್ಲ ಗೊತ್ತಾಗ್ತಾ ಇದೆ, ಅವನು ಎಲ್ಲಿದ್ದಾನೆ, ಅವನು ಯಾರು, ಅಬ್ರಹಾಮ ಯಾರು ಎಲ್ಲ ಗೊತ್ತಾಗ್ತಾ ಇದೆ. ಅವನು ಹೇಳ್ತಾನೆ, ಇವನಿಗೆ ಕಳಿಸು, ಲಾಜರ್ ಸಿಗಲ್ ಕಳಿಸು. ಲಾಜರ್ ಯಾಕೆ ಹೋಗ್ಬೇಕಲ್ಲಿ? ಲಾಜರು ಪರಲೋಕದಲ್ಲಿದ್ದಾನೆ, ಪರದೇಶದಲ್ಲಿದ್ದಾನೆ, ಇವನು ನರಕದಲ್ಲಿದ್ದಾನೆ. ಇವನು ಆಸೆನಂದ್ರೆ ನನಗೆ ಒಂದು ಸ್ವಲ್ಪ ನೀರು. ಅವನು ಜ್ಯೂಸ್ ಕೇಳಲಿಲ್ಲ, ಲೋಟನ ಕೇಳಿ ಬೆರಳಲ್ಲಿ ಒಂದು ಚೂರು ನೀರು ತಾಕ್ಸಿ ಸಾಕಂತ. ಆಮೇಲೆ ಅದನ್ನು ಡಿಕ್ಲೈನ್ ಮಾಡಿದಾಗ ಆ ರಿಕ್ವೆಸ್ಟ್, ಸೆಕೆಂಡ್ ರಿಕ್ವೆಸ್ಟ್, ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವನು ಹೋಗಲಾರನು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಆಗಲ್ಲ. ಆಗ ಅವನು, ಅಪ್ಪ, ಹಾಗಾದರೆ ಲಾಜರನು ನನ್ನ ತಂದೆಯ ಮನೆಗೆ ಕಳಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಇಲ್ಲಿ ನೋಡಿ, ಈಗ ನಾವು ಈಗ ಹೇಳೋದನ್ನೇ ಕೇಳಕ್ಕಾಗ್ತಿಲ್ಲ ಕೆಲವರಿಗೆ. ಇನ್ನು ಸತ್ತವನು ಬದುಕ್ ಬಂದ ಅಂದ್ರೆ ಕೇಳ್ತಾನ? ದೆವ್ವ ಅಂತಾರೆ. ಜೀವಿದ್ದವ್ರು ಹೇಳಿದಾಗ ಕೇಳಬೇಕಷ್ಟೇ ಏನು. ಹಾಗಾಗಿ ಅಲ್ಲಿ ನೋಡಿ, ಅವನು ಅದನ್ನ ಏನ್ ಮಾಡ್ತಾರೆ? ಬೇಡ. ಅಬ್ರಹಾಮನು ಮೋಶೆಯ ಧರ್ಮಶಾಸ್ತ್ರವು, ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ. ಅಂದ್ರೆ ಬೈಬಲ್ ಇದೆಯಪ್ಪ ನಿಮ್ಮ ಮನೆಯಲ್ಲಿ ನೀಟಾಗಿ ಪೆಟ್ಟಿಗೆ ಮಾಡಿ ಮೇಲಿಟ್ಟಿದ್ದೀರಲ್ಲ, ಅದು ತೆಗೆದು ಬೇಗ ಓದ್ಲಿ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆ ತಿರುಕೊಳ್ಳುವರು. ಬರಲ್ಲ. ಜೀವಿದ್ದವರೇ ಬರಲ್ಲ, ಸತ್ತವರೇ ಬಂದು ಹೇಳಿದೆ. ನೋಡಿ ಬಂದ, ಇದು ನರಕ ನೋಡಿ ಬಂದ್ಯಾ, ನಾವು ನೋಡಿದ ಅಂತ ಪರಲೋಕ ನೋಡಿದ್ಯಾ ಅಂತ ನೋಡಿದವನು ಹೇಳಲಿ ಅಂತ ಆವಾಗ ನಂಬುತ್ತೇನೆ ಅಂತ ಅನ್ನೋ ಜನ ಈಗಲೂ ಸ್ವಲ್ಪ ಜನ ಇದ್ದಾರೆ. ಅದು ಹಾಗಾಗಲ್ಲ. ದಟ್ ಇಸ್ ನಾಟ್ ಪ್ಲಾನ್ ಆಫ್ ಗಾಡ್. ಆ ರೀತಿ ಆಗಲ್ಲ ಅಂತ ಬೈಬಲ್ ಹೇಳ್ತದೆ. ಈಗ ಫಸ್ಟ್ ಮುಂದೆ ಕಂಟಿನ್ಯೂ ಮಾಡಿ. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಅವರು ಈ ಮಾತನ್ನು ನಂಬದಿರೋರು ಇನ್ ಸತ್ತವನು ಬದುಕು ಬಂದರೂ ನಂಬೋದಿಲ್ಲ ಅಂತಲ್ಲ. ಇವತ್ತು ಈ ಸತ್ಯವೇದ ಮಾತನ್ನ ನಂಬದೇ ಇರೋರು ಯಾರೇ ಜೀವ ಗೆದ್ದು ಬಂದ್ರು ಏನು ಪ್ರಯೋಜನ ಇಲ್ಲ. ಆಮೇನ್. ಅಂಥದ್ದೆಲ್ಲ ಪ್ರೇಯರ್ ರಿಕ್ವೆಸ್ಟ್ ಎಲ್ಲ ಪ್ರೇಯರ್ ಮಾಡಕ್ ಹೋಗ್ಬಿಡ್ರಿ.
ಕನ್ಸಲ್ಲಿ ಬಂದು ಮಾತಾಡಿ ಅಂತ ಹೇಳ್ತಾರೆ. ಪಿತೃಗಳಿಂದ ಬಂದು ಕನ್ಸಲ್ ಅವೆಲ್ಲ ಹೇಳ್ತೀನಲ್ಲ, ಈ ಲೋಕದಲ್ಲಿರುವಂಥ ಎಲ್ಲ ಸಂಗತಿಗಳು ದೇವರ ರಾಜ್ಯದಲ್ಲಿ ಇಲ್ಲ ಪ್ರಿಯರೇ. ಆಮೇನ್. ನಮ್ಮ ಆಲೋಚನೆ ಹಾಗೆ ದೇವರು ಆಲೋಚನೆ ಮಾಡುವನಲ್ಲ. ಆಮೇನ್. ದೇವರ ವಾಕ್ಯ ನಮಗೆ ಪ್ರಕಟಗೊಳ್ಳುವಾಗ ನೀವು ಕಾಣುವಂತರಾಗಿದೆ. ನನ್ನ ಪಾಯಿಂಟ್ ಏನಾಗಿತ್ತಂದ್ರೆ, ಸ್ವರ್ಗಕ್ಕೆ ಹೋದ್ಮೇಲೆ ನರಕಕ್ಕೆ ಹೋಗೋಕ್ಕಾಗಲ್ಲ, ನರಕಕ್ಕೆ ಹೋದ್ಮೇಲೆ ಸ್ವರ್ಗ ಬರೋಕ್ಕಾಗಲ್ಲ. ಕರೆಕ್ಟಾ ಪಾಸ್ಟರ್? ಅದೇ ಇಲ್ಲ ಆಗಿದ್ದು. ಇಲ್ಲಿ ನಾನು ಹೇಳ್ತೇನೆ ಪ್ರಿಯರೇ, ಯೇಸು ಸ್ವಾಮಿ ನಮಗೋಸ್ಕರ ಏನ್ ಮಾಡಿದ್ದಾನೆ? ನರಕ ಯಾತನೆ ಅನುಭವಿಸಿ ಮರಣವನ್ನು ಗೆದ್ದು ಬಂದಿದ್ದಾನೆ. ನಾವು ನರಕಕ್ಕೆ ಹೋಗ್ಬೇಕಾಗಿತ್ತು. ಆಮೇನ್. ನಾವೇನು ಗ್ರೇಟ್ ಮ್ಯಾನ್ಗಳ ಇಲ್ಲ. ಆದರೆ ಯೇಸು ಸ್ವಾಮಿ ಆ 3 ದಿವಸ ನರಕದಲ್ಲಿ ಯಾತನೆ ಅನುಭವಿಸಿ ಆ ಮರಣವನ್ನು ಗೆದ್ದು ಬಂದಿದ್ದಾನೆ. ಆಮೇನ್. ಇವತ್ತು ನನಗೆ ನಿನಗೆ ಜೀವವನ್ನ ಸಮೃದ್ಧಿನ ಕೊಟ್ಟಿದ್ದಾನೆ. ಆಮೇನ್. ಫಿಲಿಪ್ಪ ಪತ್ರಿಕೆ ಅದು ಸ್ವಲ್ಪ ನಾನು ಅಲ್ಲೇ ಫಿನಿಶ್ ಮಾಡ್ತಾನೆ. ಯಾಕೆ ಅಧಿಕಾರ ಇದೆ ಅಂದರೆ, ಸ್ವರ್ಗದಲ್ಲಿ ಅಧಿಕಾರ, ಭೂಮಿಯಲ್ಲಿ ಯೇಸು ಸ್ವಾಮಿ ಇದ್ದಾಗ ಅಧಿಕಾರ ಹೊಂದಿದವನಾಗಿದ್ದನು. ಪಾತ್ರದಲ್ಲಿ ಕೂಡ ಆತನು ಪಾತ್ರವನ್ನು ಜಯಿಸಿ ಬಂದಿದ್ದಾನೆ. ಹಾಗಾಗಿ ಆ ನಾಮಕ್ಕೆ ಎಲ್ಲ ನಾಮ ಅಡ್ಡ ಬೀಳ್ತದೆ. ಅರ್ಥ ಆಗ್ತಿದೆಯಾ ಯಾಕೆ ಯೇಸು ನಾಮ ಮೇಲಾದ ನಾಮ? ನಾವು ಹಾಡು ಹೇಳ್ತೀವಲ್ಲ, ಎಲ್ಲ ಕಡೆ ಆತನ ನಾಮ ಎಲ್ಲವನ್ನ ಜಯಿಸಿ, ಮರಣವನ್ನು ಜಯಿಸಿ ಮೃತ್ಯುಂಜಯನಿಗೆ ಬಂದ ನಾಮವಾಗಿದೆ. ಆ ಹೆಸರಲ್ಲೇ ಬಿಡುಗಡೆ. ಆ ಹೆಸರು ಹೇಳಿ 4 ಸತಿ ಹೇಳ್ರಿ. ಆ ಹೆಸರು ಹೇಳುವಾಗಲೇ ನಿಮ್ಮ ವ್ಯಾಧಿ ಬಿಟ್ಟು ಹೋಗುತ್ತೆ. ಆಮೇನ್. ನಿಮ್ಮ ತಲೆನೋವು ಬಿಟ್ಟು ಹೋಗುತ್ತೆ. ಎಲ್ಲ ಅಸಾಧ್ಯವಾದ ಕಾರ್ಯ ಸಾಧ್ಯವಾಗಿ ಆಗುವಂಥದ್ದಾಗಿದೆ. ಆಮೇನ್. ಫಸ್ಟ್ ಲಾಸ್ಟ್ ವಾಕ್ಯ ಓದಿ ಮುಗಿಸ್ಬೇಡ. 9ನೇ ವಚನ. ಆದ ಕಾರಣ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದ್ದರಿಂದ ಸ್ವರ್ಗ, ಮೃತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆಮೆನ್. ಆಮೆನ್. ದೇವರ ನಾಮನ ಘನಪಡಿಸುವಂಥದ್ದು ಎಲ್ಲಿ? ಭೂಮಿಯಲ್ಲಿ. ಆಮೇನ್. ನಾವು ಕ್ರಿಸ್ತನ ಅರಿತುಕೊಂಡು, ಆಮೇನ್, ನಂತರ ಪರಲೋಕದಲ್ಲಿ ಕೂಡ ಘನಪಡಿಸ್ತೇವೆ. ಒಂದು ವೇಳೆ ಇದು ಮಾಡಲಿಲ್ಲ, ಕ್ರಿಸ್ತನ ಅರಿತುಕೊಳ್ಳಿಲ್ಲ ಅಂದರೆ, ನಾವು ಪಾತಾಳದಲ್ಲಿ ಇದ್ಕೊಂಡು ಅಲ್ಲಿ ಯಾವ ರೀತಿಯಾಗಿ ಒಬ್ಬ ಶ್ರೀಮಂತ ಅಲ್ಲಿ ನಮ್ದು ಅವನು ಪ್ರಯೋಜನ ಏನಿದೆ? ಪರಲೋಕ ಹೋಗಾಯ್ತಾ ಪಾಸ್ಟ್ರೆ? ಇಲ್ಲ, ಹೋಗ್ಲಿಕ್ಕೆ ಆಗ್ಲಿಲ್ಲ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಿರೋದು? ಸ್ವರ್ಗ, ಭೂಮಿ, ಪಾತಾಳ ಎಲ್ಲ ನಾಮ ಅಂದ್ರೆ, ಒಂದು ವೇಳೆ ನೀವು ಕ್ರಿಸ್ತನ ಅರಿಯದೆ ಮರಣವನ್ನು ಹೊಂದಿದರೆ ನಿಮಗೆ ಪರಲೋಕ ರಾಜ್ಯ ಇಲ್ವೇ ಇಲ್ಲ. ಸೊ ದಿಸ್ ಇಸ್ ಯೋರ್ ವೆರಿ ಇಂಪಾರ್ಟೆಂಟ್ ಡಿಸಿಷನ್. ಸೊ ಈ ಡಿಸಿಷನ್ ಯಾರು ಮಾಡ್ಕೊಬೇಕಂತ ಅನ್ಕೊಂಡಿದ್ದೀರಾ? ದಯವಿಟ್ಟು ಪಾಸ್ಟರ್ ವಿಲ್ ಬಿ ಲೀಡಿಂಗ್ ಅ ಸ್ಮಾಲ್ ಪ್ರೇಯರ್. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ ನಿಮಗೆ ರಕ್ಷಣೆ, ನಿತ್ಯ ಜೀವ ಹೊಂದುವಂತಾಗಿದ್ರ. ಆಮೇನ್. ಆಮೇನ್. ಹಲ್ಲೆಲೂಯಾ. ಸ್ತೋತ್ರ. ಯಾರ್ಯಾರು ಯೇಸು ಸ್ವಾಮಿ ಇದುವರೆಗೆ ಸ್ವಂತ ರಕ್ಷಕನಾಗಿ ಅಂಗೀಕರಿಸಲಿಲ್ವೋ ಅವರು, ಯೇಸು ಸ್ವಾಮಿ ನನಗೆ ಬೇಕು, ನನಗೆ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತೀನಿ ಎಂಬುದಾಗಿ ಬಯಸೋರು ಈ ರೀತಿ ನನ್ನೊಂದಿಗೆ ಪ್ರಾರ್ಥನೆ ಮಾಡಿರಿ. ಸರ್ವಶಕ್ತನಾದ ತಂದೆಯಾದ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪಾಕರ್ತನೆ, ನೀನು ಒಬ್ಬನೇ ಮಗನಾದ ಯೇಸುವನ್ನು ಲೋಕದ ಸಕಲ ಮಾನವರ ಪಾಪ ಪರಿಹಾರಕ್ಕಾಗಿ ಕಳಿಸಿಕೊಟ್ಟು ಶಿಲುಬೆಯಲ್ಲಿ ಆತನು ಸತ್ತು ಹೂಣಲ್ಪಟ್ಟು 3 ದಿನದಲ್ಲಿ ಸತ್ತದಿಂದ ಎದ್ದು ಮೃತ್ಯುಂಜಯ ಎದ್ದು ಬಂದು ತಂದೆಯ ಬಲಭಾಗದಲ್ಲಿ ಆಸನ ರೂಢನಾಗಿದ್ದಾನೆ ಎಂದು ನಾನು ನಂಬ್ತೇನೆ. ಹೌದು, ನಮ್ಮೆಲ್ಲ ಪಾಪಗಳನ್ನ ಶಿಲುಬೆಯಲ್ಲಿ ಆತನು ಹೊತ್ತಿದ್ದಾನೆ. ನಮ್ಮ ಶಾಪವನ್ನು ಹೊತ್ತಿದ್ದಾನೆ, ನಮ್ಮ ರೋಗವನ್ನು ಹೊತ್ತಿದ್ದಾನೆ. ಹೊತ್ತು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯ ಎದ್ದು ಬಂದಿದ್ದಾನೆ ಅಂತ ನಾವು ನಂಬಿ ಬಾಯಲ್ಲಿ ಅರಿಕೆ ಮಾಡ್ತೇನೆ. ಹೌದು ಸ್ವಾಮಿ, ನಾನು ನಂಬ್ತೇನೆ, ನಾನು ಯೇಸುವೇ ದೇವರೆಂಬುದಾಗಿ ನಮ್ಮೆಲ್ಲ ಪಾಪವನ್ನು ಹೊತ್ತುಕೊಂಡು ಆತನು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯ ಎದ್ದು ಬಂದು ನಂಬುತ್ತೇನೆ. ನನ್ನ ಹೃದಯದಲ್ಲಿ ಬಾ, ನನ್ನ ಪಾಪವನ್ನು ತೊಳೆದು ಕ್ಷಮಿಸು, ನನ್ನನ್ನು ನಿನ್ನ ಮಗನಾಗಿ ಮಗಳಾಗಿ ಸ್ವೀಕರಿಸು. ಹೌದು, ಇವತ್ತಿಂದ ನಾನು ನಿನ್ನ ಮಗಳು ಆಗಿದ್ದೇನೆ. ಆ ರೀತಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಆಮೇನ್. Amen. Amen. You are a brand new creation. Congratulations. ನಿಮಗೆ ನೀತಿ ಎಂಬ ವರ ಸಿಕ್ಕಿದೆ, ಪರಿಶುದ್ಧಾತ್ಮ ದಾನ ಸಿಕ್ಕಿದೆ. Receive Holy Spirit right now in the name of Jesus. Amen. ದೇವರು ಒಳ್ಳೆಯವನಾಗಿದ್ದಾನೆ. ಸೊ ಮುಂದಿನ ಕರ್ತನ ಮೇಜಿಗೆ ನಾವು ಹೋಗೋಣ. ಸಮಯ ತುಂಬ ಆಗ್ತಾ ಇದೆ.
ಸೊ ಕರ್ತನ ಮೇಜಲ್ಲಿ ಪಾಲ್ಗೊಳ್ಳುವರು ನೀವು ಮನೆ ಆಗಿ ಒಟ್ಟಾಗಿ ಕೂತ್ಕೊಳ್ರಿ. ಸೊ ದೇವರ ವಾಕ್ಯ ಹೇಳ್ತದೆ, ಆ ರೊಟ್ಟಿಯಲ್ಲಿ ತಿಂದು ಪಾಲ್ಗೊಳ್ಳುವರು ಜೀವ ಇದೆ ಎಂಬುದಾಗಿ. ಆ ದ್ರಾಕ್ಷಸಲ್ಲಿ ಕುಡಿಯೋನಿಗೆ ರಕ್ತ ಕುಡಿಯುವಾಗ ಜೀವ ಉಂಟಾಗುವಂಥದ್ದಾಗಿದೆ. ಸೊ ಮುಂದಿನ ಸಮಯದಲ್ಲಿ ನಮ್ಮ ಸಭಾಪಾಲಕರು ಕರ್ತನ ಮೇಜಲ್ಲಿ ನಮ್ಮ ನಡೆಸುವಂತರಾಗಿದ್ದಾರೆ. ಸೊ ಈ ಒಂದು ರೊಟ್ಟಿ ಹಾಗೂ ಈ ದ್ರಾಕ್ಷಸಲ್ಲಿ ನಾವು ಪಾಲ್ಗೊಳ್ಳೋಣ. ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳಿಕ್ಕೆ ಸಿದ್ಧವಾಗಿ ಬಂದವರು ರೊಟ್ಟಿಯನ್ನು ತೆಗೆದುಕೊಳ್ಳಿ. ರೊಟ್ಟಿ ಇಲ್ಲ ಅಂದರೆ ಮನೆಯಲ್ಲಿ ಬಿಸ್ಕತ್ತು, ದೋಸೆ, ಏನು ತಿಂಡಿ ಇದೆಯೋ ಅದನ್ನು ತಗೊಳ್ಬೋದು, ತೊಂದರೆ ಇಲ್ಲ. ಅದನ್ನು ಹಿಡ್ಕೊಂಡು ತೆಗೆದುಕೊಂಡು ಈ ರೀತಿ ಪ್ರಾರ್ಥನೆ ಮಾಡಿ ಒಂದು ವಾಕ್ಯ ಎಂಬುದ್ಕೊಂಡು ನಾವು ಮುಂದೆ ಹೋಗೋಣ. ಮೊದಲನೇ ಕೊರಿಂಥರ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳಿಸಿದ್ರೆ ಹೀಗೆ ಮಾಡಿರಿ ಅಂದನು. ಹೌದು, 2000 ವರ್ಷ ಹಿಂದೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಮಾನವನಾಗಿ ಬಂದು ಶಿಲುಬೆಗೆ ಹಾಕಲ್ಪಡುವ ಹಿಂದಿನ ದಿನದಲ್ಲಿ ಶಿಷ್ಯರೊಟ್ಟಿಗೆ ಪಸ್ಕ ಭೋಜನ ಮಾಡ್ತಾರೆ. ಆ ಸಮಯದಲ್ಲಿ ರೊಟ್ಟಿನ ತೆಗೆದುಕೊಂಡು ಮುರಿದು ಸ್ತೋತ್ರ ಮಾಡಿ ಶಿಷ್ಯರಿಗೆ ಕೊಟ್ಟು ಹೇಳ್ತಾರೆ, ಇದು ನನ್ನ ದೇಹ, ಇದು ನನ್ನ ನೆನೆಸ್ಕೋಸ್ಕರ ಹೀಗೆ ಮಾಡಿರಿ ಎಂಬುದಾಗಿ. ಹೌದು, ಆ ಕರ್ತನ ದೇಹವು ಸಕಲ ಮಾನವರ ಪಾಪ ಪರಿಹಾರಕ್ಕಾಗಿ ಕಲ್ವಾರಿ ಕುರುಜಲ್ಲಿ ಚಜ್ಜಲ್ಪಟ್ಟಿದೆ. ಆತನ ಬಾಸುಂಡಿಗಳಿಂದ ನಮಗೆ ಇವತ್ತು ರೋಗ ವಾಸಿ ಆಗಿದೆ. ಆತನ ರಕ್ತದಿಂದ ನಾವಿವತ್ತು ನಿತ್ಯ ಜೀವ ಹೊಂದ್ಕೊಂಡಿದ್ದೇವೆ. ಹೌದು, ಇದು ನಂಬಿ ನಾವು ತೆಗೆದುಕೊಳ್ಳುವಾಗ ಯಾವುದೇ ರೋಗ ಇರ್ಬೋದು, ರೋಗದಲ್ಲಿ ಯಾರು ಇರ್ಬೋದು, ನನ್ನನ್ನು ವೀಕ್ಷಿಸುವ ದೇವಚಂದ್ರು ಅಥವಾ ಬೇರೆ ಯಾರು ಇರ್ಬೋದು, ಅದು ಯೇಸುಸ್ವಾಮಿಯ ದೇಹ, ಬಾಸುಂಡೆ ಹೊಂದಿದ ದೇಹ. ಇದನ್ನು ಸ್ವೀಕರಿಸುವಾಗ ಅದು ಸಂಪೂರ್ಣ ಸ್ವಸ್ಥತೆ ಹೊಂದಿಕೊಳ್ತೀರಿ. ನಂಬಿಕೆಯಿಂದ ಇದರಲ್ಲಿ ಪಾಲ್ಗೊಳ್ಳೋಣ. ಹೌದು, ನನ್ನ ತಲೆಯಿಂದ ಪಾದಗಳಿಗಿರುವ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಯಾವುದೇ ಬಲಹೀನತೆ ಇರುವುದಾದರೆ ಅವೆಲ್ಲವನ್ನು ಆತನ ಬಾಸುಂಡೆಗಳ ಮೂಲಕ ಇದೇ ಕ್ಷಣದಲ್ಲಿ ಸ್ವಸ್ಥತೆ ಉಂಟಾಗಿದೆ. ಹೌದು, ನಾನು ನಂಬಿದ್ದೇನೆ. ದೇವರೇ, ನೀನು ಆ ಕಲ್ವಾರಿ ಕುಯ್ದು ಮಾಡಿದ ಮಹಾತ್ಯಾಗಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ, ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ನನ್ನ ಸ್ವಸ್ಥತೆಗಾಗಿ ಸ್ತೋತ್ರ, ವೀಕ್ಷಿಸುವ ಎಲ್ಲ ಜನರು ಸ್ವಸ್ಥತೆ ಮಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೀವಿ. ಇದರಲ್ಲಿ ಪಾಲ್ಗೊಳ್ತೇವೆ. ಆಮೇಲೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನ ನೆನೆಸಿಕೊಳ್ಳೋದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಹೌದು, ಯೇಸು ಸ್ವಾಮಿ ಊಟ ಆದ ನಂತರ ದ್ರಾಕ್ಷಸದ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಶಿಷ್ಯರಿಗೆ ಕೊಟ್ಟು, ಇದು ನನ್ನ ರಕ್ತ, ಇದು ಪಾಪ ವಿಮೋಚನೆಗಾಗಿ ಸುರಿಸಲ್ಪಟ್ಟ ರಕ್ತ, ಇದು ಎಲ್ಲ ಲೋಕದ ಸಕಲ ಜನರು ನಂಬುವವರೆಲ್ಲರಿಗೂ ನಿತ್ಯ ಜೀವನ ಕೊಡಲಿಕ್ಕೆ ಸುರಿಸಲ್ಪಟ್ಟ ರಕ್ತ, ಇದರಲ್ಲಿ ಎಲ್ಲರೂ ಪಾನ ಮಾಡಿರಿ ಅಂತ ಹೇಳಿದನು. ಹೌದು, ಯೇಸುವಿನ ರಕ್ತದಲ್ಲಿ ಶಾಪ ಇರಲಿಲ್ಲ, ಯೇಸು ರಕ್ತದಲ್ಲಿ ರೋಗ ಇರಲಿಲ್ಲ. ಯೇಸು ರಕ್ತ ಪರಿಶುದ್ಧವಾದ ರಕ್ತ. ಇದನ್ನು ನಾವು ಪಾನ ಮಾಡುವಾಗ ನಮ್ಮ ರೋಗ ಸಂಪೂರ್ಣ ಸ್ವಸ್ಥತೆ ಉಂಟಾಗ್ತದೆ, ಶಾಪ ತೊಳೆಯಲ್ಪಡ್ತದೆ, ನಮ್ಮ ನಿತ್ಯ ಜೀವ ಉಂಟಾಗ್ತದೆ, ನಮ್ಮ ಸಮೃದ್ಧಿಯಾದ ಜೀವಿತ ನಮಗೆ ಉಂಟಾಗ್ತದೆ, ಎಲ್ಲ ಅವಶ್ಯಕತೆಗಳು ನಮಗೆ ಒದಗಿ ಬರ್ತವೆ. ಇದರಲ್ಲಿ ನಂಬಿ ಇದರಲ್ಲಿ ನಾವು ಪಾಲ್ಗೊಳ್ಳೋಣ. ಹಾಗೂ ದೇವರ ಮಹಾತ್ಯಾಗಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ವಂದನೆ ಸಲ್ಲಿಸೋಣ. ಆಮೆನ್. Thank you for your blood. Amen. Thank you for your life, Lord Jesus. Thank you, Jesus. Thank you, Jesus. Thank you, Father, Lord Jesus. Amen. ಪ್ರಾರ್ಥನೆ ಮಾಡಿಕೊಳ್ಳುವ. ಸರ್ವಶಕ್ತನ ತಂದೆಯಾದ ಪರಲೋಕದವರಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ, ಈ ಒಂದು ವಾರದ ಮೊದಲನೇ ದಿನ ಸಂಧಾನದಲ್ಲಿ ಕೂಡಿ ಬಂದು ಸ್ತುತಿಸಿ ಕೊಂಡಾಡದೆ ಕೊಟ್ಟ ಮಹಾಕೃಪೆಗಾಗಿ ಸ್ತೋತ್ರ. ಹೌದು, ಆನ್ಲೈನ್ ಬಂದ ಎಲ್ಲ ಪ್ರಿಯ ದೇವರ ಮಕ್ಕಳನ್ನ ಆಶೀರ್ವದಿಸು. ಪ್ರತಿಯೊಬ್ಬರನ್ನು ಕರ್ತನೆ ನಿನ್ನ ಪರಿಶುದ್ಧದಲ್ಲಿ ಕರ್ತನೆ ಮರೆ ಮಾಡ್ತೇವೆ ಸ್ವಾಮಿ. ಸುರಕ್ಷಿತವಾಗಿ ಅವ್ರನ್ನ ಕಾಪಾಡು. ಕರ್ತನ ಮೇಜಿನಲ್ಲಿ ಪಾಲ್ಗೊಂಡು ಎಲ್ಲರೂ ಸುಕ್ಷೇಮವಾಗಿದ್ದು ಸಂಪೂರ್ಣ ಅವಶ್ಯಕತೆಗಳನ್ನು ಹೊಂದಿಕೊಂಡು ಕರ್ತನೆ ಅವರು ಜೀವಿಸುವಂತೆ ಸಹಾಯ ಮಾಡು. ದಿನ ವಾಗ್ದಾನ ಎಲ್ಲ ಕರ್ತನೆ ಅವಶ್ಯಕತೆಗಳು ಅವರಿಗೆ ಒದಗಿ ಬರಲಿ. ಆಶೀರ್ವಾದ ಹೊಂದ್ಕೊಳ್ಳಿ ಸ್ವಾಮಿ. ಸ್ತೋತ್ರ ಕರ್ತನೆ. ಅಪ್ಪ ತಂದೆ ಆದವರೇ ಸ್ವಾಮಿ, ಈ ಒಂದು ಶುಭ ಸಮಾಚಾರ ಲೋಕದ ಎಲ್ಲ ಕಡೆಗೂ
ತಲುಪಲಿ ಸ್ವಾಮಿ ಕರ್ತನೆ. ಒಬ್ಬರಾದರೂ ನಾಶವಾಗಿ ಹೋದೆ, ಪ್ರತಿಯೊಬ್ಬರು ನಿತ್ಯ ಜೀವ ಹೊಂದಬೇಕೆಂಬ ಉದ್ದೇಶವಾಗಿದೆ ಸ್ವಾಮಿ. ಸ್ತೋತ್ರ ಅಪ್ಪ ಕರ್ತನೆ. ವಿಶೇಷವಾಗಿ ನಾವು ನಮ್ಮ ಭಾರತ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ದೇಶವನ್ನು ಆಳ್ತಿರೋ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಎಲ್ಲ ಮಂತ್ರಿಗಳು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಮತ್ತು ಎಲ್ಲ ಮಂತ್ರಿಗಳ ಸದಸ್ಯರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಅಧಿಕಾರಿಗಳಿಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೇನೆ. ಅವರು ಪರಲೋಕದ ಜ್ಞಾನ ದಯಪಾಲಿಸು ಸ್ವಾಮಿ. ಈ ಲೋಕದ ಜ್ಞಾನ ಅಲ್ಲ ಸ್ವಾಮಿ. ಈ ಲೋಕದ ಜ್ಞಾನ ಅದು 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 ಸರಿಯಾದ ಮಾರ್ಗದಲ್ಲಿ ತಗೊಂಡು ಹೋಗಲ್ಲ. ಪರಲೋಕದ ಜ್ಞಾನ, ಅದು ಪರಿಶುದ್ಧವಾದ ಜ್ಞಾನ, ಸರಿಯಾದ ರೀತಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಬೇಕಾದ ಜ್ಞಾನ ಎಲ್ಲ ಅಧಿಕಾರಿಗಳಿಗೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಅಪ್ಪ ಆ ರೀತಿ ನಡೆಸು. ಎಲ್ಲ ದೇಶದ ಸಕಲ ಪ್ರಜೆಗಳು ನೆಮ್ಮದಿಯಿಂದ ಜೀವಿಸುವ ಒಂದು ವಾತಾವರಣ ಉಂಟಾಗಲಿ ಅಪ್ಪ ದೇವರೇ. ಸ್ತೋತ್ರ. ವಿಶೇಷವಾಗಿ ದೇಶದಲ್ಲಿರುವ ಈ ಒಂದು ಕೊರೋನಾ ವೈರಸ್ ಅನ್ನು ಯೇಸುವಿನ ನಾಮದಲ್ಲಿ ಕದಿಸ್ತೇವೆ. ಆ ಶಕ್ತಿ ಮುರಿತೇವೆ ಯೇಸುವಿನ ನಾಮದಲ್ಲಿ. ಸೈತಾನ ಸುಳ್ಳು ಲಯವಾಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ಸೈತಾನ ಕ್ರಿಯೆಗಳು ಮುರಿಯಲ್ಪಡಲಿ. ವೈರಸ್ ಯೇಸುವಿನಲ್ಲಿ ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ನಿರ್ನಾಮ ಹೋಗಲಿ ಯೇಸುವಿನ ನಾಮದಲ್ಲಿ. ಜನರು ಬಿಡುಗಡೆ ಹೊಂದಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ರೋಗದಲ್ಲಿ ಎಲ್ಲ ಜನರು ಸ್ವಸ್ಥತೆ ಹೊಂದಿಕೊಳ್ಳಿ ಯೇಸುವಿನ ನಾಮದಲ್ಲಿ. ಯಾರು ಸಾಯಬಾರದು ಈ ರೋಗದಿಂದ ಸ್ವಾಮಿ. ರೋಗದ ಜನರಿಗೆ ಜೀವನ ಘೋಷಣೆ ಮಾಡ್ತೀವಿ ಸ್ವಾಮಿ. ಜೀವ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ತಂದೆ, ಈ ಒಂದು ಪರಿಸ್ಥಿತಿಯಲ್ಲಿ ಅನೇಕ ಜನರು ಕೆಲಸ ಕಾರ್ಯದಲ್ಲಿದ್ದಾರೆ. ಅವರಿಗೆ ಕೆಲಸ ಕಾರ್ಯ ಒದಗಿ ಬರಲಿ ಯೇಸುವಿನ ನಾಮದಲ್ಲಿ. ಹಣಕಾಸು ತೊಂದರೆ ಜನರಿಗೆ ಹಣಕಾಸು ರಿಲೀಸ್ ಆಗಲಿ ಯೇಸುವಿನ ನಾಮದಲ್ಲಿ. ಅಪಾದೇವರೇ ಸ್ವಾಮಿ. ಶಾಲಾ ಕಾಲೇಜು ಮಕ್ಕಳಿಗೆ ಅವರಿಗೆ ಪರಿಸ್ಥಿತಿ ಚಿಂತೆ ಇರುವ ಸಮಯದಲ್ಲಿ ಎಲ್ಲ ನಾರ್ಮಲ್ಲಿ ಬರಲಿ ಯೇಸುವಿನ ನಾಮದಲ್ಲಿ. ಅಪಾದೇವರೇ ಸ್ವಾಮಿ. ಎಲ್ಲ ನಿಯಂತ್ರಿಸುವ ದೇವರು ನೀನು. ಹೌದು ಸ್ವಾಮಿ, ನಿನಗೆ ಅಸಾಧ್ಯವಾದ ಯಾವುದು ಇಲ್ಲ. ನಿನಗೆಲ್ಲವೂ ಸುಲಭ ಸಾಧ್ಯ. ನಿನ್ನ ಕರ್ತನೆ ಪ್ರತಿಯೊಂದು ನಿಯಂತ್ರಣ ಮಾಡುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ. ಪರಿಸ್ಥಿತಿ ನೀನು ಯಥಾಸ್ಥಿತಿ ತರುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಹಲ್ಲೆಲೂಯಾ. ಅಪಾದೇವರೇ ಸ್ವಾಮಿ, ಈ ದಿನವೆಲ್ಲ ನಡೆಸು, ಆಶೀರ್ವದಿಸು, ಕೃಪೆಯನ್ನು ತುಂಬಿಸು, ನಿನ್ನ ಮಹಿಮೆಗೆ ನಮ್ಮನ್ನು ಉಪಯೋಗಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಸಮಸ್ತ ಘನಮಾನ ಮಹಿಮೆಯೊಬ್ಬರಿಗೆ ಸಲ್ಲಿಸ್ತಾ ಏ ಸ್ವಾಮಿ ಸರಿ ಪ್ರಾರ್ಥನೆ ಹೊಂದ್ಕೊಂಡು ತಂದೆ. ಆಮೆನ್. ಸೊ ನಾವು ಈ ಮುಂಜಾನೆ ಯಾರು ಫಸ್ಟ್ ಟೈಮ್ ನಮ್ಮ ನೋಡ್ತಾ ಇದ್ದೀರಾ, ಅಲ್ಲಿ ಕೆಳಗೆ ಎಂಡ್ ಆಗಬೇಕಾದಾಗ ನಮ್ಮ ಸ್ಕ್ರೀನಲ್ಲಿ ನಂಬರ್ ಬರ್ತದೆ, ವಾಟ್ಸಪ್ ನಂಬರ್. ಆ ನಂಬರಿಗೆ ನೀವು ಮೆಸೇಜ್ ಕಳಿಸೋದಾದರೆ, ಹಾಯ್ ಅಥವಾ ಪ್ರೈಸ್ಗಳನ್ನು ಕಳಿಸೋದಾದರೆ, ಒಂದು ಕನ್ಫೆಸ್ ಕಾರ್ಡ್ ಹಾಗೂ ಹೀಲಿಂಗ್ ಪ್ರೇಯರ್ ನಿಮ್ಗೆ ಕಳಿಸ್ಕೊಡ್ತೇವೆ. ಪ್ರತಿದಿನ ಅದನ್ನು ಮಾತಾಡ್ರಿ. ನಿಮ್ಮ ಜೀವಿತ ಇದ್ದ ಆಗಿರೋದಿಲ್ಲ. ಅದರೊಟ್ಟಿಗೆ ಒಂದು ಫ್ರೀ ಆದ ಒಂದು ಆಲ್ಬಮ್ ಕಳಿಸ್ಕೊಡ್ತೇವೆ. ಹಾಗೂ ನಮ್ಮ ಗ್ರೂಪಿಗೆ ನೀವು ಹ್ಯಾಡ್ ಮಾಡ್ತೇವೆ. ಡೈಲಿ ಡಿವೋಷನ್ ಕೆಲ ದಿವಸಗಳನ್ನು ಸ್ಟಾರ್ಟ್ ಮಾಡ್ತೇವೆ. ದೇವ್ರ ವಾಕ್ಯ ಸಂದೇಶವನ್ನು ಕೇಳುವಾಗ ನಿಮ್ಮ ಜೀವಿತ ಇದ್ದ ಆಗಿರೋಲ್ಲ. ಕೀರ್ತನೆ 91 ನಾವು ಡಿಕ್ಲೇರ್ ಮಾಡೋಣ. ಯಾರು ಭಯದಲ್ಲಿ ಹೇಳಬೇಡ್ರಿ, ಯಾಕೆಂದರೆ ದೇವರ ಜೀವ ನಮ್ಮಲ್ಲಿ ಆಲ್ರೆಡಿ ಇದೆ. ಆಮೇನ್. ನಾವು ಈ ಒಂದು ಕೀರ್ತನೆ ಅರಿಕೆ ಮಾಡುವಾಗ ನಮ್ಮ ಫೇತ್ನ ಪ್ರೊಫೆಸ್ ಮಾಡೋಣ. ಈ ಜಗತ್ತಿಗೆ ಹೇಳೋಣ, ನನ್ನ ದೇವರು ದೊಡ್ಡವನೆಂಬುದಾಗಿ. ಆತನು ನಮ್ಮನ್ನು ಎಲ್ಲ ವಿಧದಲ್ಲಿ ನಮ್ಮನ್ನು ಕಾಯುವಾತನಾಗಿದ್ದಾನೆ. ಲೆಟ್ಸ್ ಡಿಕ್ಲೇರ್ ಟುಗೆದರ್ Psalms 91. ಪರಾತ್ಪರನ ಮೊರೆ ಹೊಕ್ಕಿರನು, ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಟ್ಟು ನನ್ನ ದೇವರೆಂದು ಹೇಳುವೆನು. ನನ್ನನ್ನು ಬೆಡೆಗಾನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಆತನು ನನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಆತನ ಸತ್ಯತೆ ನನಗೆ ಕೇಡಿಯ ಉಕ್ಕುರಾಣಿಯಾಗಿದೆ. ಈರುಳ್ಳಿ ಬಯಬಿಸು ಯಾವುದಕ್ಕೂ, ಹಗಲಲ್ಲಿ ಆರಿಬರ ಬಾಣಕ್ಕೂ, ಕತ್ತಲೆ ಸಂತಸು ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನ ಕೇಳಿಗೂ ಅಂಜ ಕಾರಣವಿಲ್ಲ. ನನ್ನ ಮಗುಲಲ್ಲಿ 1000 ಜನರು, ನನ್ನ ಬಲಗಳಲ್ಲಿ 10,000 ಸತ್ತು ಬಿದ್ದರು, ನನಗೇನು ತಟ್ಟದು. ನಾನು ಅದರ ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಿನ ಎಂಬುದಕ್ಕೆ ಸಾಕ್ಷಿಯಾಗಿರುವೆ. ಯೆಹೋವನೇ ಶರಣನು, ಪರಾತ್ಪರ ನಿವಾಸಸ್ಥಾನ ಮಾಡಿಕೊಂಡಿದೆಯಲ್ಲ. ಯಾವ ಕೇಡು ನನಗೆ ಸಂಭವಿಸದು, ಉಪದ್ರವವು ನನ್ನ ಗೂಢ ಸಮೀಪಕ್ಕೂ ಬಾರದು. ನಾನು ಹೋಗುವವರನ್ನು ಕಾಯುವುದಕ್ಕೆ ಆತನು ನನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನು. ನನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನನ್ನನ್ನು ಕೈಗಳೆತ್ತಿಕೊಳ್ಳುವರು. ಸಿಂಹ ಸರ್ಪಗಳ ಮೇಲೆ ನಡುವೆ ಪ್ರಾಯದ ಸಿಂಹವನ್ನು ಗಡಸಪ್ಪನ್ನು ತುಳಿದು ಬಿಡುವೆ. ಅವನಲ್ಲಿ ಆಸಕ್ತನಾದ್ದರಿಂದ ಅವನು ರಕ್ಷಿಸುವನು, ನಾಮನು ಅರಿತನಾದ್ದರಿಂದ ಅವನು ಉದ್ಧರಿಸುವನು. ಅವನು ನನಗೆ ಮೊರೆಯಿಡುವಾಗ ಸೋತರನ್ನು ದಯಪಾಲಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನು ತಪ್ಪಿಸಿ ಘನಪಡಿಸುವನು. ದೀರ್ಘಾಯುಷ್ಯವನ್ನು ಗಳಿಸಿ ತೃಪ್ತಿಪಡಿಸುವನು. ನನ್ನ ವಿಶೇಷವಾದ ರಕ್ಷಣೆ ತೋರಿಸುವನು. ಆಮೆನ್. ಯು ಆರ್ ಬ್ಲೆಸ್ಡ್. ಯೇಸುವಿನ ರಕ್ತ ನಿಮ್ಮ ಮೇಲೆ, ಯೇಸುವಿನ ರಕ್ತ ನಿಮ್ಮ ಕುಟುಂಬದ ಮೇಲೆ, ಯೇಸುವಿನ ರಕ್ತ ನಿಮ್ಮ ಸೇವಿಸಿದ ಆಹಾರ, ಅನ್ನಪಾನ, ನಿಮ್ಮ ಮನೆಗೆ ಬರುವಂಥ ಎಲ್ಲ ಐಟಮ್ ರೇಷನ್ ಮೇಲೆ ಯೇಸು ರಕ್ತನ ಹಾಕ್ತೇನೆ. ನಿಮ್ಮ ಅಂಗಡಿ ಮುಂಗಟ್ಟುಗಳ ಮೇಲೆ, ನಿಮ್ಮ ಬಿಸ್ನೆಸ್ಗಳ ಮೇಲೆ, ನಿಮ್ಮ ಹೊಲ ಗದ್ದೆಗಳ ಮೇಲೆ ಯೇಸು ರಕ್ತನ ಹಾಕ್ತೇನೆ. ನಿಮ್ಮ ಸಭೆಯ ಮೇಲೆ, ನಿಮ್ಮ ಸಭೆ ಇರುವಂಥ ಎಲ್ಲ ಮಕ್ಕಳ ಮೇಲೆ ಯೇಸು ರಕ್ತವನ್ನು ಹಾಕ್ತೇನೆ.
ನೀವು ಹೋಗುವಾಗ ಬರುವಾಗ ಎಲ್ಲ ಜಾಗದಲ್ಲಿ ಯೇಸು ರಕ್ತನ ಹಾಕ್ತೇನೆ, ಯಾಕಂದ್ರೆ ಯೇಸು ರಕ್ತ ಮಾತ್ರವೇ ನಿಮ್ಮನ್ನು ಸಂಪೂರ್ಣವಾಗಿ ಪ್ರೊಟೆಕ್ಟ್ ಮಾಡುವುದಾಗಿದೆ. ಇದನ್ನ ಡೈಲಿ ಕನ್ಫೆಸ್ ಮಾಡ್ರಿ. ಯಾವ ಕೊರೋನಾ ಅದರ ಅಪ್ಪ ಯಾರು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆಮೇನ್. ಧರ್ಮೋಪದೇಶ 28ರಲ್ಲಿ ಬರೆಯಲ್ಪಟ್ಟ ಎಲ್ಲ ವಾಗ್ದಾನ ರಿಲೀಸ್ ಮಾಡ್ತಾನೆ. ನಿಮ್ಮ ವಿರುದ್ಧವಾಗಿ ಬಂದ ಶತ್ರುಗಳು ನಿಮ್ಮಿಂದ ಸೋತು ಅವರು ಒಂದೇ ದಾರಿಯಲ್ಲಿ ಬಂದರು, ಸೋತು 7 ದಾರಿಯಲ್ಲಿ ಚದುರವಾಗಿ ದೇವರು ಮಾಡುವ ಆತನಾಗಿದ್ದಾನೆ. ನಿಮ್ಮ ಕೆಲಸಕ್ಕೆ ಹೋಗುವಾಗಲೂ ಶುಭ, ಬರುವಾಗಲೂ ಶುಭ. ನಿಮ್ಮ ತಲೆನ ದೇವರು ಮೇಲಕ್ಕೆ ಇಟ್ಟಿದ್ದಾನೆ. ಆಮೇನ್. ನೀವು ತಲೆ ಆಗಿದ್ದೀರಾ. ಆಮೇನ್. ಬಾಲವಾಗಿ ಅಲ್ಲ. ಆಮೇನ್. ನಿಮ್ಮ ತಲೆ ಆಶೀರ್ವಾದದ ನೆಲೆ ಆಗಿದೆ. ಆಮೇನ್. ಈ ಮುಂಜಾನೆ ಎಲ್ಲ ಆಶೀರ್ವಾದ ನಿಮಗೆ ಕ್ರಿಸ್ತ ಯೇಸುವಿನಲ್ಲಿ ಬಂದಿದೆ ಪ್ರಿಯರೇ. ನಾವು ಕೊನೆಯ ಬಾರಿಗೆ ಹೋಗೋಣ ಅಂತ್ಯ ಆಶೀರ್ವಾದನ. ದೇವರ ಆಶೀರ್ವಾದ ಹೊಂದ್ಕೊಳ್ಳ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮ ಅನ್ಯತೆಯು ನಮ್ಮೆಲ್ಲರ ಸಂಗಡ ಬರಲಿ. ಹಾಗೂ ಆನ್ಲೈನ್ ವೀಕ್ಷಿಸುವ ಎಲ್ಲ ದೇವರ ಜನರ ಸಂಗಡ ಸದಾ ಕಾಲ ನೆಲೆಸಿರಲಿ. ಆಮೇನ್, ಆಮೇನ್, ಆಮೇನ್. ಯು ಆರ್ ಬ್ಲೆಸ್ಡ್. ಸೊ ಇವತ್ತು ಸಂಜೆ ಒಂದು ಪ್ರೋಗ್ರಾಮ್ ಇದೆ 8 to 9. ನಾನು ಆ ಪೇಜ್ ಅದರ ಡೀಟೇಲ್ಸ್ ಎಲ್ಲ ನಾನು ಮಧ್ಯಾಹ್ನ ಅಷ್ಟರೊಳಗೆ ಹಾಕ್ತೇನೆ. ಸೊ ಸಂಜೆ ಕೂಡ ನಾವು ದೇವರನ್ನು ಆರಾಧಿಸೋಣ. 1 hour ಲೆಟ್ಸ್ ಪ್ರೇ. ಎಲ್ಲ ಒಟ್ಟಾಗಿ ಸೇರಿ ದೇವರನ್ನು ಘನಪಡಿಸೋಣ. ಮತ್ತೆ ಸಂಜೆ ಸಿಗೋಣ. ಮತ್ತೆ ನಾಳೆಯಿಂದ 7:45 ಬರ್ತೇವೆ. 7:30 ಅಂತ ಹೇಳ್ತಿದ್ವಿ. ಸಂಜೆ 8 to 9, 8ರಿಂದ 9. ಸೊ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರನ್ನ ಮಹಿಮೆ ಪಡಿಸೋಣ. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಶಲೋಮ್. ನಗ್ತಾ ಇರಿ.